ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾರ್ಚ್ ತಿಂಗಳ ತುಲಾರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು. ತುಲಾರಾಶಿಗೆ ಮಾರ್ಚ್ ತಿಂಗಳು ಮಿಶ್ರ ಫಲಗಳ ಸೂಚಕವಾಗಿರುತ್ತೆ. ಅಲ್ಲಿ ಬುಧಾದಿತ್ಯರಿಂದ ವಿಶೇಷವಾದ ಅದೃಷ್ಟ ಒಲಿಯುತ್ತೆ. ಅದರ ಜೊತೆಗೆ ವಿರೋಧಿಗಳು ಅಥವಾ ಶತ್ರುಗಳಿಂದ ಕಾಟ, ಕೆಲವೊಂದು ವಿಘ್ನಗಳು ಅಡೆತಡೆಗಳು ಎಲ್ಲ ಬರುವಂಥದ್ದು. ಹಾಗಾಗಿ ಒಳ್ಳೆಯದು ಇರುತ್ತೆ, ಅದರ ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟವಾದ ಅಡೆತಡೆಗಳು ವಿಘ್ನಗಳು ಬರುವಂಥ ಸಾಧ್ಯತೆಗಳು ಸಹ ಇರ್ತವೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆಯನ್ನು ಬೇಕು. ಕೆಲವೊಂದು ಉತ್ತಮವಾದ ಫಲಗಳನ್ನು ನೀವು ಅನುಭವಿಸಲಿಕ್ಕೆ ಮನಸ್ಥಿತಿ ಸಹ ಉತ್ತಮಗೊಳಿಸಬೇಕು. ಇಲ್ಲಿ ನಿಮಗೆ ವೈಯಕ್ತಿಕ ವಿಚಾರ ಗಮನಿಸಿದಾಗ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಕಲಹದ ವಾತಾವರಣ ಕಂಡುಬರುತ್ತೆ. ಅದರಲ್ಲೂ ತಿಂಗಳ ಮೊದಲ 2 ವಾರಗಳಲ್ಲಿ ಅಂದರೆ 13ರವರೆಗೆ ವಿಶೇಷವಾಗಿ ಅಲ್ಲಿ ರವಿಯು ವೈರುಧ್ಯವಾಗಿರುತ್ತಾನೆ. ರವಿಯ ಯಾವುದೇ ಅನುಗ್ರಹ ಇರೋದಿಲ್ಲ. ಅದೇ ರೀತಿ ಇತರ ಗ್ರಹಗಳಾದಂಥ ಮಂಗಳ, ಗುರುವಿನ ಬಲವು ನಿಮಗೆ ಇರೋದಿಲ್ಲ. ಶುಕ್ರನು ಸಹ ನಿಮಗೆ ಈಗ ಉತ್ತಮವಾದ ಸ್ಥಿತಿಯಲ್ಲಿ ಇರೋದಿಲ್ಲ. ಆತನಿಗೆ ವಕ್ರಗತಿ ಪ್ರಾಪ್ತವಾಗಿರುತ್ತೆ ಆರಂಭದಲ್ಲೇ, ಇದು 2ರ ತಾರೀಕರಂದು. ಜೊತೆಗೆ ಅಲ್ಲಿ ನಿಮಗೆ ಶುಕ್ರನ ಸ್ಥಾನವೂ ಸಹ ಅಷ್ಟೊಂದು ಭದ್ರವಾದ ಒಂದು ಫಲವನ್ನು ಕೊಡ್ತಾ ಇಲ್ಲ. ಕೇತುವಿನ ಬೆಂಬಲ ಸಹ ನಿಮಗೆ ಇರೋದಿಲ್ಲ. ಹಾಗಾಗಿ ಇವೆಲ್ಲವೂ ನಿಮಗೆ ತಿಂಗಳಲ್ಲಿ ಮಧ್ಯೆ ವಿರುದ್ಧವಾದ ಗ್ರಹಗಳು 5 ಗ್ರಹಗಳು ನಿಮಗೆ ವಿರುದ್ಧವಾಗಿರುವ ಸ್ಥಿತಿ ಬರುತ್ತೆ. ಕೆಲವೊಂದು ಹಂತದಲ್ಲಿ 6 ಗ್ರಹಗಳು ಸಹ ನಿಮಗೆ ವಿರುದ್ಧವಾಗುವಂಥ ಸ್ಥಿತಿಗಳು ಬರ್ತವೆ. ಹಾಗಾಗಿ ಅಲ್ಲಿ ವಿರುದ್ಧವಾದ ಗ್ರಹಗಳ ಸಂಖ್ಯೆ ಜಾಸ್ತಿ ಇದ್ದು ನಿಮಗೆ ಉಪಯೋಗವಾಗುವಂಥ ನಿಮಗೆ ಪ್ರಯೋಜನಕಾರಿಯಾಗುವಂಥ ಗ್ರಹಗಳ ಸಂಖ್ಯೆ ಕಡಿಮೆ ಇರುತ್ತೆ. ಹಾಗಾಗಿ ಕೆಲವೊಂದು ದಿನಗಳಲ್ಲಿ ನಿಮಗೆ ಆತಂಕ, ಭಯ, ಚಿಂತೆಗಳು ಹೆಚ್ಚಳಾಗ್ಬೋದು. ಶತ್ರುಗಳ ಪೀಡೆ ಗಮನಕ್ಕೆ ಬರ್ಬೋದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದರಲ್ಲಿ ವಿಘ್ನ, ವಿಳಂಬಗಳು ಬರುವಂಥದ್ದು. ಮಾತಿನ ಚಕಮಕಿ ಮನೆಯಲ್ಲೂ ಬರುತ್ತೆ. ತಂದೆ ಮಕ್ಕಳ ಜೊತೆಗೆ, ಗಂಡ ಹೆಂಡತಿರ ಜೊತೆ ಸಂಬಂಧ ಇರ್ಬೋದು, ಅಥವಾ ನಿಮ್ಮ ರಿಲೇಷನ್ಗಳ ಜೊತೆಗಿರ್ಬೋದು. ಹಾಗೆಯೇ ನೀವು ವೃತ್ತಿ ಜಾಗದಲ್ಲಿ ಮಾಡುವ ಉದ್ಯೋಗ ಸ್ಥಳದಲ್ಲಿ ಸಹ ಹಾಗೆ ಮೇಲಾಧಿಕಾರಿ ಅಥವಾ ಕಿರಿಯ ಸಹೋದ್ಯೋಗಿಗಳು ಯಾರು ಇರ್ಬೋದು, ಅವ್ರ ಜೊತೆಗೆ ಭಿನ್ನಾಭಿಪ್ರಾಯ, ಕಲಹಗಳು ಬರ್ತವೆ. ಹಾಗಾಗಿ ಮಾತಿನ ಕಲಹದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಒಂದು ಗಾದೆ ಇರುತ್ತೆ, ಅದನ್ನು ಅನುಸಾರ ಮಾಡಬೇಕು. ತಾಳ್ಮೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಈ ತಿಂಗಳಲ್ಲಿ ನಿಮಗೆ ಸಿಟ್ಟು, ಆತಂಕ, ಭಯ ಹೆಚ್ಚಾಗುವಂಥದ್ದು ಅಲ್ಲಿ ವಿರುದ್ಧವಾದ ಗ್ರಹಗಳ ಪರಿಣಾಮದಿಂದ ಬರುತ್ತೆ. ಅದೇ ರೀತಿ ನಿಮಗೆ ಇನ್ನಿತರರ ಮೇಲೆ ಅನುಮಾನ ಅಥವಾ ಸಂಶಯಗಳು ಈ ತಿಂಗಳು ಜಾಸ್ತಿ ಬರುತ್ತೆ. ಅದು ಮನೆಯ ಸದಸ್ಯರ ಮೇಲೆ ಇರ್ಬೋದು. ಗಂಡನಿಗೆ ಹೆಂಡತಿ ಮೇಲೆ ಅನುಮಾನ, ಹೆಂಡತಿಗೆ ಗಂಡನ ಮೇಲೆ ಅನುಮಾನ. ತುಲಾರಾಶಿಯವರು ಯಾರಿದ್ರೆ ಅವರಿಗೆ ಪರಸ್ಪರದಲ್ಲಿ ಅನುಮಾನ ಬರುವಂಥ ಘಟನೆಗಳು ಜರುಗುತ್ತೆ, ಅನುಮಾನಾಸ್ಪದವಾದ ವಿಚಾರಗಳು. ಇನ್ನು ಯಾವುದೇ ರೀತಿಯ ಈ ವೈವಾಹಿಕ ಜೀವನದಲ್ಲಿ ಬಾಂಧವ್ಯದ ಕೊರತೆ ಗಂಡ ಹೆಂಡತಿರ ಮಧ್ಯೆ, ಇನ್ನು ಯಾವುದೇ ರೀತಿಯ ಪ್ರೇಮ ಪ್ರಕರಣ ಅಥವಾ ಲವ್ ವಿಚಾರದಲ್ಲಿ ಸಹ ಹಾಗೆ ಅಲ್ಲಿ ನಿಮ್ಮ ಪ್ರೇಮಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಬರ್ಬೋದು. ಈ ರೀತಿ ಅನೇಕ ರೀತಿಯ ನಿಮಗೆ ಆತಂಕ ಅಥವಾ ಚಿಂತೆ ತರುವಂಥ ನಕಾರಾತ್ಮಕ ಘಟನೆಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಇನ್ನು ಬುಧ ಆದಿತ್ಯರ ಒಂದು ವಿಶೇಷವಾದ ಆಶೀರ್ವಾದ, ಇದು ಅದೃಷ್ಟ ವಲಯತೆ ಅಂತ ಹೇಳಿದ್ದೇನೆ. ಬುಧನ ಅನುಗ್ರಹ ನಿಮಗೆ 14ರವರೆಗೆ ಇರುತ್ತೆ. ಅಂದರೆ 15ಕ್ಕೆ ಆತನಿಗೆ ವಕ್ರಗತಿ ಪ್ರಾಪ್ತವಾಗುತ್ತೆ. ಬುಧನು ರುಜುಗತಿಯಲ್ಲಿದ್ದಾಗ ಮಾತ್ರ ನಿಮಗೆ ಉತ್ತಮ ಫಲ. ಅದು ಕೇವಲ ಈ ಮಾರ್ಚ್ ಆರಂಭದಿಂದ 14ರವರೆಗೆ ಬುಧನ ಅನುಗ್ರಹದಿಂದ ನಿಮಗೆ ವಿಶೇಷವಾಗಿ ವ್ಯಾಪಾರ, ವೃತ್ತಿಗೆ, ಉದ್ಯೋಗಕ್ಕೆಲ್ಲ ಸಹಾಯ ಆಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮವಾದ ವಿಚಾರಗಳಿಗೆ ಬುಧನು ಸಹಾಯ ಆಗ್ತಾನೆ. ಆಕಸ್ಮಿಕ ಧನಲಾಭ ಕೆಲವರಿಗೆ ಆಗ್ಬೋದು. ತಾವು ನಡೆಸುವಂಥ ಉದ್ಯಮ, ವ್ಯಾಪಾರ, ವೃತ್ತಿಯಲ್ಲಿ ಕೆಲವರಿಗೆ ಕ್ಷಿಪ್ರವಾಗಿ ಉತ್ತಮವಾದ ಲಾಭ ಆದಾಯ ಬರ್ಬೋದು. ವಿಶೇಷವಾಗಿ ಫ್ಯಾನ್ಸಿ ಬಟ್ಟೆ, ಬರೆ, ಪುಸ್ತಕ, ಸ್ಟೇಷನರಿ ಇರ್ಬೋದು. ಅದು ಇನ್ನಿತರ ಯಾವುದೇ ರೀತಿಯ ಮನೋರಂಜನಾ ಅಥವಾ ಸ್ಪರ್ಧಾತ್ಮಕವಾದ ಕೆಲಸ ಕಾರ್ಯಗಳಿಗೆ ಮಾಡುವಂಥದ್ದು, ಎಂಟರ್ಟೈನ್ಮೆಂಟು ಅಥವಾ ಈವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು. ಇಲ್ಲ TV, ಸಿನಿಮಾ, ಮಾಧ್ಯಮ ಮುಂತಾದ ರಂಗದಲ್ಲಿ ಕೆಲಸ ಮಾಡೋರು ಇರ್ಬೋದು, ಕಲಾವಿದರು ಇರ್ಬೋದು. ಈ ರೀತಿ ಇಂಥ ಒಂದು ಕ್ಷೇತ್ರದವರಿಗೆ ಈ ತಿಂಗಳಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳು ಬುಧಾನುಗ್ರಹದಿಂದ ಆಗಲಿದೆ. ಜೊತೆಗೆ ಹಿಂದೆ ಸಿಗದಂಥ ಅವಕಾಶಗಳು ಈ ತಿಂಗಳಲ್ಲಿ ಸಿಗ್ಬೋದು, ಅಥವಾ ಹಿಂದೆ ಮಿಸ್ ಆಗಿದ್ದ ಚಾನ್ಸ್ಗಳು ನಿಮಗೆ ಈಗ ವರ್ಕೌಟ್ ಆಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು ವಿವಿಧ ವೃತ್ತಿಯವರಿಗೆ, ಉದ್ಯೋಗದವರಿಗೆ ಇರುತ್ತೆ. ಇನ್ನು ವಿದ್ಯಾರ್ಥಿ ಯುವಕರಿಗೆ ಸಹ, ಸಾಧಕರಿಗೆ ಸಹ ಈ ಬುಧನ ಅನುಗ್ರಹದಿಂದ ಉತ್ತಮ ಫಲಗಳು ಅವರ ಒಂದು ವಿದ್ಯೆಯಲ್ಲಿ, ಸಾಧನೆಯಲ್ಲಿ, ಪ್ರತಿಭೆಯಲ್ಲಿ ಸಿಗುತ್ತೆ. ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರಿಗೆ ಉದ್ಯೋಗದ ಅವಕಾಶವೂ ಉತ್ತಮ ಇದೆ. ಅದರಲ್ಲಿ ವಿಶೇಷವಾಗಿ ನೀವು 14ರವರೆಗೆ ವಿಶೇಷ ಪ್ರಯತ್ನ ಮಾಡಿದರೆ ನಿಮ್ಮೆಲ್ಲ ಫಲಗಳಿಗೆ ಅಲ್ಲಿ ಬುಧ ಅನುಗ್ರಹ ಅಲ್ಲಿವರೆಗೆ ಚೆನ್ನಾಗಿರುತ್ತೆ. 15ರಿಂದ ಬುಧನಿಗೆ ವಕ್ರಗತಿ ಪ್ರಾಪ್ತಿಯಾದಾಗ ಈ ಫಲಗಳೆಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಅಥವಾ ಕೆಲವೊಮ್ಮೆ ಸಿಗದೆ ಹೋಗ್ಬೋದು. ಹಾಗಾಗಿ 14ರೊಳಗೆ ಇವನ್ನೆಲ್ಲ ಗಮನಿಸುವಂಥದ್ದು. ಅದೇ ರೀತಿ ನಿಮಗೆ ಇರತಕ್ಕಂತಹ ಒಂದು ಸೂರ್ಯನ ಅನುಗ್ರಹ ಅದು 14ರಿಂದ ಆರಂಭ ಆಗುತ್ತೆ. 13ರವರೆಗೆ ನೀವು ಸೂರ್ಯ ಅನುಗ್ರಹ ಇರೋದಿಲ್ಲ. 14ರಿಂದ ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಅಥವಾ ಸರ್ಕಾರಿ ಇಲಾಖೆ ಸಂಬಂಧಪಟ್ಟ ದಾಖಲೆ ಪತ್ರಗಳ ಸಂಗ್ರಹ, ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳು, ಅಥವಾ ನಿಮ್ಮ ಕೌಟುಂಬಿಕ ವಿಚಾರ, ಪಿತ್ರಾರ್ಜಿತ ಆಸ್ತಿನ ಪಿತ್ರಾರ್ಜಿತವಾದ ವಿವಾದಗಳು, ಅದು ಇನ್ನಿತರ ಕೌಟುಂಬಿಕವಾದ ಆಸ್ತಿ ವಿವಾದಗಳು, ಇವನ್ನೆಲ್ಲ ಪರಿಹಾರ ಮಾಡಿಕೊಳ್ಳಲಿಕ್ಕೆ, ಅದು ಇದಕ್ಕೆ ಸಂಬಂಧಿತ ಕೆಲಸ ಕಾರ್ಯಗಳಿಗೆ ಓಡಾಡಲಿಕ್ಕೆ 14ರಿಂದ ನಿಮಗೆ ತಿಂಗಳ ಕೊನೆವರೆಗೂ ಸೂರ್ಯನ ಅನುಗ್ರಹ ಇರುತ್ತೆ. ಅಂಥ ಒಂದು ಅವಕಾಶ
ಅವಕಾಶಗಳನ್ನು ಆ ಒಂದು ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಬೋದು. ಜೊತೆಗೆ 14ರಿಂದ ನಿಮಗೆ ವಿಶೇಷವಾಗಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮಾಡುವಂಥ ಜಯ ನಿಮ್ಮದಾಗುತ್ತೆ. ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರ ಬರ್ಬೋದು, ಕೆಲವರಿಗೆ ಸನ್ಮಾನಗಳು ಬರುವಂಥದ್ದು, ಇನ್ನು ನೀವು ಹಿಂದೆ ಮಾಡಿದ ಸಾಧನೆಗೆ ಪ್ರತಿಭೆಗೆ ಎಲ್ಲ ಈಗ ಪುರಸ್ಕಾರ ಬರುವಂಥದ್ದು. ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರಿದ್ದರೆ ಅವರಿಗೆ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಕೆಲವು ಪ್ರಶಸ್ತಿ ಪುರಸ್ಕಾರಗಳು ಬರ್ಬೋದಾಗಿದೆ. ಹಾಗಾಗಿ ರವಿಯ ಅನುಗ್ರಹ ಅನೇಕ ರೀತಿಯಲ್ಲಿ ನಿಮಗೆ ಸಹಾಯಕ್ಕೆ ಆಗುತ್ತೆ 14ರಿಂದ ತಿಂಗಳ ಕೊನೆಯವರೆಗೂ ಇರುವಂಥದ್ದು. ಹಾಗಾಗಿ ಬುಧಾದಿತ್ಯರ ವಿಶೇಷವಾದ ಒಲವು ಇದೆ. ಇನ್ನು ರಾಹು ನಿಮಗೆ ತಿಂಗಳು ಪೂರ್ತಿಯಾಗಿ ಪೂರಕವಾಗಿರ್ತಾನೆ, ಆತನಿಂದ ನಿಮಗೆ ತೊಂದರೆಗಳಿಲ್ಲ. ರಾಹುವಿನ ಒಂದು ಅನುಕೂಲತೆ ನಿಮಗೆ ವಿಶೇಷವಾಗಿ ಆಕಸ್ಮಿಕ ಧನ ಲಾಭ ಆಗ್ಬೋದು. ಇನ್ನು ಯಾರು ಸಾಫ್ಟ್ವೇರು, ಹಾರ್ಡ್ವೇರು, ಕಂಪ್ಯೂಟರು ಅಥವಾ ಎಲೆಕ್ಟ್ರಾನಿಕ್ಸ್, ಟಿ ವಿ ಮಾಧ್ಯಮ ಅಥವಾ ನ್ಯೂಸ್ ಚಾನಲ್ ಅಂತ ಮುಂತಾದವುಗಳು ಇರ್ತಾರೋ ಅಂಥವರಿಗೆ ಈ ಅನೇಕ ರೀತಿಯ ಅವಕಾಶಗಳು ರಾಹುವಿನಿಂದ ಬರಲಿದೆ. ಅಂತಹ ಒಂದು ಕೆಲಸ ಮಾಡೋರಿಗೆ ಅವಕಾಶಗಳು ಸಿಗೋದಾಗಲಿ, ಅದು ಹಿಂದೆ ಬಹಳ ಕಾಲದಿಂದ ಕೆಲಸನೇ ಇಲ್ಲದವರಿಗೆ ಈಗ ಆ ಒಂದು ಉದ್ಯೋಗದ ಅವಕಾಶ ಸಿಗೋದಾಗಲಿ ಎಲ್ಲ ಆಗುತ್ತೆ. ಅದೇ ರೀತಿ ಯಾರು ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶಕ್ಕೆ ಹೋಗುವ ಒಂದು ಪ್ರಯತ್ನ ಮಾಡ್ತಿದ್ದಾರೋ ಅಂಥವರಿಗೆ ವಿದೇಶಕ್ಕೆ ಉದ್ಯೋಗಕ್ಕೋ ವಿದೇಶದ ಒಂದು ವಿದ್ಯೆ ಕಲೀಲಿಕ್ಕೋ ಹೋಗಲಿಕ್ಕೆ ಅವಕಾಶಗಳು ಈ ರಾಹುವಿನಿಂದ ಸಹ ಆಗಲಿದೆ. ಹಾಗಾಗಿ ನಿಮಗೆ ಈ 3 ಗ್ರಹಗಳ ಬೆಂಬಲ ಇದ್ದೇ ಇರುತ್ತೆ. ಅಲ್ಲಿ ರವಿ, ಬುಧ, ರಾಹುಗಳ ವಿಶೇಷವಾದ ಅನುಗ್ರಹ. ರವಿಯು ಆರಂಭದಲ್ಲಿ ನಿಮಗೆ ಇಲ್ಲದಿದ್ದರೂ ನಂತರ ಬರ್ತಾನೆ, ಬುಧನು ಆರಂಭದಲ್ಲಿ ಇದ್ದರೂ ಆಮೇಲೆ ಸ್ವಲ್ಪ ಬುಧನ ಅನುಗ್ರಹ ಕಡಿಮೆ ಆಗುತ್ತೆ. ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಈ ಪ್ರಬಲವಾದ 3 ಗ್ರಹಗಳ ಬೆಂಬಲ ಇದ್ದೇ ಇರುತ್ತೆ. ಚಂದ್ರನ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ 15 ದಿನಾಂಕಗಳಲ್ಲಿ ಬರಲಿವೆ. ಹಾಗಾಗಿ ನೀವು ತುಂಬ ಆತಂಕ ಚಿಂತೆ ಪಡೋಂತೇನಿಲ್ಲ. ಸಣ್ಣ ಪುಟ್ಟ ಏರ್ಪೇರುಗಳು ಬರ್ಬೋದು, ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದು, ಶತ್ರು ಪೀಡೆಗಳು ಬರ್ಬೋದು, ಆರೋಗ್ಯದಲ್ಲಿ ಕೆಲವರಿಗೆ ಏರ್ಪೇರು ಬರ್ಬೋದು. ವಿಶೇಷವಾಗಿ ನಿಮಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೆಲವರಿಗೆ ಬರ್ಬೋದು. ಕೆಲವರಿಗೆ ಕೈ ಕಾಲು ನೋವು ಅಥವಾ ಸುಸ್ತಾಗುವಂಥ ಸಮಸ್ಯೆಗಳು, ಸ್ತ್ರೀಯರಿಗೆ ವಿಶೇಷವಾಗಿ ಅವರ ಒಂದು ಈ ಮಾಸಿಕ ಧರ್ಮ ಅಥವಾ ಗರ್ಭಕೋಶಾದಿ ಸಂಬಂಧಿತವಾದ ತೊಂದರೆಗಳು ಕೆಲವರಿಗೆ ಕಾಣಿಸ್ಕೊಳ್ಬೋದಾಗಿದೆ. ಹಾಗೆ ಆರೋಗ್ಯದ ಬಗ್ಗೆ ಸೂಕ್ತವಾದ ಗಮನ ಈ ತಿಂಗಳಲ್ಲಿ ಬೇಕೇ ಬೇಕು. ಯಾಕಂದರೆ ವಿರುದ್ಧವಾಗಿರುವ ಗ್ರಹಗಳು ನಿಮಗೆ ಜಾಸ್ತಿ ಇದ್ದಾವೆ. ಆರೋಗ್ಯದ ಕಾಳಜಿ, ಮಾತಿನ ಮೇಲೆ ನಿಗಾ, ಜೊತೆಗೆ ಹಣಕಾಸಿನ ಖರ್ಚು ಅಥವಾ ನಿಮ್ಮ ಹಣಕಾಸಿನ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟದ ಸಾಧ್ಯತೆ. ಇನ್ನು ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಬಲ ಇರೋದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಮಾರ್ಚ್ 1, 2, 3, 4 ಈ 4 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ 4 ದಿನಗಳು. ಅಲ್ಲಿ ಷಷ್ಠ ಮತ್ತು ಸಪ್ತಮ 6, 7ರ ಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಆರೋಗ್ಯವನ್ನು, ಸುಖವನ್ನು ಕೊಳ್ಳಿದ್ದಾನೆ. ಹಾಗಾಗಿ ಈ ಆರಂಭದ 4 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. 5, 6, 7, 8, 9 5 ದಿನಗಳು ಅಷ್ಟೇನು ಉತ್ತಮವಾಗಿಲ್ಲ. 5, 6, 7, 8, 9ರಲ್ಲಿ ಚಂದ್ರನು ವೈರುದ್ಧವಾದ 8, 9ರ ಸ್ಥಾನದಲ್ಲಿರೋ ಕಾರಣ ನಿಮಗೆ ಖರ್ಚುಗಳು ಬರುತ್ತೆ. ಆಕಸ್ಮಿಕವಾಗಿ ನಷ್ಟಗಳಾಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಏನಾದರೂ ವಿಳಂಬ ಆಗುವಂಥದ್ದು, ಬಂಧು ಮಿತ್ರರೊತ್ತಿಗೆ ಬಾಂಧವ್ಯ ಹದಗೆಡುವಂಥದ್ದು, ನಿಮ್ಮ ವಿರುದ್ಧ ಯಾರು ಸಂಚಲನ ಮಾಡಿ ನಿಮ್ಮ ವಿರುದ್ಧ ಸುಳ್ಳು ಕಂಪ್ಲೇಂಟನ್ನು ಕೊಡೋದು. ಈ ರೀತಿ ಬೇರೆ ಬೇರೆ ರೀತಿಯ ಕಾರಣಗಳಿಂದ ನಿಮಗೆ ಮಾನಸಿಕವಾಗಿಯೂ ತೊಂದರೆ ಬರ್ಬೋದು, ದೈಹಿಕವಾಗಿಯೂ ಆರ್ಥಿಕವಾಗಿಯೂ ತೊಂದರೆ ಬರ್ಬೋದು. ಹಾಗೆ ತನು ಮನ ಧನದ ಒಂದು ಸಂಯಮವನ್ನು ಈ 5ರಿಂದ 9ರವರೆಗೂ ಕಾಪಾಡಿಕೊಳ್ಬೇಕು. 10, 11, 12, 13 ನಿರಂತರವಾಗಿ 4 ದಿನಗಳು 10, 11, 12, 13ರಲ್ಲಿ ಅಲ್ಲಿ ಕರ್ಮಸ್ಥಾನ, ಲಾಭಸ್ಥಾನದಿಂದ ಬರುವಂಥ ಚಂದ್ರನು ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ ಕೊಡ್ತಾನೆ. ಆಕಸ್ಮಿಕ ಧನಲಾಭ ಯೋಗ ಇದೆ. ಹಿಂದೆ ನಷ್ಟ ಆಗಿದ್ದವರಿಗೆ ಲಾಭ ಆಗುತ್ತೆ. ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಅಭಿವೃದ್ಧಿ, ಶುಭ ಕಾರ್ಯಗಳ ಪ್ರಯತ್ನ, ಮದುವೆ ಮುಂಜಿ ಅಥವಾ ಗೃಹ ಪ್ರವೇಶ ಇನ್ನೇನು ಮಾಡಬೇಕು ಅಂದುಕೊಂಡಿದ್ದೀರಾ ಅದಕ್ಕೆ ಈಗ ದಿನಾಂಕವನ್ನು ನೀವು ಗೊತ್ತು ಮಾಡುವಂಥದ್ದಾಗಲಿ, ಅದು ಅಂಥ ಒಂದಕ್ಕೆ ಭೂಮಿಗೆ ಸಂಬಂಧಿತ ಕೆಲಸ ಕಾರ್ಯಗಳು ವಿಜಯ ಆಗುವಂಥದ್ದು. ವಿದ್ಯಾರ್ಥಿಗಳಿಗೂ ಯುವಕರಿಗೂ ಶುಭವಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕೈಗೂಡಲಿವೆ 10, 11, 12, 13ರಲ್ಲಿ. 14, 15, 16 ಅಷ್ಟೇನು ಉತ್ತಮಿಲ್ಲ. ಮಾರ್ಚ್ 14, 15, 16 ನಿಮಗೆ ನಿರಂತರವಾಗಿ ನಷ್ಟಗಳು ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ತೊಂದರೆಗಳು ಬರುವಂಥದ್ದು, ಅಂದುಕೊಂಡ ಕೆಲಸಗಳೆಲ್ಲ ಉಲ್ಟಾ ಹೊಡೆಯುವಂಥದ್ದು, ಅಥವಾ ಲಾಭ ಬರುತ್ತೆ ಅಂದುಕೊಂಡು ಹಾಕಿದ ಹಣ ಮತ್ತು ಅದು ನಷ್ಟವಾಗಿ ಪರಿವರ್ತನೆ ಆಗುವಂಥದ್ದು, ಅಥವಾ ಯಾರದೋ ಮಾತುಗಳು ನೀವು ನಷ್ಟಕ್ಕೆ ಒಳಗೆ ಹಾಗೆ ಯಾವುದೇ ರೂಪದಲ್ಲಿ ನಿಮಗೆ ನಷ್ಟ ಆಗುವಂಥ ಸಾಧ್ಯತೆ. ಹಾಗಾಗಿ ಹಣಕಾಸಿನ ಒಪ್ಪಂದ, ನಷ್ಟ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಯಾವುದೇ ರೀತಿಯ ಒಂದು ಗಂಭೀರವಾದ ದೊಡ್ಡ ಮೊತ್ತದ ಸಾಲ ಕೊಡೋದು, ಸಾಲ ಪಡೆಯೋದು ಅಷ್ಟು ಈ ಕಾಲದಲ್ಲಿ ಉತ್ತಮ ಅಲ್ಲ. ಜೊತೆಗೆ ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ಕಡಿಮೆ ಇರುವಂಥ ದಿನ 14, 15, 16. ಆ ಬಳಿಕ 17, 18 ನಿಮ್ಮ ಪಾಲಿಗೆ ಉತ್ತಮ ದಿನ. 17, 18ರಲ್ಲಿ ಮತ್ತೆ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಯೋಗ ಇದೆ. ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಪ್ರಗತಿ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕೈಗೂಡಲಿವೆ 17, 18ರಲ್ಲಿ. 19, 20, 21 ಅಷ್ಟೇನು ಉತ್ತಮಿಲ್ಲ. 19, 20, 21ರಲ್ಲಿ ಚಂದ್ರನ ಬರದ ಕೊರತೆ ಇರೋ ಕಾರಣ ನೀವು ನಷ್ಟಕ್ಕೆ ಒಳಗಾಗುವಂಥದ್ದು, ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು, ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಕಾಣಿಸುವಂಥದ್ದು, ಇನ್ನು ಕೆಲವರಿಗೆ ಹೊಸದಾಗಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಕಾಣ್ಬೋದಾಗಿದೆ. ಹಾಗಾಗಿ ಹಣ ಮತ್ತು ಆರೋಗ್ಯದ ಎರಡರ ಬಗ್ಗೆ ಗಮನವನ್ನು ಗಮನಿಸಬೇಕು. 22, 23 ನಿಮ್ಮ ಪಾಲಿಗೆ ಉತ್ತಮ ದಿನ. 22, 23ರಲ್ಲಿ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆದಿದೆ. ದೀರ್ಘವಾದ ನಿಮಗೆ ಕಾಣುತ್ತಿದ್ದ ಯಾವುದೇ ಕನಸುಗಳು ಈಗ ನನಸಾಗ್ಬೋದು. ಇನ್ನು ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಆಗಬೇಕು ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಇನ್ನು 24, 25, 26 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. 24, 25, 26ರಲ್ಲಿ ಅಲ್ಲಿ ಚತುರ್ಥದಲ್ಲಿರುವಂಥ ಚಂದ್ರನಿಂದಾಗಿ ನಿಮಗೆ ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹ, ಅಥವಾ ಹಿಂದೆ ನಿಮ್ಮ ಸಂಚಲನ ಮಾಡಿದಂಥ ವ್ಯಕ್ತಿಗಳ ಮೂಲಕ ನಿಮಗೆ ಇನ್ನಷ್ಟು ತೊಂದರೆಗಳಾಗುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ಸಾಗಿ ಗುಪ್ತ ಶತ್ರುಗಳ ಕಾಟ. ಈ ರೀತಿ ನಿಮಗೆ
ಪ್ರಕಟ ರೂಪದಲ್ಲಿರ್ಬೋದು ಅಥವಾ ಗುಪ್ತ ರೂಪದಲ್ಲಿ ಇರ್ಬೋದು. ಅಂತಹ ಒಂದು ಶತ್ರುಗಳ ಕಾಟಗಳಿಗೆ ಕಾಣುತ್ತೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು, ತಂದೆ ತಾಯಿ ಮಧ್ಯೆ, ಬಂಧು ಬಾಂಧವರ ಜೊತೆಗೆ ವಾಗ್ವಾದ ಕಲಹ ಸಹ ಆಗುವಂಥದ್ದು. ಹಾಗಾಗಿ 24, 25, 26ರಲ್ಲಿ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಯಾವುದೇ ರೀತಿ ಆತುರ ನಿರ್ಧಾರಕ್ಕೆ ಇಳಿಯಬಾರದು. ಆ ಬಳಿಕ ಬರುವಂಥ 27, 28 ಸಾಮಾನ್ಯ ದಿನ, ಹೆಚ್ಚಿನ ಬದಲಾವಣೆಗಳಿಲ್ಲ. 27, 28ರಲ್ಲಿ ನೀವು ವೈಯಕ್ತಿಕ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಗಮನಿಸಬೇಕು. ಮಾತಿನ ಬಗ್ಗೆ ಸ್ವಲ್ಪ ನಿಕ್ಕಬೇಕು. ಅದರ ಹೊರತು ಇತರ ವಿಚಾರಗಳ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಕೊನೆಯ 3 ದಿನಗಳು 29, 30, 31 3 ದಿನಗಳು ಸಹ ನಿಮಗೆ ಉತ್ತಮವಾಗಿವೆ. ಮಾರ್ಚ್ 29, 30, 31ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುವಂಥದ್ದು. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ಹಾಗೆ ದೀರ್ಘಕಾಲದ ನಿಮ್ಮ ಕನಸುಗಳು ಈಡೇರುವಂಥದ್ದು. ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ, ವ್ಯಾಪಾರಿಗಳಿಗೆ ಹೆಚ್ಚಿನ ಹಣದ ಮೊತ್ತ ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಶುಭ ಪ್ರಯೋಜನಗಳನ್ನು ಈ 29, 30, 31ರಲ್ಲಿ ನಿರೀಕ್ಷೆ ಮಾಡುವುದು ಮಾರ್ಚ್ ತಿಂಗಳಲ್ಲಿ ತುಲಾರಾಶಿಯವರು. ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಈ ಕ್ಷಿಪ್ರವಾಗಿ ಆಗುವಂಥ ಬದಲಾವಣೆಗಳಲ್ಲಿ ಯಾವ ದಿನಾಂಕಗಳು ಉತ್ತಮವಿದೆ, ಯಾವ ದಿನಾಂಕಗಳು ಅಷ್ಟು ಉತ್ತಮ ಇಲ್ಲ ಎಂಬುದನ್ನು ಈಗ ಸಂಕ್ಷಿಪ್ತವಾಗಿ ಹೇಳಿದ್ದಾಗಿದೆ. ಇನ್ನು ನಿಮಗೆ ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ಯಾವುದಂದರೆ, ನಿರಂತರವಾಗಿ ಬಳಸುವಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣವನ್ನು ನೀವು ನಿರಂತರವಾಗಿ ಬಳಸಬಹುದು. ಯಾಕಂದರೆ ನಿಮಗೆ ತಿಂಗಳು ಪೂರ್ತಿ ನಿರಂತರವಾಗಿರುವಂಥದ್ದು ಕೇವಲ ರಾಹುವಿನ ಬೆಂಬಲ. ಹಾಗಾಗಿ ರಾಹುವಿಗೆ ಸಂಬಂಧಪಟ್ಟ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ 4 ನಿರಂತರವಾಗಿ ಬಳಸಿಕೊಳ್ಳಿ. ಇನ್ನು ಆರೆಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ ರವಿಯ ಅನುಗ್ರಹದ ಕಾರಣವಾಗಿರುತ್ತೆ. ರವಿಯ ಅನುಗ್ರಹದಿಂದ ಆಗುವಂಥ ಪರಿಣಾಮ ನಿಮಗೆ ಈ 14ರಿಂದ ಆರಂಭ ಆಗುತ್ತೆ, ಮಾರ್ಚ್ 14ರಿಂದ ತಿಂಗಳ ಕೊನೆಯವರೆಗೆ. ಹಾಗಾಗಿ ಮಾರ್ಚ್ 14ರಿಂದ ನೀವು ವಿಶೇಷವಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಆವಾಗ ಬಳಸಿಕೊಳ್ಳುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ವಿಶೇಷವಾಗಿ ಬುಧನ ಅನುಗ್ರಹ ಇರುವಂಥದ್ದು ತಿಂಗಳ ಆರಂಭದಿಂದ ತಿಂಗಳ 14ರವರೆಗೆ. ಹಾಗಾಗಿ ಅಂಥ ಒಂದು ದಿನಗಳಲ್ಲಿ ವಿಶೇಷವಾಗಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸಿ ಸಂಖ್ಯೆ 5 ಬಳಸಿಕೊಳ್ಳುವಂಥದ್ದು. ಇನ್ನು ನೀವು ಆಗಲೇ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಹೇಳಿದರೆ ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಬಳಸಿಕೊಳ್ಳಬಹುದಾಗಿದೆ. ಇನ್ನು ಹಿಂಗೆ ಇರತಕ್ಕಂಥ ಮಂಗಳ, ಗುರು, ಶುಕ್ರ, ಶನಿ, ಕೇತುಗಳ ದೋಷ ನಿವಾರಣೆಗೆ ಏನು ಮಾಡುವಂದರೆ ವಿಶೇಷವಾಗಿ ನೀವು ಗಣೇಶನ ಪ್ರಾರ್ಥನೆ ಮಾಡ್ಬೋದು, ದೇವತೆ ಅಮ್ಮನವರು ಪ್ರಾರ್ಥನೆ ಮಾಡ್ಬೋದು, ದುರ್ಗಾದೇವಿ ಸ್ತೋತ್ರ ಓದ್ಬೋದು, ಲಲಿತಾ ಸಹಸ್ರನಾಮಗಳನ್ನು ಪ್ರಾರ್ಥನೆ ಮಾಡ್ಬೋದು. ಅದೇ ರೀತಿ ಈ ಒಂದು ಶಿವ ಮತ್ತು ಹನುಮಾನ್ ಭಕ್ತಿ ಸಹ ಮಾಡ್ಬೋದಾಗಿದೆ. ಶಿವ ಹನುಮಾನ್ ಭಕ್ತಿ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ದೋಷಗಳು ನಿವಾರಣೆ ಆಗುತ್ತೆ. ಹಾಗೆಯೇ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ, ಲಕ್ಷ್ಮೀ ಹೃದಯ ಸ್ತೋತ್ರ, ವೆಂಕಟೇಶ್ವರ ಸುಪ್ರಭಾತ, ವೆಂಕಟೇಶ್ವರ ಸಂಬಂಧಪಟ್ಟ ಸ್ತೋತ್ರ, ಅದು ವಿಷ್ಣುವಿನ ಸಹಸ್ರನಾಮ. ಈ ರೀತಿ ಮಹಾಲಕ್ಷ್ಮಿ ತಾಯಿ ಹಾಗೂ ವಿಷ್ಣುವಿನ ಸಂಬಂಧಪಟ್ಟ ಯಾವುದೇ ಭಕ್ತಿಗಳನ್ನು ಮಾಡೋದ್ರಿಂದ ನವಗ್ರಹಗಳ ಒಂದು ಆರಾಧನೆ ಮಾಡಿದ್ರೆ ನಿಮಗೆ ಇರತಕ್ಕಂಥ ದೋಷಗಳು ನಿವಾರಣೆ ಆಗುತ್ತೆ. ಅವರು ಆತಂಕ ಪಡಬೇಕಾಗಿಲ್ಲ. ತುಲಾರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವೃಶ್ಚಿಕ ರಾಶಿಗೆ ಮಾರ್ಚ್ ತಿಂಗಳು ಸವಾಲುಗಳು ಇವೆ, ಜೊತೆಗೆ ಕೆಲವೊಂದು ಉತ್ತಮ ಫಲಗಳು ಕಂಡುಬರ್ತವೆ. ಗುರುಬಲದ ಒಂದು ರಕ್ಷಣೆ ನಿಮಗೆ ಇರುತ್ತೆ. ಅಲ್ಲಿ ಇತರ ಗ್ರಹಗಳ ವೈರುಧ್ಯವನ್ನು ನೀವು ಎದುರಿಸಬೇಕಾಗತ್ತೆ. ಕೇವಲ ಗುರು ಮತ್ತು ಕೇತುವಿನ ವಿಶೇಷವಾದ ಬೆಂಬಲ ಇರುತ್ತೆ ಹೊರತು ಅಲ್ಲಿ ಕೆಲವೊಂದು ಹಂತದಲ್ಲಿ ನಿಮಗೆ 6 ಅಥವಾ 7 ಗ್ರಹಗಳನ್ನು ವೈರುಧ್ಯವನ್ನು ಎದುರಿಸುವಂಥ ಸಮಸ್ಯೆ ಬರುತ್ತೆ. ನಿಮ್ಮ ಜೊತೆಗಿದ್ದರೆ ನಿಮಗೆ ವಿರುದ್ಧ ಆಗುವಂಥ ಘಟನೆಗಳಾಗ್ಬೋದು, ಅಥವಾ ನಿಮ್ಮ ಮನೆಯ ಸದಸ್ಯರೇ ನಿಮಗೆ ವಿರುದ್ಧವಾದ ಒಂದು ವರ್ತನೆಯನ್ನು ತೋರಿಸುವಂತಾಗಲಿ. ಈ ರೀತಿ ಅನಿರೀಕ್ಷಿತವಾದ ಕೆಲವು ಬದಲಾವಣೆಗಳು ಅಥವಾ ಶತ್ರು ಪೀಡೆಗಳು ನಿಮಗೆ ಕಾಣುವಂಥದ್ದು. ಮನಸ್ಸಿಗೆ ಸ್ವಲ್ಪ ಕಲಹವಾದಂಥ ವಾತಾವರಣಗಳು ಮನೆಯಲ್ಲೂ ಬರುತ್ತೆ, ಕಲಹದ ವಾತಾವರಣ ನಿಮ್ಮ ಉದ್ಯೋಗ ಜಾಗದಲ್ಲೂ ಬರುತ್ತೆ. ನಿಮ್ಮ ವಿರುದ್ಧ ಇತರರು ಸಂಚು ಮಾಡುವಂಥದ್ದು ನಿಮಗೆ ಈಗ ಗಮನಕ್ಕೆ ಬರುತ್ತೆ. ಕೆಲವರು ಗುಪ್ತ ರೂಪದಲ್ಲಿರ್ಬೋದು, ಕೆಲವರು ಪ್ರಕಟ ರೂಪದಲ್ಲಿರ್ಬೋದು, ಕೆಲವರು ನೇರ ನಿಮಗೆ ವಿರೋಧವನ್ನು ಮಾಡಿದರೆ, ಇನ್ನು ಕೆಲವರು ಪರೋಕ್ಷವಾಗಿ ನಿಮಗೆ ವಿರೋಧವನ್ನು ಮಾಡಿದಾಗಲಿ, ನಿಮ್ಮ ಏಳಿಗೆಗೆ ತೊಂದರೆ ಮಾಡಿದಾಗಲಿ, ಅಥವಾ ನಿಮ್ಮ ಒಂದು ಯಾವುದೇ ರೀತಿಯ ಒಂದು ಫಲಾಪೇಕ್ಷೆಗಳಿಗೆ ಅಡೆತಡೆಗಳನ್ನು, ವಿಘ್ನಗಳನ್ನು ಮಾಡುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಎಲ್ಲ ವಿಚಾರವಾಗಿ ಮೈಯೆಲ್ಲ ಕಣ್ಣಾಗಿರಬೇಕಾದ ಒಂದು ಅವಶ್ಯಕತೆ ಇರುತ್ತೆ. ಗುರುಬಲ ಸಹಾಯಕ್ಕೆ ಬರುತ್ತೆ, ಆದರೆ ಅದು ಎಲ್ಲ ವಿಚಾರಕ್ಕೂ ಗುರುಬಲನೇ ಅದಕ್ಕೆ ಪ್ರಮುಖವಾಗಿ ಆಗೋದಿಲ್ಲ. ಕೆಲವೊಂದು ವಿಚಾರದಲ್ಲಿ ಗುರುಬಲ ಇದ್ದಾಗಲೂ ಇತರ ಗ್ರಹಗಳ ಒಂದು ಬಲ ಅಥವಾ ಇತರ ಗ್ರಹಗಳ ಒಂದು ಪ್ರಭಾವ ಮೇಲಾಗುವಂಥ ಅವಕಾಶಗಳು ಬರ್ತವೆ. ಅಲ್ಲಿ ವಿಶೇಷವಾಗಿ ನಿಮ್ಮ ರಾಶಿಯಾಧಿಪತ್ಯದ ಮಂಗಳು ನಿಮಗೆ ಅಷ್ಟಮದಲ್ಲಿ ಇರುವಂಥ ಕಾರಣ, ಅಷ್ಟಮದ ಮಂಗಳದಿಂದಾಗಿ ನಿಮಗೆ ಆರೋಗ್ಯದಲ್ಲಿ ಕೆಲವರಿಗೆ ಏರ್ಪೇರು ಬರ್ಬೋದು. ಅನಾವತ್ತಾಗಿ ನಿಮಗೆ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು, ಜೊತೆಗೆ ಉಸಿರಾಟದ ತೊಂದರೆ ಅಥವಾ ಇನ್ನಿತರವಾದ ಹೃದಯ ಸಂಬಂಧಿತವಾದ ಕಾಯಿಲೆಗಳು, ಇನ್ನು ಕೆಲವರಿಗೆ ಹೊಟ್ಟೆ ಅಥವಾ ಜೀರ್ಣಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಇನ್ನು ಕೆಲವರಿಗೆ ಆಕಸ್ಮಿಕವಾಗಿ ಹವಾಮಾನ ಅಥವಾ ಆಹಾರದಿಂದ ಬರುವಂಥ ತೊಂದರೆಗಳು ಈಗ ಎರಡವಾಗಿ ನಿಮಗೆ ಅಲ್ಲಿ ಕೆಲವರಿಗೆ ಆಸ್ಪತ್ರೆ ವಾಸ ಅಥವಾ ಕೆಲವರಿಗೆ ಸರ್ಜರಿ ಅಥವಾ ಆಪರೇಷನ್ ಅಗತ್ಯ ಇತ್ಯಾದಿಗಳು ಕಂಡುಬರ್ಬೋದು. ಇನ್ನು ಈಗಾಗಲೇ ಇದ್ದಂಥ ಅನಾರೋಗ್ಯದ ಸಮಸ್ಯೆಗಳು ಅದು ಈ ತಿಂಗಳಲ್ಲಿ ಮರುಕಾಣಿಸ್ಬೋದು, ಅಥವಾ ಈ ತಿಂಗಳಲ್ಲಿ ಅದು ಹೆಚ್ಚು ಒಂದು ತೊಂದರೆಗೆ ಒಳಗಾಗುವಂಥದ್ದು, ಇದಕ್ಕೆ ಹೆಚ್ಚಿನ ಚಿಕಿತ್ಸೆಯನ್ನು ಬೇಡುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಅಲ್ಲಿ ನಿಮ್ಮ ರಾಶಿಯಾಧಿಪತಿನೇ ನಿಮಗೆ ಈಗ ವಿರುದ್ಧವಾದ ಒಂದು ಸ್ಥಾನದಲ್ಲಿರುವ ಕಾರಣ ಆರೋಗ್ಯದ ಬಗ್ಗೆ ಪ್ರಮುಖವಾದ ಕಾಳಜಿ ಬೇಕಾಗುತ್ತೆ. ಆಗಲೇ ವೈಯಕ್ತಿಕ ವಿಚಾರ ಮತ್ತು ಶತ್ರುತ್ವದ ಪೀಡೆ ಹೇಳಿದರೆ ಅಲ್ಲಿ ನಿಮಗೆ ವಿಶೇಷವಾಗಿ ರವಿ, ಶನಿ, ರಾಹು ಇವರು 3 ಗ್ರಹಗಳು ಸಹ ಈಗ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಒಂದು ಉತ್ತಮ ಫಲವನ್ನು ಕೊಡುವಂಥದ್ದಿಲ್ಲ. ಆ ರವಿ, ಶನಿ ಮತ್ತು ರಾಹುಗಳ ವೈಪರೀತ್ಯವು ನಿಮಗೆ ಆಗಾಗ ಶತ್ರುಗಳ ಪೀಡೆ
ಅನೇಕ ರೀತಿಯ ತೊಂದರೆಗಳನ್ನು ಮಾಡುವಂಥದ್ದು, ನಿಮ್ಮ ಜೊತೆಗಿದ್ದವರು ನಿಮ್ಮ ವಿರುದ್ಧವನ್ನು ಸಂಚಲನ ಮಾಡೋದಾಗಲಿ, ಇನ್ನು ನಿಮ್ಮ ಜೊತೆಗೆ ಇರತಕ್ಕಂತಹ ಇನ್ನಿತರ ಮೇಲಾಧಿಕಾರಿಗಳು ಸಹ ನಿಮ್ಮ ಪರವಾಗಿ ಇರೋದಿಲ್ಲ, ಅವರು ಈಗ ನಿಮ್ಮ ವಿರುದ್ಧವಾಗಿ ಏನೋ ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಅಥವಾ ಇತರರು ನಿಮ್ಮ ವಿರುದ್ಧ ಏನಾದರೂ ಕಂಪ್ಲೇಂಟನ್ನು ದೂರನ್ನು ಕೊಟ್ಟು ಅದೆಲ್ಲ ಈಗ ತನಿಖೆಗೆ ಒಳಗಾಗುವಂಥದ್ದು, ಅಥವಾ ನ್ಯಾಯಾಲಯ ಕೋರ್ಟು ಮುಂತಾದ ವಿಚಾರಗಳಲ್ಲಿ ನಿಮಗೆ ಹಿನ್ನಡೆ ಆಗ್ಬೋದು. ಇನ್ನು ಸರ್ಕಾರದ ಹುದ್ದೆ ಸರ್ಕಾರದ ಕೆಲಸ ಕಾರ್ಯಗಳಿರುವಾಗ ಅವರ ಮೇಲೆ ಏನಾದರೂ ಶಿಸ್ತಿನ ಕ್ರಮಗಳು ಬರುವಂಥದ್ದು, ಅಥವಾ ಹಿಂದೆ ಮಾಡಿದ ನೀವು ಯಾವುದೋ ಒಂದು ಅಪರಾಧ ಕೃತ್ಯಗಳಿಗೆ ಬಳಕೆಗೆ ಬಂದು ಅದರಲ್ಲಿ ನೀವು ಆ ಒಂದು ತೊಂದರೆಗೆ ಸಿಲುಕಿಕೊಳ್ಳುವಂಥದ್ದು ಇವೆಲ್ಲವೂ. ಯಾಕಂದರೆ ಅಲ್ಲಿ ಮಂಗಳ, ರವಿ, ಶನಿ, ರಾಹು ಈ 4 ಗ್ರಹಗಳ ನಿಮಗೆ ವೈರುಧ್ಯವನ್ನು ಎದುರಿಸುವಂಥದ್ದು. ಇವೆಲ್ಲ 4 ಗ್ರಹಗಳು ನಮ್ಮ ವಿರುದ್ಧವಾದ ಶತ್ರುಗಳಿಗೆ, ರೋಗಗಳಿಗೆ ಅಥವಾ ಭಯಗಳಿಗೆ, ಆತಂಕಗಳಿಗೆ ಕಾರಣ ಆಗ್ತವೆ. ಈ 4 ಗ್ರಹಗಳ ವೈರುಧ್ಯ ನಿಮಗೆ ತೊಂದರೆಯನ್ನು ಉಂಟು ಮಾಡುವಂತಹ ಸ್ಥಿತಿಯಲ್ಲಿ ಇರುವ ಕಾರಣ ಆ ಬಗ್ಗೆ ಸ್ವಲ್ಪ ನೀವು ಎಚ್ಚರಿಕೆಯನ್ನು ಖಂಡಿತ ಗಮನಿಸಬೇಕಾಗತ್ತೆ. ಹಾಗೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಸಹ ನಿಮಗೆ ಈ ತಿಂಗಳಲ್ಲಿ ಒಂದು ಸವಾಲು ಆಗಿ ಪರಿಣಾಮ ಆಗ್ಬೋದು. ಇನ್ನು ವೈಯಕ್ತಿಕ ಜೀವನದಲ್ಲಿ ಸಹ ಹಾಗೆ ಬಾಂಧವ್ಯ ಹದಗೆಡುವಂಥದ್ದು, ಗಂಡ ಹೆಂಡತಿಯರ ಬಾಂಧವ್ಯಗಳು, ತಂದೆ ಮಕ್ಕಳ ಬಾಂಧವ್ಯ, ಅಥವಾ ಇನ್ನಿತರ ನಿಮ್ಮ ರಿಲೇಷನ್ಗಳ ಬಂಧುಗಳ ಜೊತೆಗೆ ಬಾಂಧವ್ಯ ಇವೆಲ್ಲವೂ ಹದಗೆಡಬಹುದು. ಹಣಕಾಸಿನ ವಿಚಾರ, ಭೂಮಿಯ ವಿಚಾರ, ಅಥವಾ ಯಾವುದೇ ರೀತಿಯ ಪ್ರತಿಷ್ಠೆಗೆ ಸಂಬಂಧಪಟ್ಟ ವಿಚಾರಗಳು ಅಲ್ಲಿ ಮಾತಿನ ಚಕಮಕಿಗೆ ಕಾರಣವಾಗಿ ಸಣ್ಣ ವಿಚಾರದ ಕಿಡಿ, ಅಂದರೆ ಬೆಂಕಿ ಹತ್ತಿಕೊಳ್ಳಕ್ಕೆ ಒಂದು ಕಿಡಿ ಸಾಕಾಗುತ್ತೆ, ಅಂತಹ ಒಂದು ಕಿಡಿಯಿಂದ ಬೆಂಕಿ ಹತ್ತಿಕೊಳ್ಳುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಮನಸ್ಸಿಗೆ ಸಂಬಂಧಪಟ್ಟೂ ಅಷ್ಟು ಉತ್ತಮವಾದ ವಾತಾವರಣ ಇರೋದಿಲ್ಲ. ಆತಂಕ, ಭಯ, ಚಿಂತೆಗಳು, ಜೊತೆಗೆ ನಾಳೆ ಏನಾಗುತ್ತೆ ಅನ್ನೋದರ ಒಂದು ಚಿಂತೆಯಲ್ಲಿ ನಿಮಗೆ ಈ ತಿಂಗಳಂಥ ಒಂದು ಚಿಂತೆಗಳು ಬರ್ಬೋದಾಗಿದೆ. ಹಾಗಾಗಿ ಒಟ್ಟಿನಲ್ಲಿ ಅಲ್ಲಿ ಗುರು ಬಲದಿಂದ ನಿಮಗೆ ಕೆಲವೊಂದು ಪ್ರಯೋಜನಗಳಾಗ್ತವೆ. ಗುರು ಬಲದಿಂದ ವಿಶೇಷವಾಗಿ ಕೆಲವೊಮ್ಮೆ ನಮಗೆ ವಿಶೇಷವಾಗಿ ಈ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಆಗ್ಬೋದು. ನೀವು ಮಾಡುವಂಥ ಉದ್ಯೋಗದಲ್ಲಿ ಕೆಲವರಿಗೆ ಒಂದು ಲಾಭಗಳು, ಯಶಸ್ಸು ಬರುವಂಥದ್ದು. ವಿದ್ಯಾರ್ಥಿಗಳು, ವಿಶೇಷವಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ತೊಂದರೆಗಳು ಬರೋದಿಲ್ಲ. ವಿದ್ಯಾರ್ಥಿಗಳು, ಯುವಕರು, ಸಾಧಕರಲ್ಲಿದ್ದರೆ ಅವರ ಒಂದು ಸಾಧನೆಗೆ, ಅದರ ಒಂದು ವಿದ್ಯೆಗೆ ಪೂರಕವಾಗಿ ಗುರುವಿನ ಸಹಾಯ ಬರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳು ಬರ್ಬೋದು. ಅದು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಆಯ್ಕೆ ಆಗುವಂಥದ್ದು, ಉದ್ಯೋಗಕ್ಕೆ ಟ್ರೈ ಮಾಡೋದರಿಗೆ ಉದ್ಯೋಗ ಸಿಗುವಂಥದ್ದು ಗುರುವಿನ ಅನುಗ್ರಹದಿಂದ ಆಗುತ್ತೆ. ಮದುವೆಗೆ ಪ್ರಯತ್ನ ಪಡುವವರಿಗೆ ವಿವಾಹದ ಒಂದು ಸಂಬಂಧಗಳು ಫಿಕ್ಸ್ ಆಗ್ಬೋದು, ಅಥವಾ ಹಿಂದೆ ನಿಮಗೆ ಯಾವುದೇ ಕಾರಣದಿಂದ ತಡೆ ಹಿಡಿಯಲ್ಪಟ್ಟ ವೈವಾಹಿಕ ಮಾತುಕತೆಗಳು ಈಗ ಮುನ್ನೆಲೆಗೆ ಬಂದು ಮದುವೆ ಫಿಕ್ಸ್ ಆಗುವಂಥ ಅವಕಾಶ. ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳು ಗುರು ಖಂಡಿತ ಕೊಡ್ತಾ ಇದ್ದಾನೆ. ಅದರಲ್ಲಿ ವಿಶೇಷವಾಗಿ ಯುವ ವರ್ಗದವರಿಗೆ ಗುರುವಿನಿಂದ ವಿಶೇಷವಾದ ಲಾಭಗಳು ಈ ಕಾಲದಲ್ಲಿ ಆಗಲಿವೆ. ವಿದ್ಯಾರ್ಥಿಗಳು, ಸಾಧಕರು, ಯುವಕರಲ್ಲಿದ್ದರೆ ಅವರ ಒಂದು ಏನೇನು ಪ್ರಯತ್ನಗಳಿಗೆ ಗುರುವಿನ ವಿಶೇಷವಾದ ಆಶೀರ್ವಾದ ಬರುತ್ತೆ. ಇನ್ನು ಯಾರು ವಿದೇಶಕ್ಕೆ ವಿದ್ಯೆಗೆ ಹೋಗಬೇಕು, ವಿದೇಶಕ್ಕೆ ಉದ್ಯೋಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರಿಗೆ ಆ ಕೇತುವಿನ ಬೆಂಬಲ ಸಹ ಈಗ ಅನುಕೂಲಕ್ಕೆ ಬರುತ್ತೆ. ಹಾಗಾಗಿ ವಿದೇಶ ಮೂಲದ ಉದ್ಯೋಗ, ವಿದೇಶ ಮೂಲದ ಶಿಕ್ಷಣ, ಅಥವಾ ವಿದೇಶದಲ್ಲಿ ಏನಾದರೂ ವ್ಯಾಪಾರ ವ್ಯವಹಾರ ಇತ್ಯಾದಿಗಳನ್ನ ಒಂದು ಅಪೇಕ್ಷೆ ಪಡುವಂಥವರಿಗೆ, ವೃಶ್ಚಿಕ ರಾಶಿಯವರಿಗೆ ಅನೇಕ ರೀತಿಯ ಪ್ರಯೋಜನಗಳಾಗುತ್ತೆ. ಜೊತೆಗೆ ವಿದೇಶಿ ಮೂಲದ ಸಂಸ್ಥೆಗಳಿಂದ ನಿಮಗೆ ಏನಾದರೂ ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ, ಅಥವಾ ಇನ್ನಿತರ ಕೊಡುಗೆ, ಅವಾರ್ಡ್ ಇತ್ಯಾದಿಗಳು ಬರುವಂಥದ್ದು ಕೆಲವೊಬ್ಬರಿಗೆ ಬರುವಂಥದ್ದು ಇರುತ್ತೆ. ಹಾಗೆ ಅಂತಹ ವಿಚಾರಕ್ಕೆ ಈ ಗುರು ಮತ್ತು ಕೇತು ಅಷ್ಟೇ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾದ ಲಾಭವನ್ನು ಕೊಳ್ಳಲಿದ್ದಾರೆ. ಉಳಿದ 6 ಗ್ರಹಗಳು ವೈರುಧ್ಯವಾದಂಥ ಸ್ಥಿತಿಯಲ್ಲಿ ನಿರ್ಮಾಣವಾಗಿರೋ ಕಾರಣ ನೀವು ಎಲ್ಲವನ್ನ ಒಂದು ಎಚ್ಚರಿಕೆ ಹೆಜ್ಜೆಯಾಗಿ ಗಮನಿಸಬೇಕು. ಆತುರ ನಿರ್ಧಾರ ಬೇಡ, ಅಪರಿಚಿತ ವ್ಯವಹಾರಗಳು ಬೇಡ, ನಂಬಿಕೆ ಯಾರನ್ನು ಮಾಡಬೇಕು ಮಾಡಬಾರ್ದು ಅನ್ನೋ ಗಮನಿಸಬೇಕು. ನಿಮ್ಮ ವೈಯಕ್ತಿಕ ವಿಚಾರ, ಪರ್ಸನಲ್ ವಿಚಾರಗಳನ್ನು ಇನ್ನಿತರ ಜೊತೆಗೆ ಹಂಚಿಕೊಳ್ಳೋಕೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಸಾಮಾಜಿಕ ಜಾಲತಾಣವನ್ನು, ಸೋಷಿಯಲ್ ಮೀಡಿಯಾನ ಉಪಯೋಗ ಮಾಡಲು ಅಲ್ಲಿ ಎಚ್ಚರಿಕೆ ಹೆಜ್ಜಬೇಕು. ಅದರಲ್ಲಿ ನೀವೇನಾದರೂ ಒಂದು ಎಡವೆ ಬಿದ್ದು ಅದರಲ್ಲಿ ನಿಮ್ಮ ವಿರುದ್ಧ ಏನಾದರೂ ಸಂಚುಗಳು, ಕಾನೂನು ಕ್ರಮಗಳು ಎಲ್ಲ ಬರ್ಬೋದು, ಅಥವಾ ನಿಮಗೆ ಅವಮಾನ ಅಥವಾ ಅವಹೇಳನ ಆಗುವಂಥ ಘಟನೆಗಳು ಈ ಕಾಲದಲ್ಲಿ ಬರ್ಬೋದು. ಹಾಗಾಗಿ ಆರೋಗ್ಯದ ಕಡೆಗೂ ಗಮನ ಬೇಕು, ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆಗಳು ಗಮನ ಬೇಕು. ಅದೇ ರೀತಿ ನಿಮ್ಮ ಬಾಂಧವ್ಯ, ಅಂದರೆ ನಿಮ್ಮ ಕೌಟುಂಬಿಕ ವಿಚಾರದ ಕಡೆಗೂ ಗಮನ ಖಂಡಿತ ಬೇಕಾಗುತ್ತೆ. ತನುಮನ ಧನದ ಎಚ್ಚರಿಕೆ ಈ ತಿಂಗಳಲ್ಲಿ ಬೇಕಾಗುತ್ತೆ. ಉತ್ತಮ ಫಲಗಳು ಮಧ್ಯೆ ಮಧ್ಯೆ ಗುರು ಮತ್ತು ಕೇತುಗಳಿಂದ ನಿಮಗೆ ಆಗಲ್ಲ ಅನ್ನೋದೇನಿಲ್ಲ, ಆದರೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕು. ಇನ್ನು ಚಂದ್ರನ ಚಲನೆ ನಿಮಗೆ ಈ ತಿಂಗಳಲ್ಲಿ 16 ದಿನಾಂಕಗಳಲ್ಲಿ ಪೂರಕವಾಗಿರುತ್ತೆ. ಅದು ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಯಾವ ಡೇಟ್ಗಳಲ್ಲಿ ಚಂದ್ರ ಬಲ ಇದೆ, ಯಾವ ದಿನಗಳಲ್ಲಿ ಚಂದ್ರ ಬಲ ಇಲ್ಲ ಅನ್ನೋದನ್ನು ಈಗ ಡೇಟ್ಗಳಿಗೆ ಗಮನಿಸೋಣ. ಮಾರ್ಚ್ 1-2 ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ. ಮಾರ್ಚ್ 1-2ರಲ್ಲಿ ಅಲ್ಲಿ ಪಂಚಮದಲ್ಲಿರುವಂಥ ಚಂದ್ರನು ನಿಮಗೆ ದ್ವೇಷಕ್ಕೆ, ಕಲಹಕ್ಕೆ ಕಾರಣ ಆಗ್ತಾನೆ. ಮನೆ ಮಂದಿ ಜೊತೆ ಕಲಹ, ಕಿರಿಯರ ಜೊತೆ ಕಲಹ, ವಾಗ್ವಾದಗಳು ಆಗ್ಬೋದು, ಅವಮಾನ ಆಗುವ ಘಟನೆಗಳು ಜರುಗ್ಬೋದು. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ಹಿನ್ನಡೆ ಆಗ್ಬೋದು. ಇನ್ನು ಮಾರ್ಚ್ 3, 4, 5, 6 ನಿರಂತರವಾಗಿ 4 ದಿನಗಳು ನಿಮಗೆ ಪೂರಕವಾಗಿ ಚಂದ್ರನ ಬೆಂಬಲ ಇರುತ್ತೆ. ಷಷ್ಠ ಮತ್ತು ಸಪ್ತಮ 6, 7ರ ಸ್ಥಾನದ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಇಷ್ಟಾರ್ಥ ಸಿದ್ಧಿಗೆ ಸಾಧ್ಯತೆ ಇದೆ. ಏನು ಯಾರ್ಯಾರು ಬೇರೆ ಬೇರೆ ರೀತಿಯ ಕೈಗಾರಿಕಾ ರಂಗ, ಇಂಡಸ್ಟ್ರಿ, ಉದ್ಯಮ ಅಥವಾ ವ್ಯಾಪಾರ, ಸ್ವಂತ ಉದ್ಯಮ ಮಾಡೋರಿಗೆ ವಿಶೇಷವಾದ ಲಾಭಗಳು, ಆದಾಯಗಳಾಗಿವೆ. ಇನ್ನು ಈ ಸೈನ್ಸು, ಮೆಡಿಸಿನ್ನು, ಮೆಡಿಕಲ್ಲು ಅಥವಾ ಇಂಜಿನಿಯರಿಂಗ್ ಮುಂತಾದ ಹಲವಾರು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಿಗೆ ಸಂಬಂಧಪಟ್ಟವರಿಗೆ ಅವರ ಕ್ಷೇತ್ರದಲ್ಲಿ ಪ್ರಗತಿ ಇದೆ. ಅಂಥ ಒಂದು ವೃತ್ತಿಪರರಿಗೆ, ಅಂದರೆ ಯಾರು ಪ್ರೊಫೆಷನಲ್ ಇರ್ತಾರೆ ಅವರಿಗೆ ಭಾಳಷ್ಟು ಒಂದು ಉತ್ತಮವಾದ ಆಯ್ಕೆಗಳು, ಪ್ರಗತಿಗಳು ಬರುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲೂ ಸಹ ಉತ್ತಮವಾದ ಫಲಗಳು ಬರಲಿವೆ. ವಿದ್ಯಾರ್ಥಿಗಳಿಗೂ ಅನೇಕ ಉತ್ತಮ ಫಲಗಳು 3, 4, 5, 6 4 ದಿನಗಳು ಪೂರಕವಾಗಿರುವಂಥದ್ದು. ಹಣಕಾಸು, ಆರೋಗ್ಯ, ಮನಸ್ಥಿತಿ ಎಲ್ಲ ಉತ್ತಮವಾಗಿ ಇರುತ್ತೆ. ಚಂದ್ರ
ಚಂದ್ರನ ಬಲದಿಂದ. 7, 8, 9 ಅಷ್ಟು ಉತ್ತಮವಿಲ್ಲ. ಈ 3 ದಿನಗಳಲ್ಲಿ ನಿಮಗೆ ಅಷ್ಟಮದಲ್ಲಿರುವಂಥ ಚಂದ್ರನ ಕಾರಣವಾಗಿ ಅಲ್ಲಿ ಕಲಹದ ವಾತಾವರಣ, ಆರೋಗ್ಯದಲ್ಲಿ ಏರುಪೇರು. ನಾನು ಆಗಲೇ ಹೇಳಿದ್ದೇನೆ ನಿಮಗೆ ಇತರ ಗ್ರಹಗಳಿಂದ ಆರೋಗ್ಯಕ್ಕೆ ತೊಂದರೆ ಬರುವುದು, ವಿಶೇಷವಾಗಿ ಮಂಗಳನಿಂದ ಅಂತ. ಅದು ಈ ದಿನಗಳಲ್ಲಿ ನಿಮಗೆ ಚಂದ್ರನು ವಿರುದ್ಧವಾಗಿರುವ ಕಾರಣ ಆರೋಗ್ಯದ ಬಗ್ಗೆ ಎಲ್ಲರೂ ಆರೋಗ್ಯವಂತರ ಸಹ ಕಾಳಜಿ ಬೇಕೇ ಬೇಕಾಗಿದೆ. ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ ಅಂತ ಹೇಳಿದ್ದಾರೆ ಹಿರಿಯರು. ಅದಕ್ಕೆ ಆರೋಗ್ಯವಂತರಿರ್ಬೋದು, ಅದು ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದ್ದವರು ಸಹ ಆರೋಗ್ಯದ ಕಾಳಜಿಯನ್ನು ಪ್ರಥಮ ಆದ್ಯತೆಯಾಗಿ ತಗೋಬೇಕು. ಇವತ್ತು ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಕೆಲವರಿಗೆ ಶೀತ, ನೆಗಡಿ, ಜ್ವರದ ಜೊತೆಗೆ ಇನ್ನು ಕೆಲವರಿಗೆ ಹವಾಮಾನದಿಂದ, ಆಹಾರ ದೋಷದಿಂದ, ಅಜೀರ್ಣ ಸಮಸ್ಯೆ, ಹೊಟ್ಟೆಯಲ್ಲಿ ಅಸಿಡಿಟಿ, ಅಲ್ಸರ್ ಇತ್ಯಾದಿಗಳು ಕೆಲವರಿಗೆ ಕಂಡು ಬರ್ಬೋದಾಗಿದೆ. ಹಾಗಾಗಿ ಆರೋಗ್ಯದ ಕಾಳಜಿ ಬೇಕು. ಹಣಕಾಸಿಗೆ ಸಂಬಂಧಪಟ್ಟ ಕಷ್ಟ ನಷ್ಟಗಳು ಹೆಚ್ಚಳಾಗ್ಬೋದು, ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ತನು ಮನ ಧನದ ಒಂದು ಎಚ್ಚರಿಕೆ ಹೆಜ್ಜೆ 7, 8, 9ರಲ್ಲಿ ಖಂಡಿತ ಬೇಕಾಗುತ್ತೆ ವೃಶ್ಚಿಕ ರಾಶಿಗೆ. ಇನ್ನು ಮಾರ್ಚ್ 10, 11 ಪರವಾಗಿಲ್ಲ, ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಆರೋಗ್ಯ, ಮನಸ್ಥಿತಿ ಎಲ್ಲ ಉತ್ತಮವಾಗಿರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಚಿಂತೆ ಹೆಚ್ಚಳಾಗುತ್ತೆ. ದೊಡ್ಡ ಮೊತ್ತದ ಸಾಲ ಕೊಡೋದಾಗಲಿ, ಸಾಲ ಪಡೆದಾಗಲಿ ಇದನ್ನು ಒಳ್ಳೆಯದಲ್ಲ. ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಅಥವಾ ಅಪರಿಚಿತರಲ್ಲಿ ಹಣದ ವ್ಯವಹಾರ ಮಾಡಲಿಕ್ಕೆ 10, 11 ಹೋಗಬೇಡಿ. ನಿಮಗೆ ಕಷ್ಟ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಬರುತ್ತೆ. ಇನ್ನಿತರ ವಿಚಾರ ಪರವಾಗಿಲ್ಲ. ಇನ್ನು 12, 13 ನಿಮಗೆ ಉತ್ತಮ ದಿನ. 12, 13, 14, 15, 16 ನಿರಂತರವಾಗಿ 5 ದಿನಗಳು. 10ರಿಂದ ನಿಮಗೆ 12ರಿಂದ 16ವರೆಗೆ 5 ದಿನಗಳು ಉತ್ತಮವಾದ ಫಲಗಳಿವೆ. ಲಾಭಸ್ಥಾನ, ಕರ್ಮಸ್ಥಾನದಲ್ಲಿರುವಂತಹ ಚಂದ್ರರು ನಿಮಗೆ ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾರೆ. ಯಾವುದೇ ಪ್ರಮುಖ ಕೆಲಸ ಕಾರ್ಯ ಇದ್ದರೆ 12ರಿಂದ 16ವರೆಗೆ ಮಾಡಿಕೊಳ್ಳಿ. 12ರಿಂದ 16ವರೆಗೆ ಮಾಡಿಕೊಂಡ್ರೆ ನಿಮಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಇನ್ನಿತರ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳು, ಯಾರನ್ನ ಭೇಟಿ ಮಾಡಬೇಕು, ಏನು ದೊಡ್ಡ ಮೊತ್ತದ ಹಣದ ವ್ಯವಹಾರ ಮಾಡಬೇಕು, ಏನಾದ್ರು ಪ್ರಮುಖವಾದ ಕೆಲಸ ಕಾರ್ಯಗಳು ಆರಂಭ ಮಾಡಬೇಕು ಅನ್ನೋದಕ್ಕೆ 12ರಿಂದ 16ವರೆಗೆ ಈ 5 ದಿನಗಳನ್ನು ಬಳಸ್ಕೊಂಡ್ರೆ ಅನೇಕ ರೀತಿಯ ಚಂದ್ರನ ಬೆಂಬಲದಿಂದ ನಿಮಗೆ ಶುಭ ಫಲಗಳು ಸಿದ್ಧ ಆಗ್ತವೆ. ವ್ಯಾಪಾರ, ಉದ್ಯೋಗ ಮುನ್ನಡೆಯಿದೆ, ಹಣಕಾಸಿನ ಆಗಮ ಚೆನ್ನಾಗಿದೆ, ಆರೋಗ್ಯ ಸುಧಾರಣೆ ಇದೆ, ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಇರುತ್ತೆ. 17, 18 ಅಷ್ಟೇನು ಉತ್ತಮಿಲ್ಲ. 17, 18 ಕಲಹಗಳ ದಿನ ಆಗಿರುತ್ತೆ. ನಾನಾ ರೀತಿಯ ಕಲಹಗಳು ಬರ್ಬೋದು, ಮಾತಿನ ಚಕಮಕಿ ಬರ್ಬೋದು. ನೀವು ಸುಮ್ಮನಿದ್ದರೂ ಇತರರು ನಿಮ್ಮ ಜೊತೆಗೆ ಕಾಲು ಕೆರೆದು ಜಗಳಕ್ಕೆ ಬರುವಂಥ ಘಟನೆಗಳು, ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಪ್ರಯಾಣದಲ್ಲಿ ವಿಘ್ನ ಅಥವಾ ವಿಳಂಬಗಳಾಗುವಂಥದ್ದು, ಸಣ್ಣ ಪುಟ್ಟ ಅವಘಡಗಳು ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು 17, 18ರಂದು ಆಗುವ ಸಾಧ್ಯತೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ. ಇನ್ನು 19, 20, 21 ಪರವಾಗಿಲ್ಲ, ಉತ್ತಮವಾದ ಫಲಗಳು ಚಂದ್ರನ ಬರ್ತಾ ಇದ್ದಾನೆ. ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನು ಲಾಭವನ್ನು, ಸುಖವನ್ನು, ಜಯವನ್ನು ಕೊಳ್ಳಿದ್ದಾನೆ. ಆರೋಗ್ಯವನ್ನು ಸುಧಾರಣೆ ಇದೆ. ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ, ಬಂಧು ಬಾಂಧವರೊತ್ತಿಗೆ ಉತ್ತಮವಾದ ಕಾಲ ಕಳೆಯುವಂಥ ಅವಕಾಶ, ಕೆಲವರಿಗೆ ಪ್ರಯಾಣ, ಪ್ರವಾಸವಾಗುವಂಥ ಅವಕಾಶ ಎಲ್ಲ ಬರ್ಬೋದಾಗಿದೆ. ಧಾರ್ಮಿಕವಾದ ಕೆಲಸ ಕಾರ್ಯಗಳು ತೊಡಗಿಸುವಂಥದ್ದು, ಮನಸ್ಥಿತಿ ಸಹ ಉತ್ತಮವಾಗಿರುತ್ತೆ. ಗೃಹಿಣಿಯರು, ಮಹಿಳೆಯರಿಗೆ ಸಹ ಉತ್ತಮವಾದ ಫಲ 19, 20, 21ರಂದು ಕಂಡು ಬರುತ್ತೆ. 22, 23 ಅಷ್ಟೇನು ಉತ್ತಮಿಲ್ಲ. ನಷ್ಟ ಕಷ್ಟಗಳ ಸಾಧ್ಯತೆ, ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟಗಳೇ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದುಕೊಂಡ ಕೆಲಸಗಳು ವಿರುದ್ಧವಾಗಿ ಆಗುವಂಥದ್ದು, ಇತರರು ನಿಮ್ಮ ವಿರುದ್ಧ ಸಂಚಲನ ಮಾಡುವಂಥದ್ದೆಲ್ಲ ಕಮ್ಮಿಗೆ ಕಂಡು ಬರುತ್ತೆ 22, 23ರಲ್ಲಿ. ಇನ್ನು 24, 25, 26 ನಿರಂತರ 3 ದಿನಗಳು ನಿಮಗೆ ವಿಶೇಷವಾದ ಶುಭ ಫಲಗಳು ಬರ್ತವೆ. ಅಲ್ಲಿ ನಿಮ್ಮ ರಾಶಿಯಿಂದ ತೃತೀಯದಲ್ಲಿರುವಂಥ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಇಷ್ಟಾರ್ಥ ಸಿದ್ಧಿ ಇದೆ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಇನ್ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಸಹ ಅವರ ಪ್ರತಿಭೆಗೆ ಪುರಸ್ಕಾರ, ಬಹುಮಾನ ಇತ್ಯಾದಿಗಳು ಬರುವಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳು ಎಲ್ಲ ಸಿಗುವಂಥದ್ದು. ಜೊತೆಗೆ ವ್ಯಾಪಾರ, ಉದ್ಯಮದವರಿಗೆ ಸಹ ಉದ್ಯಮದಲ್ಲಿ ಲಾಭ, ಆದಾಯ ಹೆಚ್ಚಳಾಗುತ್ತೆ. 24, 25 ಅನೇಕ ಶುಭ ಫಲಗಳನ್ನು ಕೊಡುತ್ತಿದ್ದೀನಿ. ಅದನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಸದುಪಯೋಗ ಪಡಿಸಿಕೊಳ್ಳಿ. 27, 28 ಅಷ್ಟೇನೋ ಉತ್ತಮವಾದ ದಿನಗಳಿಲ್ಲ. ಮಾತಿನ ಕಲಹ, ಆಕಸ್ಮಿಕ ನಷ್ಟ, ಜೊತೆಗೆ ಬಂಧು ಬಾಂಧವರ ಜೊತೆಗೆ ವಿರುದ್ಧವಾದ ಬಾಧನೆಗಳು, ಅವಮಾನಕರ ಘಟನೆ ಆಗ್ಬೋದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಹಿನ್ನಡೆ, ಅಥವಾ ನಿಮಗೆ ಸರ್ಕಾರ ಮೂಲದ ಏನಾದ್ರು ದಂಡನೆಗಳು, ಪೆನಾಲ್ಟಿಗಳು ಬರುವಂಥದ್ದು, ನಿಮ್ಮ ಮೇಲೆ ಏನಾದ್ರು ಕಾನೂನು ಕ್ರಮ ಬರ್ಬೋದು. ಹಾಗೆ ಎಚ್ಚರಿಕೆ ಹೆಜ್ಜೆ 27, 28ರಂದು ಬೇಕು. ಇನ್ನು 29, 30 ಪರವಾಗಿಲ್ಲ, ನಿಮ್ಮ ಪಾಲಿಗೆ ಉತ್ತಮ ದಿನ. ಸಾಮಾನ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಾ ಹೋಗುತ್ತೆ. ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇದೆ. ಆದರೆ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಕಿರಿಯರಿಂದ ತೊಂದರೆ, ಕಿರಿಯರಿಂದ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಕಿರಿಯರಿಂದ ನಿಮಗೆ ಏನಾದರೂ ಮನಃಶಾಂತಿಗೆ ತೊಂದರೆ ಆಗುವಂಥ ಅವಮಾನ ಘಟನೆ ಆಗ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ. ಇನ್ನು ಕೊನೆಯ ದಿನ ಮಾರ್ಚ್ 31 ನಿಮ್ಮ ಪಾಲಿಗೆ ಉತ್ತಮ ದಿನ. ಯಶಸ್ಸು, ಕೀರ್ತಿ, ಜಯ, ಲಾಭ ಸಿಗುವಂಥ ಶುಭಾವಕಾಶ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ, ಲಾಭಗಳು ವೃದ್ಧಿಯಾಗಿವೆ. ಜೊತೆಗೆ ನಿಮಗೆ ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡು ಅದು ಹಿಂದೆ ಶತ್ರುತ್ರ ಮಾಡ್ತಿದ್ದರು, ಈಗ ನಿಮಗೆ ದಿಢೀರಾಗಿ ಪ್ರೌಢ ಸದೃಶವಾಗಿ ನಿಮಗೆ ಮಿತ್ರರಾಗುವಂಥ ಘಟನೆ ಎಲ್ಲ ಜರುಗಬಹುದಾಗಿದೆ. ಹಾಗಾಗಿ ಅನೇಕ ಉತ್ತಮ ಫಲಗಳು ತಿಂಗಳ ಕೊನೆಯ ದಿನ 31ರಂದು ಕಂಡುಬರುತ್ತೆ. ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಮಾರ್ಚ್ ತಿಂಗಳಲ್ಲಿ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ, ಚಂದ್ರನ ಬೆಂಬಲ ಕಡಿಮೆ ಇದೆ ಅನ್ನೋದನ್ನು ಗಮನಿಸಿದಾಗಿದೆ. ಒಟ್ಟಿನಲ್ಲಿ ನಿಮಗೆ ಈ ತಿಂಗಳಲ್ಲಿ ಅಲ್ಲಿ ಗುರು, ಕೇತು, ಚಂದ್ರ ಈ 3 ಗ್ರಹಗಳು ಸ್ವಲ್ಪ ಮಟ್ಟಿಗೆ ಉತ್ತಮ ಫಲವನ್ನು ಕೊಡ್ತಾ ಬರ್ತಾ ಇರ್ತವೆ. ಅದರ ಹೊರತು ನಿಮಗೆ ಇತರ ಗ್ರಹಗಳಾದ ಕುಜ, ರವಿ, ಶನಿ, ರಾಹು, ಕೇತುಗಳು, ಬುಧರು ನಿಮಗೆ ಅಷ್ಟೇನು ಉತ್ತಮ ಫಲದ ಕೊಡುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ, ತನು ಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಅಪರಿಚಿತರಲ್ಲಿ ವ್ಯವಹಾರ ಮಾಡೋದಾಗಲಿ, ಅಪರಿಚಿತರಲ್ಲಿ ಆಮಿಷಕ್ಕೆ ಒಳಗಾಗಿ ನಷ್ಟಕ್ಕೆ ಒಳಗಾಗಲಿನ ಮಾಡುವಂಥದ್ದು ಉತ್ತಮವಾದ ಆಯ್ಕೆ ಆಗಿರೋದಿಲ್ಲ.
ಇನ್ನು ನಿಮಗಿರತಕ್ಕಂಥ ಗ್ರಹ ದೋಷಗಳ ನಿವಾರಣೆಗೆ ನೀವು ವಿಶೇಷವಾಗಿ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳ ಪೂಜೆ ಮಾಡ್ಬೋದು, ಗಣೇಶನ ಭಕ್ತಿ ಮಾಡ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ, ದೇವಿ ಅಥವಾ ಅಮ್ಮನವರ ಭಕ್ತಿ, ಶಿವನ ಭಕ್ತಿ, ಅಥವಾ ನಿಮಗೆ ಆಗುವಂಥ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಮುಂತಾದವುಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಭಕ್ತಿ ಮಾರ್ಗದ ಮೂಲಕ, ದಾನ ಧರ್ಮದ ಮೂಲಕ ನಿಮಗೆ ಬರತಕ್ಕಂಥ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಏರುಪೇರಿನ ಪರಿಣಾಮ ಇದ್ದರೂ ಅಲ್ಲಿ ನಿಮಗೆ ರಕ್ಷಕವಾಗಿ ಗುರು, ಚಂದ್ರ ಮತ್ತು ಕೇತುಗಳು ಇದ್ದಾವೆ. ಹಾಗೆ ಹೆಚ್ಚಿನ ಆತಂಕ ಪಡಬೇಕಾಗಿಲ್ಲ. ನಿಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿದ್ದೇನೆ. ಧನುಸ್ಸು ರಾಶಿಗೆ ಮಾರ್ಚ್ ತಿಂಗಳಲ್ಲಿ ಆಶಾದಾಯಕವಾದ ಒಂದು ಫಲಿತಾಂಶಗಳು ಬರಲಿವೆ. ಫೆಬ್ರವರಿಗಿಂತ ಸ್ವಲ್ಪ ಮಿಗಿಲಾದ ಉತ್ತಮ ಫಲಗಳನ್ನು ಈ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ನಮ್ಮ ಹಿಂದೂ ಪಂಚಾಂಗ ಅನುಸಾರ, ಸಂವತ್ಸರದ ಅನುಸಾರವಾಗಿ ಇದು ಕೊನೆಯ ಒಂದು ಮಾಸ ಆಗಿರುತ್ತೆ. ಇದೇ ತಿಂಗಳ ಅಂತಿಮ ಭಾಗದಲ್ಲಿ ಅಲ್ಲಿ ಮಾರ್ಚ್ 30ಕ್ಕೆ ಯುಗಾದಿ ಪರ್ವ ಸಹ ಬರುವಂಥದ್ದಿರುತ್ತೆ. ಹಾಗಾಗಿ ಈ ನಮ್ಮ ಚಾಂದ್ರಮಾನದ ಸಂವತ್ಸರದ ಕೊನೆಯ ತಿಂಗಳು ಆಗಿರುವಂತಹ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಅನೇಕ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ. ಅಲ್ಲಿ ಇರತಕ್ಕಂತಹ ಇಲ್ಲಿ ರವಿಯ ಬೆಂಬಲ, ಸೂರ್ಯದೇವರ ಅನುಗ್ರಹ ನಿಮಗೆ ಈ ತಿಂಗಳ 13ರವರೆಗೂ ಇರುವಂಥದ್ದು. ಅಲ್ಲಿ ರವಿಯು ಕುಂಭರಾಶಿಯಲ್ಲಿರುವವರೆಗೆ ನಿಮಗೆ ವಿಶೇಷವಾದ ಸೂರ್ಯನ ವಿಶೇಷದ ಅನುಗ್ರಹ, ಶನಿ ಮಹಾರಾಜರ ಒಂದು ನಿರಂತರವಾದ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಅಂತಿಮ ಬಾರಿಗೆ, ಅಂದರೆ ನೆನಪಿಟ್ಕೊಳ್ಳಿ, ಅಲ್ಲಿ ಯಾವಾಗ ಶನಿ ಮಹಾರಾಜರು 29ಕ್ಕೆ ಮಾರ್ಚ್ 29ರ ರಾತ್ರಿ ಅಲ್ಲಿ ಅಮಾವಾಸ್ಯೆ ಎಂದು ಶನಿ ಮಹಾರಾಜರ ಪರಿವರ್ತನೆ ಆಗುತ್ತೆ. ಆವಾಗ ಅಲ್ಲಿವರೆಗೂ ನಿಮಗೆ ಶನಿ ಮಹಾರಾಜರು ಅನುಗ್ರಹ ಪೂರ್ವಕವಾಗಿ ಇರ್ತಾರೆ. ಅದೇ ರೀತಿ ಕೇತು ಗ್ರಹದ ಅನುಗ್ರಹ ನಿಮಗಿರುತ್ತೆ. ಬುಧನ ಅನುಗ್ರಹ ಆತನು ವಕ್ರ ಸ್ಥಿತಿಗೆ ಹೋಗುವವರೆಗೆ, ಅಂದರೆ ಸುಮಾರು 14ರವರೆಗೂ, ಈ ಮಾರ್ಚ್ 14ರವರೆಗೂ ಆತನು ರುಜುಗತಿಲಿರ್ತಾನೆ. ಆ ರುಜುಗತಿ ಇದ್ದಾಗ ನಿಮಗೆ ಬುಧನ ಅನುಗ್ರಹ ಸಿರುತ್ತೆ. 15ರಿಂದ ಬುಧನಿಗೆ ವಕ್ರಗತಿ ಪ್ರಾಪ್ತ ಆಗುತ್ತೆ. ಇನ್ನು ಶುಕ್ರಗ್ರಹದ ವಿಚಾರ ಗಮನಿಸಿದಾಗ ಶುಕ್ರಗ್ರಹಕ್ಕೆ ಈ ತಿಂಗಳ ಆರಂಭದಲ್ಲೇ ವಕ್ರಗತಿ ಬರುವಂಥದ್ದಿದೆ. ಹಾಗಾಗಿ ಈ ಗ್ರಹಗಳ ಒಂದು ಪ್ರತ್ಯೇಕವಾದ ಚಲನೆಯ ಒಂದು ಪ್ರತ್ಯೇಕ ವಿಡಿಯೋಗಳನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇವೆ. ಶನಿ ಮಹಾತ್ಮರ ಒಂದು ರಾಶಿ ಪರಿವರ್ತನೆ ಇರ್ಬೋದು, ಶುಕ್ರನ ವಕ್ರಗತಿ ಇರ್ಬೋದು, ಅಥವಾ ಬುಧನ ವಕ್ರಗತಿ, ಇವೆಲ್ಲವನ್ನ ಒಂದು ಸಾಕಷ್ಟು ಮುಂಚಿತವಾಗಿ ನಿಮಗೆ ಅದರ ಫಲಿತಾಂಶದ ಒಂದು ಅಂದಾಜು ಮಾಡಲಿಕ್ಕೋಸ್ಕರ ಈಗಾಗಲೇ ಅದನ್ನು ಪ್ರಸಾರ ಮಾಡಿರ್ತೇವೆ. ಅದನ್ನು ಹಲವರು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ಅವೆಲ್ಲನ್ನೆಲ್ಲ ವೀಕ್ಷಿಸಿಲ್ಲ, ನಿಮ್ಮ ರಾಶಿಗೆ ಅನುಗುಣವಾಗಿ ಈ ಗ್ರಹಗಳ ಚಲನೆಯಿಂದ ಯಾವ ರೀತಿ ಒಂದು ಫಲಿತಾಂಶ ಅದನ್ನು ವೀಕ್ಷಿಸಿಕೊಳ್ಳಿ. ಹಾಗಾಗಿ ಈ ಧನುರಾಶಿಯವರಿಗೆ ಈ ತಿಂಗಳಲ್ಲಿ ಹಲವಾರು ಬದಲಾವಣೆಗಳ ಪರ್ವನೂ ಇದೆ, ಜೊತೆಗೆ ಉತ್ತಮ ಫಲಿತಾಂಶಗಳಿವೆ. ಅದರಲ್ಲಿ ಮುಖ್ಯವಾಗಿ ಗೃಹ ರಾಜನಾದಂತಹ ಆತ್ಮಸ್ವರೂಪಿ ಸೂರ್ಯನ ಅನುಗ್ರಹ, ರವಿಪುತ್ರನ ಅನುಗ್ರಹ ಕೊನೆಯ ಬಾರಿಗೆ ನಿಮಗೆ ಈ ತಿಂಗಳಲ್ಲಿ ಅದು ಮುಕ್ತವಾಗುತ್ತೆ. ಮತ್ತೆ ಒಂದಷ್ಟು ಕಾಲಗಳು ಬರಬೇಕು ನಮಗೆ, ಮತ್ತೆ ಮುಂದೆ 2.5 ವರ್ಷಗಳ ಕಾಲ ಯಾವುದೇ ರೀತಿಯ ಶನಿಯಿಂದ ಪರಿವರ್ತನೆಗಳು ಆಗೋದಿಲ್ಲ. ಹಾಗಾಗಿ ಈ ಒಂದು ಶನಿಯ ಮಹಾತ್ಮರ ಅಪರೂಪದ ಒಂದು ಸನ್ನಿವೇಶದ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಕೊನೆಯಾಗುತ್ತೆ. ಅದನ್ನು ಸದ್ಬಳಕೆ ಮಾಡಿಕೊಳ್ಳುತ್ತದೆ. ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸ, ವಾದ ವಿವಾದಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಕೌಟುಂಬಿಕವಾದ ವಿವಾದಗಳು ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ, ಅಥವಾ ಸರ್ಕಾರದಿಂದ ಯಾವುದೇ ರೀತಿಯ ಪೆಂಡಿಂಗ್ ಇದ್ದ ಬಾಕಿ ಇದ್ದ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಳ್ಳಿಕ್ಕೆ, ಅಥವಾ ಹಿಂದೆ ನಿಮ್ಮ ವಿರುದ್ಧವಾದಂಥ ಯಾವುದೇ ರೀತಿಯ ಅಪರಾಧ, ಆರೋಪ ಇತ್ಯಾದಿಗಳಿದೆ, ಅಥವಾ ಕೋರ್ಟ್ನಲ್ಲಿ ಏನಾದರೂ ವಿವಾದಗಳಿದ್ದರೆ ಅವನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿಕ್ಕೆ, ಅಥವಾ ಅದಕ್ಕೆ ಏನಾದರೂ ಒಂದು ಪರಿಹಾರದ ಮಾರ್ಗವನ್ನು, ರಾಜಿ ಸಂಧಾನವನ್ನು, ಸೂತ್ರವನ್ನು ಕಂಡುಕೊಳ್ಳಿಕ್ಕೆ ಈಗ ಭಾಳಷ್ಟು ಅನುಕೂಲಕವಾದ ಸನ್ನಿವೇಶ ಇದೆ. ಹಾಗಾಗಿ ಇದನ್ನು ಗಮನಿಸಿಕೊಳ್ಳಿ. ಇಂಥ ಅವಕಾಶಗಳು ಮತ್ತೆ ಬರೋದಿಲ್ಲ. ಯಾವಾಗ ನಿಮಗೆ ಆ ಶನಿಯ ಒಂದು ವೈರುಧ್ಯ ಬರುತ್ತೋ ಅಲ್ಲಿ ಈಗ ನಿಮಗೆ ಇರತಕ್ಕಂಥ ಶನಿಯ ಒಂದು ತೃತೀಯದ ಚಲನೆ ಅದು ಪರಿವರ್ತನೆಯಾಗಿ ಅರ್ಧಾಷ್ಟಮ ಶನಿ ಆಗುತ್ತೆ. ನೆನಪಿಟ್ಕೊಳ್ಳಿ, ಈಗ ಇರತಕ್ಕಂಥ ನಿಮಗೆ ಲಾಭದಾಯಕವಾದ ಶನಿಯ ಪರಿವರ್ತನೆ ಮಾರ್ಚ್ ಅಲ್ಲಿ 29ರ ಬಳಿಕ ಅಲ್ಲಿ ಮಾರ್ಚ್ 30ರಿಂದ ನಿಮಗೆ ಅರ್ಧಾಷ್ಟಮ ಶನಿಯಿಂದ ಆರಂಭ ಆಗುತ್ತೆ. ಹಾಗಾಗಿ ಆ ಅರ್ಧಾಷ್ಟಮ ಶನಿ ಬಂದಾಗ ಎಲ್ಲ ವಿಳಂಬ, ಕಷ್ಟ ನಷ್ಟಗಳು ಎಲ್ಲ ಆಗುವಂಥದ್ದು. ಹಾಗಾಗಿ ಅಲ್ಲಿ ಸೂರ್ಯನ ಅನುಗ್ರಹ ನಿಮಗೆ 13ರವರೆಗಿರುವಂಥದ್ದು, ಶನಿ ಮಹಾರಾಜರ ಅನುಗ್ರಹ ತಿಂಗಳ ಕೊನೆವರೆಗಿರುವಂಥದ್ದು. ಅದನ್ನು ನಿಮಗೆ ಅಪರೂಪದ ಸನ್ನಿವೇಶದ ಗಮನಿಸಿಕೊಳ್ಬೇಕು. ಅದನ್ನು ಎಲ್ಲ ಸದುಪಯೋಗ ಮಾಡಿಕೊಳ್ಳುವಂಥದ್ದು. ಇನ್ನು ಪ್ರಮುಖವಾಗಿ ನಿಮ್ಮ ಕೈಗಾರಿಕೆ, ಉದ್ಯಮ, ವ್ಯಾಪಾರ ಇತ್ಯಾದಿಗಳಿಗೆ ಅದಕ್ಕಾಗಿ ಪ್ರಯತ್ನ ಮಾಡಿದಾಗಲಿ, ಉದ್ಯೋಗಕ್ಕೆ ಅನುಕೂಲ ಅಂತವರು ಉದ್ಯೋಗಕ್ಕೆ ಪ್ರಯತ್ನ ಮಾಡಿದಾಗಲಿ, ಅಥವಾ ಇರುವಂಥ ಉದ್ಯೋಗವನ್ನು ಬದಲಾಯಿಸುವಂಥ ಪ್ರಯತ್ನಕ್ಕೆ ಅದಕ್ಕೆ ನೀವು ಕೊನೆಯ ಬಾರಿಗೆ ಈ ತಿಂಗಳಲ್ಲಿ ಪ್ರಯತ್ನ ಮಾಡ್ಬೋದು. ಆ ಬಳಿಕ ಬರುವಂತಹ ಗ್ರಹದ ಸ್ಥಿತಿಗಳು ನಿಮಗೆ ಅಷ್ಟೊಂದು ಪೂರಕವಾಗಿ ಅನುಕೂಲವಾಗಿಲ್ಲ. ಆಮೇಲೆ ನಿಮಗೆ ಗುರುಬಲ ಒಂದು ಬರುವಂಥ ಸಾಧ್ಯತೆ ಇರುತ್ತೆ ಯಾವಾಗ ಮೇ ತಿಂಗಳಲ್ಲಿ, ಮೇ 15ರ ಬಳಿಕ. ಹಾಗಾಗಿ ಆ ಒಂದು ಏಪ್ರಿಲ್ನಿಂದ ಮೇ 15ರವರೆಗಿನ ಅವಧಿ ಸ್ವಲ್ಪ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಆವಾಗ ಹೆಚ್ಚಿನ ಎಲ್ಲ ಗ್ರಹಗಳು ವಿರುದ್ಧವಾಗಿರುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಇದನ್ನು ನೀವು ಮಾರ್ಚ್ ತಿಂಗಳಲ್ಲಿ ಬರುವಂಥ 29ರೊಳಗಿನ ಅವಧಿಯನ್ನು ಸದುಪಯೋಗ ಮಾಡಿಕೊಳ್ಳುವಂಥದ್ದು. ರವಿ ಮತ್ತು ರವಿಪುತ್ರರ ವಿಶೇಷವಾದ ಅನುಗ್ರಹ, ಜೊತೆಗೆ ಬುಧನ ಒಂದು ಅನುಗ್ರಹ ನಿಮಗೆ ಸಹಾಯಕವಾಗಿದೆ. ಯಾರು ಈ ವೃತ್ತಿ, ವ್ಯಾಪಾರ ಅಥವಾ ತಮ್ಮ ಸ್ವಂತ ಉದ್ಯಮ ಮಾಡೋರು, ಕೈಗಾರಿಕೆ, ಕೃಷಿ ಚಟುವಟಿಕೆ ಮಾಡೋರು, ಅಥವಾ ತೋಟಗಾರಿಕೆ, ಹೈನುಗಾರಿಕೆ ಇತ್ಯಾದಿ ಯಾವುದೇ ಒಂದು ಉದ್ಯಮ ವೃತ್ತಿಯನ್ನು ಮಾಡುವವರೆಗೂ ಸಹ ಈ ಬುಧನ ಅನುಗ್ರಹ ಅಲ್ಲಿ ವಿಶೇಷವಾಗಿ 14ರವರೆಗೂ ಉತ್ತಮವಾಗಿರುತ್ತೆ, ಮಾರ್ಚ್ 14ರವರೆಗೂ. ಆ ಬಳಿಕನೂ ಇರುತ್ತೆ, ಆದರೆ ಅದು ವಕ್ರಗತಿ ಬಂದಾಗ ಅಲ್ಲಿ ಬುಧನ ಅನುಗ್ರಹ ಸ್ವಲ್ಪ ಕಡಿಮೆ ಆಗ್ಬೋದು. ಬುಧನ ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮವನ್ನು, ತೊಂದರೆ ಅಥವಾ ಗಂಭೀರವಾದ ತೊಂದರೆಗಳನ್ನು ಮಾಡೋದಿಲ್ಲ. ಅಲ್ಲಿ ಆತನು ತಿಂಗಳ ಪೂರ್ತಿ ನಿಮಗೆ ಉತ್ತಮ ಫಲವನ್ನು ಕೊಡೋ ಸಾಧ್ಯತೆಯೂ ಇದೆ.
ಅದರಲ್ಲೂ ವಿಶೇಷ ಫಲವನ್ನು ಕೊಡುವಂಥದ್ದು ಮಾರ್ಚ್ 14ರವರೆಗೆ ಬುಧನು ಸಹ ವಿಶೇಷವಾದ ಫಲವನ್ನು ಕೊಡ್ತಾನೆ. ಹಾಗಾಗಿ ತಿಂಗಳ ಆರಂಭದ ದಿನಗಳನ್ನು, ಆರಂಭದ 2-3 ವಾರಗಳನ್ನು ನೀವು ಒಂದು ಸದ್ಬಳಕೆ ಮಾಡಿಕೊಳ್ಳುವಂಥ ನೀವು ಗಮನ ಹರಿಸಬೇಕು. ಮತ್ತು ಮತ್ತೆ ಬರುವಂಥ ಅವಕಾಶಗಳಲ್ಲ, ಗ್ರಹದ ಒಂದು ಅನುಕೂಲ ನಿಮಗೆ ಎಲ್ಲವೂ ಫೇವರ್ ಆಗಿರುವಂಥದ್ದು, ನಿಮ್ಮ ಪರವಾಗಿ ಆಗುವಂಥದ್ದೆಲ್ಲ ಕೆಲಸ ಕಾರ್ಯಗಳು ಆಗುತ್ತವೆ. ವ್ಯಾಪಾರ, ಉದ್ಯಮ, ವೃತ್ತಿ ಇರ್ಬೋದು, ಉದ್ಯೋಗ ಹುಡುಕೋರು ಇರ್ಬೋದು, ಅಥವಾ ವೈವಾಹಿಕ ವಿಚಾರವಾಗಿ ಏನಾದರೂ ನೀವು ಸಂಬಂಧಗಳನ್ನು ಹುಡುಕುವಂಥದ್ದು ವಿಚಾರ ಇರ್ಬೋದು, ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳಿಗೆ ಉತ್ತಮವಾದ ಭೇಟಿ ಮಾಡಲಿಕ್ಕೆ ಅವಕಾಶಗಳು ಬರುವಂಥದ್ದು. ಬುಧನ ಅನುಗ್ರಹ, ಆ ಜೊತೆಗೆ ಕೇತು ನಿಮಗೆ ಪೂರಕವಾಗಿ ಇರ್ತಾನೆ. ಕೇತು ನಿಮಗೆ ಮುಂದೆ ಮೇ ತಿಂಗಳ 19ರವರೆಗೂ ಆತನ ಒಂದು ಅನುಗ್ರಹ ನಿಮಗೆ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಹಾಗೆ ಕೇತುನ ಅನುಗ್ರಹದಿಂದ ನಿಮಗೆ ಲಾಭ, ಯಶಸ್ಸು ಆಗುವಂಥದ್ದು, ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ಯಾವುದೇ ರೀತಿಯ ಹೂಡಿಕೆಗಳಲ್ಲಿ, ಇನ್ವೆಸ್ಟ್ಮೆಂಟ್ಗಳಲ್ಲಿ ಪ್ರತಿಫಲಗಳು ಬರುವಂಥದ್ದು, ಮಿತ್ರರಿಂದ, ಬಂಧುಗಳಿಂದ ಸಹಾಯ ಆಗುವಂಥದ್ದು, ಇವೆಲ್ಲ ಕೇತು ಸಹ ನಿಮಗೆ ಈ ತಿಂಗಳಿಡೀ ಆತನೊಂದು ಅನುಗ್ರಹ ನಿಮಗೆ ಇರುತ್ತೆ. ಹಾಗಾಗಿ ವಿಶೇಷವಾದ ಫಲಗಳು ನಿಮಗೆ ಈ ತಿಂಗಳಲ್ಲಿ ಇವೆ. ಅದನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಇನ್ನು ಕೆಲವಾರು ದಿನಗಳಲ್ಲಿ ಸ್ವಲ್ಪ ಈ ಚಂದ್ರನ ಬಲನೂ ಬರುತ್ತೆ. ಸುಮಾರು ನಿಮಗೆ ಈ ತಿಂಗಳಲ್ಲಿ 14 ದಿನಗಳಲ್ಲಿ ಚಂದ್ರನ ಬಲ ಅಂತ ಬರುವಂಥದ್ದು. ಅದನ್ನು ಪ್ರತ್ಯೇಕವಾಗಿ ಯಾವ್ಯಾವ ಡೇಟ್ಗಳನ್ನು ಅಂತ ಪ್ರತ್ಯೇಕವಾಗಿ ಹೇಳ್ತೇನೆ, ಅದನ್ನು ಆವಾಗ ಗಮನಿಸಿಕೊಳ್ಳಿ. ಇನ್ನು ಕೆಲವೊಂದು ಗ್ರಹಗಳ ವೈರುಧ್ಯವೂ ನಿಮಗೆ ಇರುತ್ತೆ. ಆಗಲೇ ಹೇಳಿದಂತೆ ನಿಮಗೆ ಈಗ ಸದ್ಯ ಮಟ್ಟಿಗೆ ಗುರುಬಲ ಇರೋದಿಲ್ಲ, ಅದು ಬರಬೇಕಾದ್ರೆ ಮೇ 15ರ ಬಳಿಕ ಬರುವಂಥದ್ದು. ಅದೇ ರೀತಿ ಮಂಗಳನು ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿಲ್ಲ, ವೈರುಧ್ಯದ ಸ್ಥಿತಿಯಲ್ಲಿ ಇರ್ತಾನೆ. ರಾಹು ನಿಮಗೆ ವಿರುದ್ಧ ಸ್ಥಿತಿಯಲ್ಲಿ ಇರ್ತಾನೆ. ಶುಕ್ರನಿಗೆ ವಕ್ರಗತಿ ಬಂದ ಕಾರಣ ವಿಶೇಷವಾದ ಲಾಭಗಳು, ಶುಕ್ರನಿಗೆ ಉಚ್ಚ ಸ್ಥಾನದಲ್ಲಿ ಇದ್ದಾನೆ, ಆದರೂ ಆತನಿಂದ ನಿಮಗೆ ಈಗ ಅಷ್ಟೊಂದು ಉತ್ತಮ ಪರಿಣಾಮಗಳು ನಿರೀಕ್ಷೆ ಮಾಡಲಿಕ್ಕಿಲ್ಲ. ಕೆಲವೊಂದು ಆತನ ಪರಿಣಾಮಗಳು ನ್ಯೂಟ್ರಲ್ ಆಗ್ಬೋದು, ಕೆಲವೊಂದು ಪರಿಣಾಮಗಳು ಅಡ್ಡ ಪರಿಣಾಮಗಳು ಬರ್ಬೋದು. ಯಾಕಂದರೆ ಶುಕ್ರನಿಗೆ ಅಲ್ಲಿ ಆರಂಭದಲ್ಲೇ ಮಾರ್ಚ್ 2ರಂದೇ ಆತನಿಗೆ ವಕ್ರಗತಿ ಪ್ರಾಪ್ತವಾಗುತ್ತೆ. ಹಾಗಾಗಿ ವಕ್ರೀ ಗ್ರಹದ ಶುಭ ಗ್ರಹಗಳು ಅಷ್ಟೊಂದು ಪವರ್ಫುಲ್ ಆಗಿ, ಅಂದರೆ ಅಷ್ಟೊಂದು ಅವರೊಂದು ಸಾಮಾನ್ಯವಾದ ಒಂದು ಶಕ್ತಿಯಂತ ಅವರಿಗೂ ಫಲವನ್ನು ಕೊಡೋದಿಲ್ಲ. ಕೆಲವೊಮ್ಮೆ ಅದರಿಂದ ಒಳ್ಳೆಯದು ಆಗ್ಬೋದು, ಆಗದೇ ಇರ್ಬೋದು. ಅಂತಹ ಕೆಲವೊಮ್ಮೆ ತಟಸ್ಥವಾದ ಪರಿಣಾಮ ಸಹ ಬರ್ಬೋದಾಗಿದೆ. ಹಾಗಾಗಿ ಇವೆಲ್ಲ ಒಂದು ಅನುಕೂಲತೆಗಳ ಜೊತೆಗೆ ಕೆಲವೊಂದು ಗ್ರಹಗಳ ವೈರುಧ್ಯ ಸಹ ನಿಮಗೆ ಇರುವ ಕಾರಣ ಕೆಲವೊಮ್ಮೆ ನಿಮಗೆ ಮನಸ್ತಾಪಗಳು ಬರುವಂಥದ್ದು, ಸಣ್ಣ ಪುಟ್ಟ ಕಲಹಗಳು ಈ ತಿಂಗಳು ಬರ್ಬೋದು. ತಂದೆ ಮಕ್ಕಳ ಮಧ್ಯೆ, ಕಿರಿಯ ವ್ಯಕ್ತಿಗಳ ಜೊತೆ ಕಲಹಗಳು ಬರ್ಬೋದು. ಜೊತೆಗೆ ಮಾತಿನ ವಿಚಾರವಾಗಿ ನಿಮಗೇನಾದ್ರು ನಿಮ್ಮ ಮೇಲೆ ಇನ್ನಿತರರು ಭಿನ್ನಾಭಿಪ್ರಾಯಗಳನ್ನು ಹೊಂದುವಂಥದ್ದು, ಯಾವುದೇ ಒಂದು ಒಪ್ಪಂದವನ್ನು ಅಥವಾ ಅಗ್ರಿಮೆಂಟನ್ನು ಮಧ್ಯದಲ್ಲಿ ಮುಗಿಸುವಂಥದ್ದು, ಕೊನೆಗೊಳಿಸುವಂಥದ್ದು, ಅಥವಾ ನಿಮ್ಮ ವಿರುದ್ಧವಾದ ಕೆಲವರು ಸಂಚನ್ನು ಮಾಡ್ಬೋದು, ಗುಪ್ತ ಶತ್ರುಗಳ ಕಾಟನ್ನು ಕಾಡ್ಬೋದು. ರಾಹು ನಿಮಗೆ ವೈರುಧ್ಯವಿರುವ ಕಾರಣ ಆ ಮಿತ್ರ ರೂಪದ ಶತ್ರುಗಳು, ಶತ್ರುಗಳಾಗುವಂಥದ್ದು, ಬಂಧುಗಳ ಜೊತೆಗೆ ಇಂತಹ ಒಂದು ಅಪರೂಪದ ಕೆಲವು ಘಟನೆಗಳೆಲ್ಲ ಜರಗ್ಬೋದು. ಹಾಗೆ ಅಂಥ ವಿಚಾರಕ್ಕೆ ಸ್ವಲ್ಪ ಎಚ್ಚರವನ್ನು ಈ ತಿಂಗಳಲ್ಲಿ ನಿಮಗೆ ಕೆಲವೊಂದು ವಿರುದ್ಧ ಗ್ರಹಗಳ ಪರಿಣಾಮಗಳು, ಅಡ್ಡ ಪರಿಣಾಮಗಳು ಇರುವಂಥದ್ದು. ಜೊತೆಗೆ ರವಿಯ ಅನುಗ್ರಹ ನಾನು ಆಗಲೇ ಹೇಳಿದ್ದೇನೆ ನಿಮಗೆ 13ರವರೆಗೆ ಅಷ್ಟೇ ಇರುವಂಥದ್ದು. 14ಕ್ಕೆ ಯಾವಾಗ ರವಿಯ ಮೀನ ಪ್ರವೇಶ ಆಗುತ್ತೋ, ರವಿಯ ಮೀನ ಪ್ರವೇಶವಾದಾಗ ನಿಮಗೆ ಅಲ್ಲಿ ಸೂರ್ಯನ ಅನುಗ್ರಹ ಸಹ ಇರೋದಿಲ್ಲ. ಅದರಿಂದ ಏನಾಗುತ್ತೆ, ಸೂರ್ಯ ನಿಮಗೆ ಚತುರ್ಥ ಸ್ಥಾನದಲ್ಲಿ ಬರುವಂಥ ಕಾರಣ ಅಲ್ಲಿ ನಿಮಗೆ ಬಂಧುಗಳಿಂದ, ಮಿತ್ರರಿಂದ ಸ್ವಲ್ಪ ಅಡ್ಡ ಪರಿಣಾಮಗಳು, ಜೊತೆಗೆ ಮಾಡಿದ ಕೆಲಸ ಕಾರ್ಯಗಳು ಅಡೆತಡೆ ಬರುವಂಥದ್ದು, ನಿಮ್ಮ ವಿರುದ್ಧ ಕೆಲವು ಸಂಚನ್ನು ಮಾಡೋದು, ಅಥವಾ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡಿ ಅವಮಾನ ಮಾಡುವಂಥದ್ದು ಇತ್ಯಾದಿ ಘಟನೆಗಳೆಲ್ಲ ಜರಗ್ಬೋದು. ಆ ಬಗ್ಗೆ ಸಹ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಅದಕ್ಕೆ ಹೇಳಿದ್ದೇನೆ, ಮೊದಲ 1-2 ವಾರಗಳನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಂಡು 3ನೇ ವಾರದಲ್ಲಿ ಇನ್ನಷ್ಟು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. 4ನೇ ವಾರ ಬರುತ್ತೆ, ಇನ್ನಷ್ಟು ಸ್ವಲ್ಪ ಆ ಗ್ರಹಗಳ ಬೆಂಬಲ ಸ್ವಲ್ಪ ನಿಮಗೆ ಆ ಪವರ್ ಅನ್ನೋದು ಶಕ್ತಿಯನ್ನು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಆರಂಭದ ವಾರಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇವೆಲ್ಲವೂ ಸಾಮಾನ್ಯವಾಗಿ ಮಾರ್ಚ್ ತಿಂಗಳ ಒಂದು ಸಂಕ್ಷಿಪ್ತ ಮುನ್ನೋಟವನ್ನು ಹೇಳಿದ್ದಾಗಿದೆ. ಇನ್ನು ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಚಂದ್ರನು ಕ್ಷಿಪ್ರವಾಗಿ ಚಲಿಸುವ ಒಂದು ಸ್ಥಿತಿಯಲ್ಲಿರುವಂಥ ಕಾರಣ 2 ದಿನಕ್ಕೆ 2 ದಿನಗಳೊಮ್ಮೆ, ಕೆಲವು ಬಾರಿ 3 ದಿನಗಳಲ್ಲೂ ಒಂದೇ ರಾಶಿಯಲ್ಲಿರುವಂಥ ಸ್ಥಿತಿಯಲ್ಲಿರುತ್ತೆ. ಹಾಗಾಗಿ ಚಂದ್ರನ ರಾಶಿ ಪರಿವರ್ತನೆ ಯಾವ ಡೇಟ್ಗಳಿಗೆ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇದೆ, ಯಾವ ದಿನಗಳು ಎಚ್ಚರಿಕೆ ಬರೋದನ್ನು ಗಮನಿಸೋಣ. ಈಗ ಮಾರ್ಚ್ 1-2ರಲ್ಲಿ ನಿಮಗೆ ಚಂದ್ರನ ಅಷ್ಟೊಂದು ಅನುಕೂಲಗಳು ಇರೋದಿಲ್ಲ. ಆತನು ಚತುರ್ಥನಾಗಿ ನಿಮಗೆ 4ರ ಸ್ಥಾನದಲ್ಲಿ ಇರುವಂಥ ಮೀನರಾಶಿಯಲ್ಲಿರುವಂಥ ಚಂದ್ರನು ಅಲ್ಲಿ ನಿಮಗೆ ವೈರುಧ್ಯಗಳ ಘಟನೆಗೆ ಕಾರಣ ಆಗ್ಬೋದು. ಮಾತಿನ ಚಕಮಕಿ, ಬಂಧುಗಳಲ್ಲಿ ಜೊತೆಗೆ ಕಲಹ, ಮಿತ್ರರಲ್ಲಿ ಕಲಹ, ಅಥವಾ ಯಾರೋ ನಿಮ್ಮ ಆಪ್ತರ ನಿಮಗೆ ತಿರುಗಿ ಬೀಳುವಂಥದ್ದು, ನಿಮ್ಮ ಜೊತೆಗೆ ಚೆನ್ನಾಗಿದ್ದಂಥ ವ್ಯಕ್ತಿಗಳಿಗೆ ನಿಮಗೆ ಉಲ್ಟಾ ಹೊಡೆಯುವಂಥದ್ದು, ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಒಪ್ಪಿಕೊಂಡಿರ್ತಾರೆ ಅದನ್ನು ಆಮೇಲೆ ಕೊನೆ ಕ್ಷಣದಲ್ಲಿ ಅದು ಆಗೋದಿಲ್ಲ, ಮಾಡೋದಿಲ್ಲ ಅನ್ನೋದನ್ನು ಕೈ ಎತ್ತುವಂಥದ್ದು, ಇಂತಹ ಘಟನೆಗಳೆಲ್ಲ ನಿಮಗೆ ಶಾಕ್ ಕೊಡುವಂಥ ಘಟನೆಗಳೆಲ್ಲ ಕೆಲವು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಈ 1-2 ಮಾರ್ಚ್ 1-2ರಲ್ಲಿ ಗಮನಿಸಬೇಕು. ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳಾಗುತ್ತೆ. ಹಣದ ಖರ್ಚು ಮಾರ್ಚ್ 1-2 ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನು 3-4ರಲ್ಲಿ ಸಹ ಹಾಗೆಯೇ ನಿಮಗೆ ಚಂದ್ರನ ಬಲ ಸ್ವಲ್ಪ ಕೊರತೆ ಇರುತ್ತೆ. ಅಂದರೆ ಇತರ ಗ್ರಹಗಳ ಒಳ್ಳೆಯದು ಖಂಡಿತ ಸಿಗುತ್ತೆ. ಉದಾಹರಣೆಗೆ ಆ ಸಮಯದಲ್ಲಿ ನಿಮಗೆ ರವಿ ಆಗಲಿ, ಇರುವಂತಹ ಒಂದು ಇತರ ಕೇತು ಆಗಲಿ, ಬುಧನಾಗಲಿ, ಇನ್ನಿತರ ಗ್ರಹಗಳಲ್ಲಿ ನಿಮಗೆ ಸ್ವಲ್ಪ ಉತ್ತಮ ಫಲವನ್ನು ಕೊಡುವಂಥದ್ದು ಖಂಡಿತ ಕೊಡ್ತೇವೆ. ಚಂದ್ರನ ವಿಚಾರ ಗಮನಿಸಿದಾಗ ನಿಮಗೆ 3-4ರಲ್ಲಿ ಮಾರ್ಚ್ 3-4ರಲ್ಲಿ ಸ್ವಲ್ಪ ವೈರುದ್ಧ ಪರಿಣಾಮ ಆಗ್ಬೋದು. ಕೆಲವೊಮ್ಮೆ ಅವಮಾನಕರ ಘಟನೆ, ಮಾತಿನ ಚಕಮಕಿ ಆಗುವಂಥದ್ದು, ಸರ್ಕಾರದ ಕೆಲಸದಲ್ಲಿ ಸ್ವಲ್ಪ ವಿಳಂಬಗಳಾಗುವಂಥದ್ದು, ಮೇಲಾಧಿಕಾರಿಗಳ ಜೊತೆಗೆ ವಾಗ್ವಾದಗಳು ಆಗುವಂಥದ್ದು ಇತ್ಯಾದಿ ಘಟನೆಗಳಾಗ್ತದೆ. ಸ್ವಲ್ಪ ತಾಳ್ಮೆಯನ್ನು, ಸಂಯಮವನ್ನು ಕಾಪಾಡಿಕೊಳ್ಬೇಕು 3-4ರಲ್ಲಿ. ಇನ್ನು 5-6 ಮಾರ್ಚ್ 5-6 ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ.
ಎರಡೂ ದಿನಗಳಲ್ಲಿ ನಿಮಗೆ ಯಶಸ್ಸು ಜಯ ಇದೆ. ಮಾಡುವಂಥ ಕೆಲಸ ಕಾರ್ಯ ಪ್ರಯತ್ನಗಳಲ್ಲಿ ಸಫಲತೆ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಯಾವುದೇ ರೀತಿಯ ಪ್ರಮುಖವಾದ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ಅದು ಯಾವುದೇ ವಾದ ವಿವಾದ ಇತ್ಯಾದಿಗಳನ್ನು ಸರಿಪಡಿಸುವಂಥದ್ದು ಮುಂತಾದ ವಿಚಾರಗಳಿಗೆ ಈಗ ಕೈ ಹಾಕಿದರೆ ಸಕ್ಸಸ್ ಆಗುತ್ತೆ. ಭೂಮಿಯ ವಿಚಾರ, ರೆಕಾರ್ಡ್ಗಳು, ಡಾಕ್ಯುಮೆಂಟು, ದಾಖಲೆ ಇತ್ಯಾದಿಗಳನ್ನು ಸಂಗ್ರಹಿಸಲಿಕ್ಕೆ, ಅದು ಇತ್ಯಾದಿಗಳನ್ನು ಅಪ್ಡೇಟ್ ಮಾಡಲಿಕ್ಕೆ ಮುಂತಾದ ವಿಚಾರಗಳಿಗೂ ಉತ್ತಮ ಇದೆ. ಯಾವುದೇ ಉನ್ನತ ಅಧಿಕಾರಿಗಳನ್ನು, ಸರ್ಕಾರಿ ಅಧಿಕಾರಿಗಳನ್ನು ಅಥವಾ ರಾಜಕಾರಣಿಗಳನ್ನು ಭೇಟಿ ಮಾಡಿ ಅವರ ಮೂಲಕ ಕೆಲಸ ಕಾರ್ಯಗಳ ಸಾಧನೆಗೆ ಈ 5, 6ನೇ ತಾರೀಕು ಬಹಳ ಉತ್ತಮವಾದ ಫಲವನ್ನು ಕೊಡಲಿದೆ. ಅದನ್ನು ನೀವು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ವ್ಯಾಪಾರ ಉದ್ಯಮದಕ್ಕೆ ಬಹಳ ಉತ್ತಮವಾದ ಅವಕಾಶ ಇದೆ. ಬಳಿಕ ಬರುವಂಥ 7, 8, 9 ಈ 3 ದಿನಗಳ ಸಹ ನಿಮಗೆ ಉತ್ತಮ. ಅಲ್ಲಿ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿರುವಂತಹ ಚಂದ್ರನು ಮೇಲೆ ಮಿಥುನ ರಾಶಿಯಲ್ಲಿ ಚಂದ್ರನಿಂದ ನಿಮಗೆ ವಿಶೇಷವಾದ ಲಾಭಗಳು, ಯಶಸ್ಸು ಸಿಗುತ್ತೆ. ಇಷ್ಟಾರ್ಥ ಸಿದ್ಧಿ ಆಗಲಿವೆ. ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸಫಲತೆ, ಯುವಕರು ಸಾಧಕರಿದ್ದರೆ ಅವರ ಒಂದು ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಉದ್ಯೋಗ ಅಥವಾ ಜಾಬ್ ಹುಡುಕೋದವರಿಗೆ ಬೇಗನೆ ಒಂದು ಜಾಬ್ನ ಆಫರ್ಗಳು ಬರುವಂಥದ್ದು, ಶುಭ ಸಮಾಚಾರಗಳು ಬಳಿವೆ. ಮನೆಯಲ್ಲಿ ಸಂತೋಷದ ಕೂಟ, ಗೃಹಿಣಿಯರು ಮಕ್ಕಳಿಗೆ ಸಹ ಉತ್ತಮವಾದ ವಾತಾವರಣ. ಹಾಗಾಗಿ ಅನೇಕ ಶುಭ ಫಲಗಳು ನಿಮಗೆ ಮಾರ್ಚ್ 7, 8, 9ರಂದು ನಿರೀಕ್ಷೆ ಮಾಡ್ಬೋದು. ಇನ್ನು 10, 11ರಲ್ಲಿ ಸ್ವಲ್ಪ ನಿಮಗೆ ಚಂದ್ರನ ಬಲದ ಕೊರತೆ ಇರುತ್ತೆ. 10, 11ರಲ್ಲಿ ಅಲ್ಲಿ ಅಷ್ಟಮದಲ್ಲಿ ಇರುವಂತಹ ಚಂದ್ರನು ನಿಮಗೆ ಸ್ವಲ್ಪ ಕಲಹದ ಕಾರಣವಾಗಿಯೋ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದು, ಅಥವಾ ಯಾವುದಾದ್ರೂ ಹವಾಮಾನ ವೈಪರೀತ್ಯದಿಂದ ಅತಿ ಉಷ್ಣ ಅಥವಾ ಅತಿ ಶೀತದ ಪರಿಣಾಮಗಳು ನಿಮ್ಮ ದೇಹದ ಮೇಲೆ ಆಗ್ಬೋದು. ಇನ್ನು ಕೆಲವರಿಗೆ ಆಕಸ್ಮಿಕವಾಗಿ ಏನಾದರೂ ಹಣಕಾಸಿನ ಖರ್ಚುಗಳು ಬರುವಂಥದ್ದು, ಆಸ್ಪತ್ರೆ ಖರ್ಚು, ಔಷಧದ ಖರ್ಚು ಇತ್ಯಾದಿ ಎಲ್ಲ ಬರ್ಬೋದು. ಹಾಗಾಗಿ 10, 11ರಲ್ಲಿ ಮಾತು, ನಡವಳಿಕೆ, ತನು, ಮನ, ಧನದ 3 ವಿಚಾರಕ್ಕೆ ಎಚ್ಚರಿಕೆ ಹೆಜ್ಜೆ 10, 11ರಲ್ಲಿ ಬೇಕಾಗುತ್ತೆ. 12, 13 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 12, 13ರಲ್ಲಿ ಆರೋಗ್ಯ ವಿಚಾರ, ವೈಯಕ್ತಿಕ ವಿಚಾರ ಎಲ್ಲ ಚೆನ್ನಾಗಿರುತ್ತೆ. ಹಣಕಾಸಿನ ವಿಚಾರ ಸ್ವಲ್ಪ ಖರ್ಚುಗಳು ಹೆಚ್ಚು ಬರ್ಬೋದು. ಆ ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಅನಾವಶ್ಯಕ ಖರ್ಚು ಬರದಂತೆ ಅಥವಾ ಯಾವುದಾದ್ರೂ ಅಪ್ರಯೋಜಕವಾದ ಖರ್ಚುಗಳನ್ನು ಮಾಡದಂತೆ ಸ್ವಲ್ಪ ಎಚ್ಚರವನ್ನು ಗಮನಿಸಿಕೊಳ್ಬೇಕು. ಜೊತೆಗೆ ಅನುಮಾನಾಸ್ಪದ ವ್ಯಕ್ತಿಗಳ ಜೊತೆಗೆ ಹಣಕಾಸಿನ ವ್ಯವಹಾರ ಮಾಡೋಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ 12, 13ರಲ್ಲಿ. ಅದರ ಹೊರತು ನಿಮಗೆ ಆರೋಗ್ಯ, ನಿಮ್ಮ ವೃತ್ತಿ, ಉದ್ಯೋಗ ಎಲ್ಲ ಚೆನ್ನಾಗಿರುವಂಥ ದಿನ ಆಗಿರುತ್ತೆ. 14, 15, 16 ಮತ್ತೆ 3 ದಿನಗಳು ನಿಮಗೆ ಉತ್ತಮವಾದ ಅವಕಾಶ. ಕರ್ಮಸ್ಥಾನದಲ್ಲಿ ಬರುವಂತಹ ಚಂದ್ರನು ಅಲ್ಲಿ ವಿಶೇಷವಾಗಿ ನಿಮಗೆ ಲಾಭವನ್ನು, ಜಯವನ್ನು ಕೊಡಲಿದ್ದಾನೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಪ್ರಗತಿ ಬರ್ಬೋದು. ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಅಥವಾ ಏನಾದರೂ ಇನ್ನಿತರ ಬೆನಿಫಿಟ್ಗಳು ಅಂದರೆ ಇನ್ನಿತರ ಲಾಭಗಳು, ಪ್ರಯೋಜನಗಳು ನಿಮಗೆ ಸಿಗುವಂಥ ಸಾಧ್ಯತೆ ಇರುತ್ತೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಇದೆ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಶುಭ ಕಾರ್ಯಗಳು ಸಿದ್ಧಿಯಾಗ್ಬೋದು. ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ನಿಮಗೆ ಸಹಾಯಗಳು ಆಗುವಂಥದ್ದು. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಗೊಳ್ಳುತ್ತೆ. ಹಾಗಾಗಿ 14, 15, 16 ನಿರಂತರ 3 ದಿನಗಳು ನಿಮಗೆ ವಿಶೇಷವಾದ ಚಂದ್ರ ಅನುಗ್ರಹದಿಂದ ಉತ್ತಮ ಆಗುತ್ತೆ. ಇನ್ನು ಇದೇ ದಿನಗಳಲ್ಲಿ ವಿಶೇಷವಾದ ಯಾವುದಾದ್ರು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳೇನೆಂದರೆ ಅದನ್ನು ಇಟ್ಕೊಂಡ್ರೆ ಅದನ್ನು ಸಕ್ಸಸ್ ಆಗುತ್ತೆ. ಇನ್ನು 17, 18 ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭ ಸ್ಥಾನದಲ್ಲಿ ಬಂದಂಥ ಚಂದ್ರನು ಈ ಮಾರ್ಚ್ 17, 18ರಲ್ಲಿ ಸಹ ನಿಮಗೆ ವಿಶೇಷ ಶುಭ ಫಲವನ್ನು ಕೊಡಲಿದ್ದಾನೆ. ವ್ಯಾಪಾರ ಉದ್ದಿಮೆಯಲ್ಲಿ ಹೆಚ್ಚಿನ ಲಾಭ, ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಬಗೆಹರಿಯುತ್ತವೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತೆ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಜೊತೆಗೆ ಇನ್ನು ಕೆಲವರಿಗೆ ವಿವಾಹ ಅಥವಾ ಉದ್ಯೋಗ ಅಥವಾ ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥ ಇಂಥದ್ದು ಪ್ರಮುಖವಾದ ಘಟನೆಗಳು ಅಥವಾ ಅಂಥ ಘಟ್ಟಗಳು ನಡೆಯುವಂಥ ಒಂದು ಮಾತುಕತೆಗಳು ಈ ದಿನ ಜಾರಿಗೆ ಅದು ಯಶಸ್ವಿ ಆಗುತ್ತೆ. ಹಾಗೆ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು 17, 18ರಂದು ನಿರೀಕ್ಷೆ ಮಾಡುವಂಥದ್ದು. ಬಳಿಕ 19, 20, 21 3 ದಿನಗಳು ಸ್ವಲ್ಪ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಮಾತಿನ ಕಲಹ, ಹಣಕಾಸಿನ ನಷ್ಟ, ತೊಂದರೆಗಳು ಆಗುವಂಥದ್ದು. ಯಾರಾದರೂ ನಿಮಗೆ ಯಾವುದೇ ರೀತಿಯ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟು ಅದರ ಮೂಲಕ ನಷ್ಟಕ್ಕೆ ಗುರಿ ಅಥವಾ ಮೋಸಕ್ಕೆ, ವಂಚನೆಗೆ ಗುರಿಯಾಗುವಂಥದ್ದು ಇವೆಲ್ಲ ಘಟನೆಗಳು ಜರುಗಬಹುದು. ಜೊತೆಗೆ ಮನೆಯಲ್ಲಿ ಏನಾದರೂ ಒಂದು ವಾಗ್ವಾದ, ಕಲಹಗಳಾಗುವಂಥದ್ದು, ದುಃಖದ ವ್ಯಾತಗಳನ್ನು ಕೇಳುವಂಥದ್ದು ಅಥವಾ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳಿಗೆ ನೀವು ಸಾಕ್ಷಿಯಾಗುವಂಥದ್ದು ಇವೆಲ್ಲ ಸ್ವಲ್ಪ ಅಷ್ಟು ಉತ್ತಮವಾದ ದಿನಗಳಾಗಿರೋದಿಲ್ಲ. 19, 20, 21ರಲ್ಲಿ ನೀವು ಆರ್ಥಿಕವಾಗಿಯೋ ಜೊತೆಗೆ ಮನಸ್ಸಿನ ಒಂದು ನಿಯಂತ್ರಣದ ವಿಚಾರವಾಗಿಯೋ ಭಾವನೆಗಳ ನಿಯಂತ್ರಣ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. 22, 23 ಮಾರ್ಚ್ 22, 23 ನಿಮ್ಮ ಪಾಲಿಗೆ ಉತ್ತಮ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು. ಯಾವುದೇ ರೀತಿಯ ವ್ಯಕ್ತಿಗಳ ಭೇಟಿ ಮಾಡಲಿಕ್ಕೆ ಅಥವಾ ಅವರ ಮೂಲಕ ಕೆಲಸ ಕಾರ್ಯಗಳ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಬೇರೆ ಬೇರೆ ರೀತಿಯ ಉದ್ಯಮ, ವೃತ್ತಿ, ಕೃಷಿ ಚಟುವಟಿಕೆ, ಕೈಗಾರಿಕೆ, ಇಂಡಸ್ಟ್ರಿ ನಡೆಸೋರಿಗೆ ಸಹ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಬರ್ಬೋದು. ಸರ್ಕಾರ ಮೂಲದಿಂದ ಏನಾದರೂ ಸಹಾಯಧನ ಇತ್ಯಾದಿಗಳು ಸಹ ಬರುವಂಥ ಅವಕಾಶ ಇರುತ್ತೆ. 24, 25, 26 3 ದಿನಗಳಲ್ಲಿ ಅಲ್ಲಿ ಚಂದ್ರನ ಚಲನೆ ನಿಮಗೆ ಅಷ್ಟೊಂದು ವೈರುಧ್ಯವಾದ ಪರಿಣಾಮ ಬೀಳ್ಬೋದು. ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಇರುವಂತಹ ಅಲ್ಲಿ ಚಂದ್ರನಿಂದ ಅಲ್ಲಿ ಮಕರ ರಾಶಿಯಲ್ಲಿ ಸ್ಥಿರವಾದಂಥ ಚಂದ್ರನು ನಿಮಗೆ ಅನೇಕ ರೀತಿಯ ಸವಾಲುಗಳಿಗೆ ಕಾರಣ ಆಗ್ಬೋದು. ಆರೋಗ್ಯದಲ್ಲಿ ಕೆಳಗೆ ಏರ್ಪೇರು ಬರ್ಬೋದು. ಹಣಕಾಸಿನ ತೊಂದರೆಗಳು ಬರ್ಬೋದು. ಅದು ಹಣಕಾಸು ನಿಮಗೆ ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ವಿವಾದಗಳು ಏರ್ಪಡುವಂಥದ್ದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ವಸ್ತು, ಒಡವೆ ಅಥವಾ ಯಾವುದೇ ಅಮೂಲ್ಯ ವಸ್ತುಗಳು ಏನಾದರೂ ಹಾನಿ ಆಗ್ಬೋದು ಅಥವಾ ಅದು ಕಳೆದು ಹೋಗೋದು, ಕಳ್ಳತನ ಆಗೋದು, ನಷ್ಟ ಆಗುವಂಥ ಸಾಧ್ಯತೆಗಳು ಬರ್ತವೆ. ಹಾಗಾಗಿ ಆರ್ಥಿಕ ವಿಚಾರವಾಗಿಯೂ ನಿಮ್ಮ ವಸ್ತು, ಒಡವೆಗಳ ವಿಚಾರಕ್ಕೆ ಮುನ್ನೆಚ್ಚರಿಕೆ ಹೆಚ್ಚಬೇಕು. ಯಾವುದೇ ಅಪರಿಚಿತರಲ್ಲಿ ವ್ಯವಹಾರ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಅನುಮಾನಾಸ್ಪದವಾದ ಏನಾದರೂ
ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮೂಲಕ ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಹಲವಾರು ಸಾಧ್ಯತೆಗಳು, ನಷ್ಟ ಕಷ್ಟಗಳಿಗೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದ ಬಗ್ಗೆ ಸಹ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಆಹಾರದಿಂದ, ನೀರಿನಿಂದ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು. ಹಾಗಾಗಿ 24, 25, 26 ಅಷ್ಟೊಂದು ಉತ್ತಮವಾದ ಅವಕಾಶ ದಿನದ ಇರಲಿಲ್ಲ. 27, 28 ಮತ್ತೆ ನಿಮಗೆ ಉತ್ತಮ ಚಂದ್ರ ಅನುಗ್ರಹ ಬರ್ತಾಯಿದೆ. ಯಶಸ್ಸು, ಕೀರ್ತಿ, ಜಯ, ಲಾಭ ಸಿಗುವಂಥದ್ದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು. ಹಿಂದೆ ನೀವು ಮಾಡಿದ ಸಾಧನೆಗೆ ಈಗ ಪ್ರತಿಭೆಗೆ ಪುರಸ್ಕಾರಗಳು, ಪ್ರತಿಫಲಗಳು ಈಗ ಬರುವಂಥದ್ದು. ಅನೇಕ ರೀತಿಯ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಮನೆಯಲ್ಲಿಯೂ ಉದ್ಯೋಗ ಜಾಗದಲ್ಲೂ ಜರುಗುವಂಥ ಸಾಧ್ಯತೆ ಇರುತ್ತೆ 27, 28ಕ್ಕೆ. ಇನ್ನು 29, 30 ಮತ್ತೊಮ್ಮೆ ಸಾಮಾನ್ಯ ದಿನ ಅಂದು ಕಂಡುಬರುತ್ತೆ. 29, 30ರಲ್ಲಿ ಸ್ವಲ್ಪ ನಿಮಗೆ ಮಾನಹಾನಿಯ ಘಟನೆಗಳು ಜರಬಹುದು. ಬಂಧು ಮಿತ್ರರ ಜೊತೆ ಕಲ ಬರ್ಬೋದು, ಅಥವಾ ನಿಮಗೆ ಇನ್ನಿತರರು ಉದ್ದೇಶಪೂರ್ವಕವಾಗಿ ನಿಮ್ಮ ಮೇಲೆ ಸುಳ್ಳು ಆರೋಪ ಮಾಡೋದಾಗಲಿ, ನಿಮಗೆ ಸಾರ್ವಜನಿಕ ಸ್ಥಳದಲ್ಲಿ ಅವಮಾನ ಮಾಡೋದಾಗಲಿ ಮುಂತಾದ ಘಟನೆಗಳು ಆಗ್ಬೋದು. ಇನ್ನು ಯಾವುದಾದ್ರೂ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗ್ಬೋದು, ಅಥವಾ ಅಲ್ಲಿ ನಿಮಗೆ ಸರ್ಕಾರಿ ಅಧಿಕಾರಿಗಳ ಜೊತೆ ವಾಗ್ವಾದಗಳು ಆಗುವಂಥದ್ದು ಇತ್ಯಾದಿ ಪರಸ್ಪರವಾದ ಕಲಹವಾದ ಒಂದು ವಾಗ್ವಾದದ, ವಿವಾದದ ಘಟನೆಗಳು ಈ ದಿನ ಜರುಗುವಂಥ ಸಾಧ್ಯತೆ ಇರುತ್ತೆ. ವೃತ್ತಿ ಜಾಗದಲ್ಲೂ ಸಹ ಏನಾದರೂ ತೊಂದರೆಗಳು ಸಂಭವಿಸ್ಬೋದು. ಹಾಗಾಗಿ 29, 30 ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ. ಇನ್ನು ತಿಂಗಳ ಕೊನೆಯ ದಿನ 31 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಮಾರ್ಚ್ 31ರಲ್ಲಿ ಸಾಮಾನ್ಯ ದಿನ. ಯಾವುದೇ ರೀತಿಯ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಎಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುವಂಥ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹವಂಥ ಪ್ರತ್ಯೇಕವಾದ ಆಯಾ ಡೇಟ್ಗಳಲ್ಲಿ ಅನುಗ್ರಹ ಇರುವಂಥ ಡೇಟ್ಗಳನ್ನು ಹೇಳಿದ್ದೇನೆ. ಯಾವ ದಿನಗಳ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು ಅನ್ನೋದನ್ನು ಹೇಳಿದ್ದೇನೆ. ಸುಮಾರು 14 ದಿನಗಳು ಚಂದ್ರ ಅನುಗ್ರಹ ಇರುವಂಥ ಸಿಕ್ಕಿವೆ. ಇನ್ನು ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಅಲ್ಲಿ ಸೂರ್ಯನ ಅನುಗ್ರಹ ನಿಮಗೆ 13ರವರೆಗಿದೆ. ಮಾರ್ಚ್ 13ರವರೆಗೆ ಇರುವ ಕಾರಣ 13ರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಮಾರ್ಚ್ 13ರವರೆಗೆ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ನಿಮಗೆ ವಿಶೇಷವಾಗಿ ಇರೋದಕ್ಕಂಥ ಒಂದು ಕೇತುವಿನ ಬೆಂಬಲ ಇರುವಂಥದ್ದು ತಿಂಗಳು ಪೂರ್ತಿ ಇರುತ್ತೆ. ಹಾಗಾಗಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣನ ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಸಂಖ್ಯೆ 7 ಮತ್ತು ಮಿಶ್ರ ಬಣ್ಣವನ್ನು ಬಳಸ್ಕೊಳ್ಳಿ. ಇನ್ನು ಶನಿ ಮಹಾರಾಜರ ಅನುಗ್ರಹ ನಿಮಗೆ 29ರವರೆಗೆ ಇರುವಂಥದ್ದು. 29ರ ರಾತ್ರಿ ಶನಿ ಮಹಾರಾಜ ರಾಶಿ ಪರಿವರ್ತನೆ. ಅಲ್ಲಿವರೆಗೆ ನೀವು ಸಂಖ್ಯೆ 8 ಮತ್ತು ಬ್ಲೂ ಕಲರ್, ನೀಲಿ ಬಣ್ಣ ಮತ್ತು ಬ್ಲೂ ಕಲರನ್ನು ನೀವು ಬಳಸ್ಕೊಳ್ಳುವಂಥದ್ದು. ಸಂಖ್ಯೆ 8ಅನ್ನು ಅಲ್ಲಿವರೆಗೂ ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಇವೆಲ್ಲವನ್ನು ಗಮನಿಸಿ. ಮತ್ತು ಬುಧನ ವಿಚಾರ ನಿಮಗೆ 14ರವರೆಗೂ ಆತನು ನಿಮಗೆ ರುಜುಗತಿಯಲ್ಲಿ ಲಾಭವಾಗಿ ಕೊಡ್ತಾನೆ. ಹಾಗಾಗಿ ಅಲ್ಲಿವರೆಗೆ ನೀವು 14ರವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಸಂಖ್ಯೆ 5ಅನ್ನು ಅಲ್ಲಿ 14ರವರೆಗೆ ಬಳಸಿಕೊಳ್ಳುತ್ತದೆ. ಚಂದ್ರನ ಅನುಗ್ರಹವಂಥ ಪ್ರತ್ಯೇಕವಾದ 14 ದಿನಾಂಕಗಳನ್ನು ಹೇಳಿದ್ದೇನೆ. ಆ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ಅನ್ನು ಆ ದಿನಾಂಕಗಳಲ್ಲಿ ಬಳಸಿಕೊಳ್ಳುತ್ತದೆ. ಇವೆಲ್ಲವರು ನಿಮ್ಮ ಸಂಖ್ಯೆ ಮತ್ತು ಬಣ್ಣಗಳ ವಿಚಾರ ಆಯಿತು. ಇನ್ನು ನಿಮಗೆ ಇರತಕ್ಕಂಥ ಅಲ್ಲಿ ಗ್ರಹದ ಒಂದು ವೈಪರೀತ್ಯ ಆಗಲೇ ಹೇಳಿದ್ದೇನೆ. ಮಂಗಳ, ಗುರು, ರಾಹು ಮತ್ತು ಕೆಲವೊಂದು ಹಂತದಲ್ಲಿ ರವಿ ಸಾಥಿ. 14 ಬಳಿಕ ರವಿಯು ನಿಮಗೆ ಅಷ್ಟು ಪೂರಕವಾಗಿರುವುದಿಲ್ಲ. ಶನಿ ಮಹಾರಾಜರು ತಿಂಗಳ ಕೊನೆ 29ರ ಬಳಿಕ ನಿಮಗೆ ವಿರುದ್ಧವಾಗಿರ್ತಾರೆ. ಇವೆಲ್ಲ ದೋಷಾದಿ ನಿವಾರಣೆಗಳು ಏನು ಮಾಡ್ಬೋದು ಅಂದರೆ ನೀವು ನಿಮ್ಮ ಭಕ್ತಿ ಮಾರ್ಗವಾಗಿ ಗಣೇಶನ ಭಕ್ತಿ ಮಾಡ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ, ಈಶ್ವರ ಅಥವಾ ಶಿವನ ಭಕ್ತಿ ಮಾಡೋದು, ಹನುಮಾನ್ ಅಥವಾ ಆಂಜನೇಯನ ಭಕ್ತಿ, ಅದು ಯಾವುದೇ ರೀತಿಯ ಗುರು ಸ್ವರೂಪ ದತ್ತಾತ್ರೇಯನೋ ಸಾಯಿಬಾಬಾನೋ ಮುಂತಾದ ಗುರು ಸ್ವರೂಪವನ್ನು ಸಹ ಭಕ್ತಿ ಮಾಡ್ಬೋದಾಗಿದೆ. ಇವೆಲ್ಲ ಮಾಡೋದ್ರಿಂದ ನಿಮಗೆ ಈ ಮಾರ್ಚ್ ತಿಂಗಳಲ್ಲಿ ಅನೇಕ ರೀತಿಯ ಇಷ್ಟಾರ್ಥಗಳು, ನಿಮ್ಮ ಏನಾದರೂ ಕೋರಿಕೆಗಳು, ಕನಸುಗಳು ಈಡೇರುವಂಥ ಒಂದು ಅವಕಾಶ ಸಿದ್ಧಿಯಾಗುತ್ತೆ. ಧನುರಾಶಿಯವರಿಗೆ ಇದನ್ನು ಗಮನಿಸಿಕೊಳ್ಳಿ. ಈ ಒಂದು ಶನಿ ಮಹಾರಾಜರ ಅನುಗ್ರಹವಂಥ ಕೊನೆಯ ಅವಕಾಶ. ಜೊತೆಗೆ ಈ ತಿಂಗಳಲ್ಲಿ ಸಹ ನಿಮಗೆ ರವಿ ಅನುಗ್ರಹವನ್ನು ಬಂದಿದೆ, ಬುಧನ ಅನುಗ್ರಹ ಬಂದಿದೆ. ಹಾಗಾಗಿ ಅಪರೂಪದ ಒಂದು ಗ್ರಹಗಳ ಬೆಂಬಲ ಇರುವಂಥ ಈ ಅವಕಾಶದ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಮಾರ್ಚ್ ತಿಂಗಳು ಶುಭದಾಯಕ ಆಗಲಿ. ಮಕರ ರಾಶಿಗೆ ಮಾರ್ಚ್ ತಿಂಗಳು ಅನೇಕ ರೀತಿಯ ಅದ್ಭುತವಾದ ಶುಭ ಸಂದೇಶಗಳನ್ನು ಹೊತ್ತು ತರುವಂಥ ತಿಂಗಳಾಗಿರುತ್ತೆ. ದೀರ್ಘಕಾಲದಿಂದ ನೀವು ಬಿಡುಗಡೆಗಾಗಿ ಕಾಯ್ತಾ ಇದ್ದ ಸಾಡೆ ಸಾತಿಯ ಬಿಡುಗಡೆಯು ಈ ತಿಂಗಳ ಕೊನೆಯ ಭಾಗದಲ್ಲಿ ಆಗಲಿದೆ. ಅದೇ ರೀತಿ ಅಪರೂಪದಲ್ಲಿ ಅಪರೂಪಕ್ಕೆ ಸಿಗುವಂಥ ಒಂದು ಅವಕಾಶ ರವಿಯ ಅನುಗ್ರಹ ನಿಮಗೆ ಈ ತಿಂಗಳ 14ರಿಂದ ಬರುವಂಥದ್ದಿದೆ. ಅದೇ ರೀತಿ ಅಪರೂಪದಲ್ಲಿ ವರ್ಷದಲ್ಲಿ ಕೇವಲ 3 ಬಾರಿ ಅಷ್ಟೇ ಅನುಗ್ರಹ ಸಿಗುವಂಥ ಒಂದು ಮಂಗಳ, ಕುಜನ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ಸಿಗ್ತಾ ಇದೆ. ಹಾಗಾಗಿ ಈ ತಿಂಗಳು ನಿಮ್ಮ ಒಂದು ಜೀವನದಲ್ಲೇ ಒಂದು ವಿಶಿಷ್ಟವಾದ ಕೆಲವು ಪರಿಣಾಮಗಳನ್ನು ಎದುರು ನೋಡುವಂತಹ ಒಂದು ತಿಂಗಳಾಗಿರುತ್ತೆ. ದೀರ್ಘಕಾಲದ ನೀವು ಏನೇನೋ ನಿಮ್ಮ ಕೋರಿಕೆಗಳು, ಬೇಡಿಕೆಗಳು, ಕನಸುಗಳು ಎಲ್ಲ ಬಹಳಷ್ಟು ದೀರ್ಘಕಾಲದಿಂದ ಅಂದರೆ 6-7 ವರ್ಷಗಳಿಂದ ತಡೆ ಹಿಡಿಯಲ್ಪಟ್ಟಂತಹ ಕೆಲವು ವಿಚಾರಗಳು ಈಗ ಈ ಮಾರ್ಚ್ ತಿಂಗಳಲ್ಲಿ ಆ ಭಾಗ್ಯದ ಬಾಗಿಲು ತೆರೆಯುವಂಥ ಒಂದು ಅವಕಾಶ ಬರಲಿದೆ. ಹಾಗಾಗಿ ಒಂದು ರವಿಯ ಚಲನೆ ಅಥವಾ ರವಿ ಪುತ್ರನ ಚಲನೆ, ಮಂಗಳನ ಚಲನೆ ಇವೆಲ್ಲವೂ ಯಾವಾಗಲೂ ನಮ್ಮ ಈ ಸಾಡೆ ಸಾತಿಯ ಪರಿಣಾಮಗಳು ಮುಗಿಯುವ ಹಂತಕ್ಕೆ ಒಂದೊಂದೇ ಶುಭ ಗ್ರಹಗಳು ಅಲ್ಲಿ ನಿಮಗೆ ಹೆಚ್ಚಿನ ಉತ್ತಮ ಪರಿಣಾಮವನ್ನು ಕೊಡುವಂಥ ಒಂದು ಸನ್ನಿವೇಶಗಳು ಈ ಜ್ಯೋತಿಷ್ಯದ ಇದರಲ್ಲಿ ಉಲ್ಲೇಖವಾಗಿವೆ. ಹಾಗಾಗಿ ಅಲ್ಲಿ ಆರಂಭದಲ್ಲಿ ನಿಮಗೆ ರವಿಯಿಂದ ಆಗುವಂಥ ಉತ್ತಮ ಪರಿಣಾಮ ಅಂದರೆ ಗ್ರಹರಾಜ ಆತ್ಮಸ್ವರೂಪವಾದ ಸೂರ್ಯನೇ ಅಲ್ಲಿ ನಿಮಗೆ ಸಾಕ್ಷಾತ್ತಾಗಿ 14ರಿಂದ ಮೀನರಾಶಿಗೆ ಬರ್ತಿದ್ದರೆ ನಿಮಗೆ ವಿಶೇಷವಾಗಿ ತೃತೀಯದ ಉತ್ತಮ ಫಲವನ್ನು ಅಲ್ಲಿ ಸೂರ್ಯನಿಂದ ಆರಂಭ ಆಗುತ್ತೆ. ಅದೇ ರೀತಿ ಗುರುಬಲ ನಿಮಗೆ ಈಗಾಗಲೇ ಇದೆ. ಗುರುಬಲ ನಿಮಗೆ ಮೇ 15ರವರೆಗೆ ಇರುವಂತಹ ಗುರುಬಲದ ರಕ್ಷಣೆ ಇದೆ. ಅಪರೂಪದಲ್ಲಿ ಕೊಡುವಂತಹ ಮಂಗಳನು ಸಹ ನಿಮಗೆ ಅಲ್ಲಿ ಎಲ್ಲ ವಿಚಾರಗಳಿಗೂ ಆತನು ಪೂರಕವಾಗಿರ್ತಾನೆ. ಹಾಗಾಗಿ
ಮಕರ ರಾಶಿಯವರು ಈ ಮಾರ್ಚ್ ತಿಂಗಳಲ್ಲಿ ಅನೇಕ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದು ಅದು ನಿಜವಾಗುತ್ತೆ. ಏನೇನು ಪ್ರಯತ್ನಗಳು ಪಟ್ಟರೆ ಆ ಪ್ರಯತ್ನಗಳು ಸಫಲತೆ ಆಗುವಂಥದ್ದು. ಉದ್ಯೋಗ ವಿಚಾರದಲ್ಲಿ ಇರ್ಬೋದು, ಉದ್ಯೋಗ ಹುಡುಕುವವರಿಗೆ ಉತ್ತಮ ಉದ್ಯೋಗ ಸಿಗೋದಾಗಲಿ, ಅದು ಈಗಾಗಲೇ ಇದ್ದಂಥ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆಯನ್ನು ಪಡಿಸುವ ಉತ್ತಮವಾದ ಬದಲಾವಣೆ ಬ್ರೇಕ್ಗಳನ್ನು ಪಡೆಯುವಂಥವರಿಗೆ ಅನೇಕ ರೀತಿಯ ಬದಲಾವಣೆ ಪರ್ವಗಳು ಸಿಗ್ಬೋದು. ಅಥವಾ ಹಿಂದೆ ನೀವು ಯಾವುದೇ ಇಂಟರ್ವ್ಯೂಗಳಿಗೆ, ಸಂದರ್ಶನಗಳಿಗೆ ಅಪಿಯರ್ ಆಗಿದ್ದೀರ ಅಥವಾ ಅರ್ಜಿಗಳನ್ನು, ಅಪ್ಲಿಕೇಶನ್ಗಳನ್ನು ಫಾರ್ವರ್ಡ್ ಮಾಡ್ತೀರಾ, ಅದರ ಒಂದು ಕಾಲ್ ಫಾರ್ ಲೆಟರ್ಗಳು, ಸಿಲೆಕ್ಷನ್ ಲೆಟರ್ಗಳು ಇವೆಲ್ಲ ಈಗ ಬರುವಂಥ ಸಾಧ್ಯತೆ ಇರುವಂಥದ್ದು. ಇನ್ನು ಯಾವುದೇ ರೀತಿಯ ವಿದ್ಯಾರ್ಥಿಗಳು, ವಿದ್ಯಾಭ್ಯಾಸ ಮಾಡೋರು, ಯುವಕರು, ಸಾಧಕರು ಇದ್ದರೆ ಅವರವರ ಒಂದು ಸಾಧನೆಗೆ, ಪ್ರತಿಭೆಗೆ ಸೂಕ್ತವಾದ ಪ್ರತಿಫಲ ಅಂದರೆ ಸೂಕ್ತವಾದ ಸೀಟ್ ಸಿಗೋದಾಗಲಿ, ಅದು ರ್ಯಾಂಕಿಂಗ್ಗಳು ಬರೋದಾಗಲಿ, ಅಥವಾ ನಿಮಗೆ ಯಾವುದಾದ್ರು ಸ್ಕಾಲರ್ಶಿಪ್, ಫೆಲೋಶಿಪ್ಗಳು ಸಿಗೋದಾಗಲಿ, ಅದು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಆಯ್ಕೆ ಆಗುವಂಥದ್ದು ಮುಂತಾದ ಗುಣಮಟ್ಟದ ಒಂದು ಫಲಿತಾಂಶಗಳು ಎಲ್ಲ ಒಂದು ವಿದ್ಯಾರ್ಥಿ ಒಂದವರಿಗೆ ಈ ತಿಂಗಳಲ್ಲಿ ಬರುವಂಥದ್ದು ಇರುತ್ತೆ. ಹಾಗೆಯೇ ಯಾವುದೇ ವ್ಯಾಪಾರ, ಉದ್ಯಮ, ಸ್ವಂತ ಉದ್ಯಮ, ಕೈಗಾರಿಕೆ, ಕೃಷಿ ಚಟುವಟಿಕೆ ಅಥವಾ ತೋಟಗಾರಿಕೆ, ಹೈನುಗಾರಿಕೆ ಇತ್ಯಾದಿ ಯಾವುದೇ ಒಂದು ಉದ್ಯಮದಲ್ಲಿ, ವೃತ್ತಿಯಲ್ಲಿ ಇರುವವರಿಗೆ ಸಹ ಅವರವರ ಒಂದು ವೃತ್ತಿ ಉದ್ಯಮದಲ್ಲಿ ದೀರ್ಘವಾದ ಪ್ರಗತಿ ಬರುವಂಥದ್ದು. ಬಹಳ ಕಾಲದಿಂದ ಆಗದೇ ಇದ್ದಂಥ ಹಲವಾರು ನಿಮ್ಮ ಕ್ಲಿಷ್ಟಕರವಾದ ಸಮಸ್ಯೆಗಳು ಈಗ ನಿವಾರಣೆ ಆಗುವಂಥದ್ದು. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಅದು ಇನ್ಯಾದರೂ ಯಾವುದೇ ರೀತಿ ದಾಖಲೆ ಪತ್ರಗಳ ವಿಚಾರ ಅವೆಲ್ಲವೂ ಈಗ ನಿಮಗೆ ಸಲೀಸಾಗಿ ನಿಮಗೆ ಕೈವಶ ಆಗಲಿದೆ. ಭೂಮಿ, ಮನೆ ಕೊಳ್ಳೋ ವಿಚಾರಕ್ಕೂ ಸಹ ಈಗ ಒಂದು ಉತ್ತಮವಾದ ಫಲಿತಾಂಶ ಬರ್ಬೋದು. ಇನ್ನು ಶುಭ ಕಾರ್ಯಗಳು ನಡೆಸುವಂಥ ಒಂದು ಅವಕಾಶಗಳು ಅಂದರೆ ಮದುವೆ ಮುಂಜಿಗಳು, ಅದು ಯಾರಿಗೆ ಒಂದು ವಿವಾಹದ ಕಾರಣ ಫಿಕ್ಸ್ ಆಗಿರಲಿಲ್ಲ ಅವರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದಾಗಲಿ, ಅಥವಾ ಹಿಂದೆ ಯಾವುದೇ ಕಾರಣಗಳಿಂದ ಮುಂದೂಡಲ್ಪಟ್ಟಂಥ ಶುಭ ಕಾರ್ಯಗಳು ಈಗ ಸಲೀಸಾಗಿ ನಡೆಯುವಂಥದ್ದು. ಈ ರೀತಿ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳನ್ನು ಮಕರ ರಾಶಿಯವರು ಈ ಮಾರ್ಚ್ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಇನ್ನು ಏನಾದರೂ ಈ ಕೌಟುಂಬಿಕ ವಿವಾದಗಳು, ಭೂಮಿಗೆ ಸಂಬಂಧಪಟ್ಟು, ಆಸ್ತಿಗೆ ಸಂಬಂಧಪಟ್ಟು, ಅಥವಾ ಏನಾದರೂ ನಿಮಗೆ ಭೂಮಿಯ ವಿಭಾಗ ಪಾಲುಗಳನ್ನು ಪಡೆಯುವಂಥ ವಿಚಾರ ಇರ್ಬೋದು, ಕೌಟುಂಬಿಕವಾದ ಪಿತ್ರಾರ್ಜಿತವಾದ ಆಸ್ತಿ ವಿವಾದಗಳು ಅವೆಲ್ಲವೂ ಈ ತಿಂಗಳಲ್ಲಿ ಅವೆಲ್ಲವೂ ಬಗೆಹರಿಯುವ ಹಂತಕ್ಕೆ ಬರುವಂಥದ್ದು. ನಿಮ್ಮ ಸಿಗಬೇಕಾದ ಆಸ್ತಿನೋ, ಸ್ವತ್ತು, ಹಣನೋ ನಿಮಗೆ ನಿಮ್ಮ ಪಾಲಿಗೆ ಸಿಗುವಂಥದ್ದು. ಅದೇ ರೀತಿ ಈ ದಾಂಪತ್ಯದಲ್ಲಿ ಸಹ ಹಾಗೆ ಉತ್ತಮವಾದ ಬಾಂಧವ್ಯ ಮೂಡುತ್ತೆ. ಅಲ್ಲಿ ವಿಶೇಷವಾದ ಗ್ರಹಗಳ ಒಂದು ಶುಭ ಆಶೀರ್ವಾದಗಳು ನಿಮಗೆ ದಾಂಪತ್ಯದಲ್ಲಿ ಒಮ್ಮತವನ್ನು, ದಂಪತಿಗಳ ಮಧ್ಯೆ ಉತ್ತಮವಾದ ಸಾಮರಸ್ಯವನ್ನು, ತಂದೆ ಮಕ್ಕಳ ಬಾಂಧವ್ಯ, ಗಂಡ ಹೆಂಡತಿಯರ ಬಾಂಧವ್ಯ ಇವೆಲ್ಲವೂ ಅನುಕೂಲಕರವಾಗಿ ಪರಿಣಾಮವಾಗುತ್ತೆ. ಹಾಗೆಯೇ ನೀವು ಯಾವುದೇ ರೀತಿಯ ಇತರ ಒಂದು ಯಾವುದೇ ರೀತಿಯ ಹೂಡಿಕೆ ಮಾಡಲಿಕ್ಕೆ, ಹಣಕಾಸಿನ ಯಾವುದಾದ್ರೂ ಹಿಂದೆ ಮಾಡಿದ ಸಾಲವನ್ನು ತೀರಿಸಲಿಕ್ಕೆ, ಅದು ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಈಗ ಅವಕಾಶಗಳು ಒದಗಿ ಬರ್ತವೆ ಮಕರ ರಾಶಿಯವರಿಗೆ. ಹಾಗಾಗಿ ನೀವು ಯಾವುದೇ ಹುದ್ದೆಯಲ್ಲಿರಲಿ, ಯಾವುದೇ ವೃತ್ತಿಯಲ್ಲಿರಲಿ, ಯಾವುದೇ ಒಂದು ವ್ಯಾಪಾರ ಉದ್ಯಮ ಮಾಡ್ತಾ ಇರಲಿ, ಅಲ್ಲಿ ನಿಮಗೆ ನಿಮ್ಮ ಒಂದು ಉದ್ಯಮವನ್ನು, ವ್ಯಾಪಾರವನ್ನು, ವೃತ್ತಿಯನ್ನು ಒಂದು ದೃಢಪಡಿಸಲಿಕ್ಕೆ ಅಥವಾ ಅದನ್ನು ಚೆನ್ನಾಗಿ ಬಲಗೊಳಿಸಲಿಕ್ಕೆ ಅವಕಾಶಗಳು ಬರಲಿವೆ. ಹಿಂದೆ ನಿಮಗೆ ಯಾವುದು ಸಹಾಯಗಳು ಸಿಕ್ಕಿಲ್ಲ ಅವರ ಸಹಾಯಗಳು ಈಗ ಸಲೀಸಾಗಿ ಸಿಗುತ್ತೆ. ಹಿಂದೆ ಎಷ್ಟು ಪ್ರಯತ್ನ ಪಟ್ಟರು ನಿಮಗೆ ಅವಕಾಶಗಳು ನಿಮ್ಮಿಂದ ದೂರ ಹೋಗಿದ್ದವು, ಆದರೆ ಈಗ ಒಂದೊಂದೇ ಅವಕಾಶಗಳು ನಿಮ್ಗೆ ಹತ್ತಿರ ನಿಮ್ಮನ್ನು ಹುಡುಕಿಕೊಂಡು ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪ್ರಭಾವಗಳನ್ನು ಈ ಮಕರ ರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ. ಇವೆಲ್ಲವೂ ಸಂಕ್ಷಿಪ್ತವಾಗಿ ಮಾರ್ಚ್ ತಿಂಗಳಲ್ಲಿ ನಿಮಗೆ ಏನೇನು ಅವಕಾಶಗಳು ಬರೋದು, ಅಲ್ಲಿ ವಿಶೇಷವಾಗಿ ಇದರಲ್ಲಿ ಬರುವಂಥ ರವಿ ಅನುಗ್ರಹ, ಮಂಗಳನ ಅನುಗ್ರಹ, ಈ ಅಪರೂಪಕ್ಕೆ ಸಿಗುವಂಥ ಒಂದು ಗುರುವಿನ ಬೆಂಬಲ, ಅದೇ ರೀತಿ ಆ ಒಂದು ರಾಹು ಸಹ ನಿಮಗೆ ಪೂರಕವಾಗಿರುವಂಥದ್ದು, ಇವೆಲ್ಲವೂ ನಿಮಗೆ ಅನೇಕ ರೀತಿಯ ಶುಭ ಫಲಗಳಿಗೆ ಸಾಕ್ಷಿಯಾಗುವಂಥ ತಿಂಗಳಾಗಿರುತ್ತೆ. ಇನ್ನು ಈ ಎಲ್ಲ ವಿಚಾರವು ಈ ದೀರ್ಘಚಾರಿ ಗ್ರಹಗಳ ವಿಚಾರ ಗಮನಿಸಾಯಿತು. ಇನ್ನು ಅಲ್ಲಿ ಚಂದ್ರನ ಚಲನೆ ಸಹ ನಿಮಗೆ ಈ ತಿಂಗಳಲ್ಲಿ ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡುವಂಥ ಸ್ಥಾನದಲ್ಲಿರ್ತಾನೆ. ಚಂದ್ರನು 16 ದಿನಾಂಕಗಳಲ್ಲಿ ಚಂದ್ರನ ಅನುಗ್ರಹ ಸಿಗುತ್ತೆ. ಆ ಚಂದ್ರನ ಅನುಗ್ರಹದಿಂದ ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು, ಜೊತೆಗೆ ಬಂಧು ಮಿತ್ರರ ಬಾಂಧವ್ಯಕ್ಕೆ, ಅದೇ ರೀತಿ ಅನೇಕ ರೀತಿಯ ಶುಭ ಲಾಭಗಳು ಆಗುವಂಥದ್ದು ಅವಕಾಶಗಳು ಸಹ ಚಂದ್ರನು ನಿಮಗೆ ಸಹಾಯಕ್ಕೆ ಬರಲಿದ್ದಾನೆ. ಹಾಗಾಗಿ 4ಕ್ಕಿಂತ ಹೆಚ್ಚು ಗ್ರಹ ಅಂದರೆ 5 ಗ್ರಹಗಳು ನಿಮಗೆ ವಿಶೇಷವಾಗಿ ಉತ್ತಮ ಫಲವನ್ನು ಕೊಡುವಂಥ ಸ್ಥಿತಿಯಲ್ಲಿರ್ತವೆ. ಯಾರಿಗೆ ಈ 4 ಅಥವಾ ಹೆಚ್ಚು ಗ್ರಹಗಳು ಉತ್ತಮ ಫಲವನ್ನು ಕೊಡುವಂಥ ಸ್ಥಿತಿಯಲ್ಲಿರ್ತವೆ ಅದು ಒಂಥರನ್ನ ಅದೃಷ್ಟಶಾಲಿಗಳು ಅಂತ ಹೇಳ್ಬೋದು. ಹಾಗಾಗಿ ಅಂತಹ ಅದೃಷ್ಟಶಾಲಿ ಮಾರ್ಚ್ ತಿಂಗಳಲ್ಲಿ ಅದೃಷ್ಟಶಾಲಿಗಳ ರಾಶಿಗಳ ಪಟ್ಟಿಗೆ ನೀವು ಮಕರ ರಾಶಿಯವರು ಸೇರಿರ್ತಾರೆ. ಅಂದರೆ ಬಹಳ ಒಂದು ಕಾಲದ ಬಳಿಕ ನಿಮಗೆ ಒಂದು ಅದೃಷ್ಟ ಒಲಿದು ಬರುವಂಥ ಒಂದು ಸದಾವಕಾಶವು ಈ ತಿಂಗಳಲ್ಲಿ ನಿರ್ಮಾಣ ಆಗಿರುತ್ತೆ. ಚಂದ್ರನ ಅನುಗ್ರಹ ನಿಮಗೆ ಯಾವ್ಯಾವ ದಿನಗಳಲ್ಲಿ ಯಾವ ರೀತಿ ಬರುತ್ತೆ, ಚಂದ್ರನ ಅನುಗ್ರಹದಿಂದ ಯಾವ ದಿನಗಳು ಸ್ವಲ್ಪ ಕೊರತೆ ಇರುತ್ತೆ ಅದನ್ನು ಗಮನಿಸೋಣ. ಅಂದರೆ ಚಂದ್ರನ ಅನುಗ್ರಹದಲ್ಲಿ ತುಂಬ ಗಂಭೀರ ಅಡ್ಡ ಪರಿಣಾಮಗಳು ಯಾರಿಗೂ ಆಗೋದಿಲ್ಲ, ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದಾಗಿದೆ. ಈ ಚಂದ್ರನ ಅನುಗ್ರಹ ಇದ್ದಾಗ ಭಾಳಷ್ಟು ಉತ್ತಮ ಫಲ ಖಂಡಿತ ಆಗುತ್ತೆ. ಚಂದ್ರನ ಅನುಗ್ರಹ ಕೊರತೆ ಇದ್ದಾಗ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನಗತಿ ಆಗ್ಬೋದು ಹೊರತು ಯಾರೂ ಇದರಿಂದ ಆತಂಕ ಪಡುವಂತಿಲ್ಲ. ಹಾಗಾಗಿ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಈಗ ಮಕರ ರಾಶಿಗೆ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಮಾರ್ಚ್ ತಿಂಗಳಲ್ಲಿರುತ್ತೆ ಗಮನಿಸೋಣ. ಮಾರ್ಚ್ 1-2 ನಿಮ್ಮ ಪಾಲಿಗೆ ಉತ್ತಮವಾದ ಚಂದ್ರನ ಬೆಂಬಲ ಇರುವಂಥ ದಿನ. ಮಾರ್ಚ್ 1-2ರಂದು ವಿಶೇಷವಾಗಿ ಲಾಭಗಳು ಜಯ ನಿಮಗೆ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಹಣಕಾಸಿನ ವಿಚಾರ ಉತ್ತಮ ಇರುತ್ತೆ, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಏನಾದರೂ ನಿಮಗೆ ಪ್ರಗತಿದಾಯಕ ಲಕ್ಷಣ, ಯಾವುದೇ ಮಾತುಕತೆ ಮಾಡಲಿಕ್ಕೆ, ಭೇಟಿಗೆ ಮಾಡಲಿಕ್ಕೆ, ಯಾವುದಕ್ಕೂ ಅರ್ಜಿ ಸಲ್ಲಿಸಲಿಕ್ಕೆ, ಅದು ಯಾವುದೇ ರೀತಿಯ ಸರ್ಕಾರದ ಅಥವಾ ರಾಜಕಾರ್ಯದ ಮೂಲಕ ವ್ಯವಸ್ಥೆ ಒಂದು ಉನ್ನತ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವರ ಮೂಲಕ ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡಲಿಕ್ಕೆ, ಯಾವುದೇ ಮೀಟಿಂಗ್ಗಳನ್ನು ಮಾಡಲಿಕ್ಕೆ ಬಹಳ ಉತ್ತಮವಾದ ದಿನ ಆಗಿರುತ್ತೆ 1-2.
3-4 ಸ್ವಲ್ಪ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. 3-4ರಲ್ಲಿ ಸ್ವಲ್ಪ ನಿಮಗೆ ಮಾತಿನ ಚಕಮಕಿ, ವಾಗ್ವಾದ, ಕಲಹಗಳು ಬರ್ಬೋದು. ಅಥವಾ ನಿಮ್ಮ ವಿರುದ್ಧವಾಗಿ ಇತರ ಏನಾದರೂ ಒಂದು ಕಂಪ್ಲೇಂಟ್ಗಳನ್ನು, ದೂರನ್ನು ದಾಖಲು ಮಾಡೋದಾಗಲಿ, ಅಥವಾ ನಿಮ್ಮ ಒಂದು ಮಾತಿನ ಒಂದು ವಿಚಾರದಿಂದ ಕೆಲವೊಬ್ಬರು ಇನ್ನೊಬ್ಬರು ಅವರ ಒಂದು ವೈಯಕ್ತಿಕ ವಿಚಾರಕ್ಕೆ ಅದನ್ನು ಲಿಂಕ್ ಮಾಡಿಕೊಳ್ಳೋದು, ಅಪಾರ್ಥ ಮಾಡಿಕೊಳ್ಳುವಂಥ ಘಟನೆಗಳು ಜರಬಹುದು. ನೀವೊಂದು ಮಾತನ್ನು ಯಾವುದೇ ರೀತಿ ಬೇರೆ ಉದ್ದೇಶದಿಂದ ಹೇಳ್ತೀರಾ, ಅವರು ಅದನ್ನು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡು, ಅಪಾರ್ಥ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಇರಿಸು ಮುರುಸಿನ ಘಟನೆಗಳು ಜರಬಹುದು. ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ, ಇತರರ ಜೊತೆಗೆ ಕೆಲವರು ವಾಗ್ವಾದ, ಕಲಹಗಳು ಬರ್ಬೋದಾಗಿದೆ. ಹಾಗೆ ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. 3-4ರಲ್ಲಿ ಅಲ್ಲಿ ಆರೋಗ್ಯ, ಹಣಕಾಸು ಇವೆಲ್ಲವೂ ಚೆನ್ನಾಗಿ ಉತ್ತಮವಾಗಿ ಇರುತ್ತೆ. 5-6 ಮಾರ್ಚ್ 5-6 ನಿಮಗೆ ಸ್ವಲ್ಪ ಈ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ, ಜೊತೆಗೆ ಹಣಕಾಸಿನ ಬಗ್ಗೆ ಸಹ ಎಚ್ಚರ ವಹಿಸಬೇಕು. ಇಲ್ಲಿ ಹಣಕಾಸಿನ ಕೆಲವು ನಷ್ಟ ಕಷ್ಟಗಳು ಆಗ್ಬೋದು. ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ, ಮಾತಿನ ಮೂಲಕ ಏನಾದರೂ ವೈರತ್ವಗಳು ಬರೋದು, ಜೊತೆಗೆ ನಿಮ್ಮ ಮನೆಯ ಕಿರಿಯ ಸದಸ್ಯರಲ್ಲಿ ವಿಭಿನ್ನ ಅಭಿಪ್ರಾಯಗಳು ಬರ್ಬೋದು, ನಿಮ್ಮ ಮಕ್ಕಳ ಜೊತೆಗೆ ಏನಾದರೂ ವಾಗ್ವಾದ ಇತ್ಯಾದಿ ಬರ್ಬೋದು. ಹಣಕಾಸು ನಿಮ್ಮದೇ ತಪ್ಪಿನಿಂದ ನೀವು ಯಾವುದೇ ರೀತಿಯ ಮೋಸದ ಜಾಲಗಳಿಗೆ, ವಂಚನೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆಗಳು ಬರ್ಬೋದಾಗಿದೆ. ಹಾಗೆ ಹಣಕಾಸಿನ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಮಾತಿನ ಬಗ್ಗೆ ನಮಗೆ ಎಚ್ಚರಿಕೆ ಬೇಕು. ಇನ್ನು 7, 8, 9 ನಿಮ್ಮ ಪಾಲಿಗೆ ಉತ್ತಮ ದಿನ. ಮಾರ್ಚ್ 7, 8, 9 3 ದಿನಗಳು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡುವಂಥ ದಿನ. ಯಾವುದೇ ಪ್ರಯತ್ನಗಳಿದ್ರೆ ಈ ದಿನ ಮಾಡ್ಬೋದು. ಯಾರದ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಅಪೂರ್ವವಾಗಿ ನಿಮಗೆ ಸಾಧನೆ ಮಾಡಲಿಕ್ಕೆ ಅವಕಾಶಗಳು ಬರ್ತವೆ. ಜೊತೆಗೆ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಉತ್ತಮ ಫಲ ಇದೆ. ಇನ್ನು ನಿಮಗೆ ಹಿಂದೆ ಯಾರು ನಿಮ್ಮಿಂದ ವಿರೋಧ ಮಾಡಿದರು, ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡರು, ಅಥವಾ ನಿಮಗೆ ಶತ್ರುತ್ವ ಆಸೆದ್ರು, ಈಗ ಅವರೇ ನಿಮಗೆ ಮಿತ್ರರಾಗುವಂಥದ್ದು, ಅವರೇ ನಿಮಗೆ ಸಹಾಯಕ್ಕೆ ನಿಲ್ಲುವಂಥದ್ದು, ಅಥವಾ ಅವರ ಮೂಲಕ ನಿಮಗೆ ಉತ್ತಮ ಫಲಿತಾಂಶಗಳು ಬರುವಂಥದ್ದು, ಇವೆಲ್ಲ ಒಂದು ಆಶ್ಚರ್ಯಕರವಾದ ಪರಿಣಾಮಗಳು ಆ 7, 8, 9ರಲ್ಲಿ ನಿಮಗೆ ವಿಶೇಷವಾಗಿ ಸಿಗಲಿದೆ. ಇನ್ನು ವ್ಯಾಪಾರಗಳಲ್ಲಿ ಪ್ರಗತಿ, ಹಣಕಾಸಿನ ಅರಿವು ಉತ್ತಮವಾಗಿ ಇರುವಂಥ ಶುಭ ದಿನ ಆಗಿರುತ್ತೆ. 7, 8, 9 ನಿರಂತರವಾಗಿ 3 ದಿನ. ಬಳಿಕ ಬರುವಂಥ 10, 11 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಮಾರ್ಚ್ 10, 11ರಲ್ಲಿ ಸಹ ನಿಮಗೆ ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ. ಜೊತೆಗೆ ಹಿಂದೆ ನಿಮಗೆ ಕಾಡ್ತಿದ್ದ ಯಾವುದೇ ರೀತಿಯ ದೈಹಿಕ ಸಮಸ್ಯೆಗಳು ಪವಾಡ ಸದೃಶವಾಗಿ ಈಗ ತಾನಾಗಿ ಅದು ಗುಣಮುಖವಾಗಿ ನಿಮಗೆ ಉತ್ತಮವಾದ ಒಂದು ಲವಲವಿಕೆ, ಉತ್ಸಾಹಗಳು ಬರುವಂಥದ್ದು. ಜೊತೆಗೆ ಮನೆಯ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು. ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಿಂದ ದಿಢೀರಾಗಿ ಲಾಭಗಳು ಬರುವಂಥದ್ದು ಇರುತ್ತೆ. ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ 10, 11ರಲ್ಲಿ ಸಹ ಒದಗಿ ಬರಲಿದೆ. ಹಾಗೆ ಇದು ಸಹ ಶುಭ ದಿನಗಳಾಗಿವೆ. ಇನ್ನು 12, 13 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 12, 13ರಲ್ಲಿ ಸ್ವಲ್ಪ ಮಾತಿನ ಬಗ್ಗೆ ಎಚ್ಚರ ವಹಿಸಬೇಕು. ಮನೆಯಲ್ಲಿ ಕಲಹಗಳು ಬರ್ಬೋದು. ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ, ಅಥವಾ ಇನ್ನಿತರ ನಿಮ್ಮ ಸಹೋದ್ಯೋಗಿಗಳು ಅಂದರೆ ಕಲೀಗ್ಸ್ಗಳ ಜೊತೆಗೆ ಸಹ ಕಲಹಗಳು ಬರ್ಬೋದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಮೇಲೆ ಏನಾದರೂ ಆರೋಪ, ದೂರು ಸಹ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು. ಮಾತಿನಲ್ಲಿ ನೀವು ಎಲ್ಲೂ ಸಿಲುಕಿಕೊಳ್ಳದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಾಗೆ ಯಾವುದೇ ರೀತಿಯ ಒಂದು ವಿವಾದಾತ್ಮಕ ಪೋಸ್ಟ್ ಮಾಡಿದಾಗಲಿ, ವಿವಾದಾತ್ಮಕಗಳನ್ನು ಶೇರ್ ಮಾಡೋದನ್ನು ಮಾಡಿದರೆ ನಿಮ್ಮ ಮೇಲೆ ಏನಾದರೂ ಸ್ವಲ್ಪ ಅಕ್ರಮದ ಕೆಲವು ವಾಸನೆಗಳು ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ 12, 13ರಲ್ಲಿ ಬೇಕು. ಇನ್ನು 14, 15, 16 3 ದಿನಗಳಲ್ಲಿ ಅಲ್ಲಿ ನಿಮಗೆ ಸಾಮಾನ್ಯ ದಿನ ಎಂದು ಕಂಡುಬಿಡುತ್ತೆ. ಹಣಕಾಸಿನ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇಲ್ಲಿ ವೈಯಕ್ತಿಕ ಜೀವನ, ಆರೋಗ್ಯ ವಿಚಾರ, ಹಣಕಾಸು ಎಲ್ಲ ಉತ್ತಮ ಇರುತ್ತೆ. ಆದರೆ ಬಂದ ಹಣದನ್ನು ಖರ್ಚು ಮಾಡುವಾಗ ಸ್ವಲ್ಪ ಎಚ್ಚರಿಸಬೇಕು. ಅಂದರೆ ಇಲ್ಲಿ ದುಂದು ವೆಚ್ಚ ಆಗ್ಬೋದು, ದುರುಪಯೋಗ ಆಗ್ಬೋದು, ಅಪವ್ಯಯ ಆಗ್ಬೋದು, ದುರ್ವ್ಯಯ ಆಗ್ಬೋದು. ದುರ್ವ್ಯಯ ಅಂದರೆ ನೀವು ಕಡಿಮೆ ಮೌಲ್ಯದ ಒಂದು ವಸ್ತುವಿಗೆ ಹೆಚ್ಚಿನ ಬೆಲೆ ತೆರೆದಾಗಲಿ, ಅದು ಯಾವುದೇ ಒಂದು ಮಾತಿಗೆ, ಆಮಿಷಕ್ಕೆ ಒಳಗಾಗಿ ಒಂದು ಯಾವುದೇ ರೀತಿಯ ಮೌಲ್ಯವೇ ಇಲ್ಲದಂಥ ವಸ್ತುವಿಗೆ ಹೆಚ್ಚಿನ ಮೌಲ್ಯ ತೆರೆದು, ಅಥವಾ ಅಲ್ಲಿ ಯಾವುದೇ ರೀತಿಯ ವಂಚನೆಯ ಜಾಲಕ್ಕೆ ಒಳಗಾಗಿ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಇತ್ಯಾದಿ ಹಣವು ನಷ್ಟ ಅಥವಾ ನಿಮಗೆ ಅನವಶ್ಯಕ ಖರ್ಚುಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಂದ ಹಣವನ್ನು ನೀವು ಅಲ್ಲಿ ಭದ್ರತೆ ಮಾಡೋದಾಗಲಿ, ಅದು ದುಂದು ವೆಚ್ಚ, ದುರುಪಯೋಗ ಮಾಡೋದು ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರ 14, 15, 16ರಲ್ಲಿ 3 ದಿನಗಳಲ್ಲಿ ಬೇಕು. ಆ 3 ದಿನಗಳಲ್ಲಿ ನಿಮ್ಮ ಆರೋಗ್ಯ ವಿಚಾರ, ವೃತ್ತಿ, ಉದ್ಯೋಗದ ವಿಚಾರ ಏನು ತೊಂದರೆ ಇರೋದಿಲ್ಲ, ಅವೆಲ್ಲ ನಾರ್ಮಲ್ ಆಗಿ ಚೆನ್ನಾಗಿರುತ್ತೆ. ಹಣಕ್ಕೆ ಸಂಬಂಧಪಟ್ಟ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ವಸ್ತು, ಒಡವೆ ಇತ್ಯಾದಿಗಳ ಸಹ ಭದ್ರತೆಯನ್ನು ಕಾಪಾಡಿಕೊಳ್ಳಿ. ಅವುಗಳು ಸಹ ನಿಮ್ಮ ಅಜಾಗರೂಕತೆಯಿಂದ ನಷ್ಟ ಅಥವಾ ಕಳವು ಆಗ್ಬೋದು, ಸಾಧ್ಯತೆ ಬರ್ಬೋದು. ಆ ಬಳಿಕ 17, 18 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಕರ್ಮಸ್ಥಾನದಲ್ಲಿ ಚಂದ್ರನು ಬಂದಿರುವ ಕಾರಣ ನಿಮಗೆ ಅನೇಕ ರೀತಿಯ ಲಾಭಗಳು, ಇಷ್ಟಾರ್ಥ ಸಿದ್ಧಿ ಇವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆದಿದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸರಿಯಾಗಿ ಆಗುವಂಥದ್ದು. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಬರುತ್ತೆ. ಆಗಲೇ ನಿಮಗೆ ಅಲ್ಲಿ ರವಿ ಅನುಗ್ರಹ 14ಕ್ಕೆ ಆರಂಭ ಆಗಿರೋ ಕಾರಣ ಪ್ರಮುಖವಾಗಿ ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಇಲಾಖೆ ಕೆಲಸ, ಡಾಕ್ಯುಮೆಂಟೇಷನ್ ಕೆಲಸ ಇವೆಲ್ಲವನ್ನು ನೀವು ಈಗಿಂದಲೇ ಮಾಡ್ಬೋದಾಗಿದೆ. 17, 18 ಅತ್ಯದ್ಭುತ ಉತ್ತಮ ಫಲ ಕೊಡುವಂಥ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಹಣಕಾಸಿನ ವಿಚಾರ ಸಹ ಬಹಳ ಉತ್ತಮವಾಗಿರುವಂಥ ಫಲಿತ ದಿನ 17, 18. ಬಳಿಕ 19, 20 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭಸ್ಥಾನದ ಚಂದ್ರನು ನಿಮಗೆ ಆಕಸ್ಮಿಕ ಲಾಭಗಳನ್ನು ಕೊಡುವಂಥ ಶಕ್ತನಾಗಿದ್ದಾನೆ. ವ್ಯಾಪಾರ, ವೃತ್ತಿ, ಉದ್ಯಮದಲ್ಲಿ ಸಹ ಪ್ರಗತಿ ಇದೆ. ಕೆಲವೊಬ್ಬರಿಗೆ ಇನ್ಕ್ರಿಮೆಂಟ್, ಬಡ್ತಿಗಳು ಯಾವುದು ತಡೆ ಹಿಡಿಯಲ್ಪಟ್ಟು ಅವೆಲ್ಲ ಈಗ ಸಿಗುವಂಥದ್ದು. ಜೊತೆಗೆ ಹಿಂದೆ ನೀವು ಮಾಡಿದ ಯಾವುದೇ ಪ್ರಯತ್ನಗಳು ನಿಮ್ಮ ವೃತ್ತಿಯಲ್ಲಿ ಸ್ವಲ್ಪ ಫೇಲ್ ಆಗಿದ್ದರೂ ಈಗ ಅವೆಲ್ಲ ಚೆನ್ನಾಗಿ ಉತ್ತೀರ್ಣವಾಗಿ ಪಾಸ್ ಆಗುವಂಥ ಘಟನೆಗಳು. ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಯಾರಿಗಿರ್ಬೋದು, ನಿಮ್ಮ ರಂಗದಲ್ಲಿ ಈ ದಿನ ಬಹಳಷ್ಟು ಪ್ರಗತಿದಾಯಕ ಫಲಿತಾಂಶಗಳು 19, 20ರಂದು ಬರಲಿವೆ. ಆಕಸ್ಮಿಕ ಧನಲಾಭ ಯೋಗ ಸಹ ಈ ದಿನ ಇದೆ. ಇನ್ನು ಆ ಬಳಿಕ 22, 23
22, 23 ನಿಮಗೆ ಸಾಮಾನ್ಯ ದಿನ ಕಂಡು ಬರುತ್ತೆ. 22, 23ರಲ್ಲಿ ಕೆಲವೊಮ್ಮೆ ನಿಮಗೆ ಆಕಸ್ಮಿಕ ಖರ್ಚುಗಳು ಬರ್ಬೋದು, ಮಾತಿನ ಚಕಮಕಿ ಬರ್ಬೋದು, ಮಿತ್ರರಲ್ಲಿ ಬಂಧುಗಳಲ್ಲಿ ವಾಗ್ವಾದಗಳು ಬರ್ಬೋದು, ಮನೆಯಲ್ಲಿ ದಂಪತಿಗಳ ಮಧ್ಯೆ ಕಲಹಗಳು ಬರ್ಬೋದು. ಹಾಗಾಗಿ ಮಾತು, ನಡವಳಿಕೆ ಮತ್ತು ಹಣಕಾಸಿನ ಒಂದು ವ್ಯವಸ್ಥೆಗಳ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ನೀವು ಆತುರ ನಿರ್ಧಾರ ತೆಗೆದುಕೊಳ್ಳೋದ್ರೆ, ಅರ್ಜೆಂಟಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಾಗಲಿ ಅಥವಾ ಯಾವುದೇ ರೀತಿಯ ಒಂದು ನಿಮಗೆ ಅನುಮಾನಾಸ್ಪದ ವ್ಯಕ್ತಿಗಳ ಜೊತೆಗೆ ಏನಾದರೂ ಡೀಲಿಂಗ್ಗಳನ್ನು ಮಾಡೋದಾಗಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು 22, 23ಕ್ಕೆ. 24, 25, 26 ಮತ್ತೊಮ್ಮೆ ನಿಮಗೆ ಉತ್ತಮವಾದ ಫಲಗಳನ್ನು ಕೊಡುವಂಥ ದಿನ. ಅಲ್ಲಿ ನಿಮ್ಮ ಜನ್ಮಕ್ಕೆ ಬಂದಂತಹ ಚಂದ್ರನು ವಿಶೇಷವಾದ ಲಾಭವನ್ನು, ಸುಖವನ್ನು ಕೊಳ್ಳಿದ್ದಾನೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಅಂದರೆ ಬೇಗನೆ ಕೆಲಸ ಕಾರ್ಯಗಳು ಆಗುವಂಥದ್ದು. ಜೊತೆಗೆ ಉತ್ತಮವಾದ ವ್ಯಕ್ತಿಗಳ ಭೇಟಿ ಆಗುವಂಥದ್ದಾಗಲಿ, ಮತ್ತು ಕೆಲವರಿಗೆ ಪ್ರವಾಸ ಅಥವಾ ಯಾವುದೇ ರೀತಿಯ ಟೂರು, ಟ್ರಾವೆಲ್ಗೆ ಹೋಗುವಂಥ ಅವಕಾಶಗಳು ಬರ್ಬೋದಾಗಿದೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು, ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರಗಲಿವೆ. ಆರೋಗ್ಯದಲ್ಲಿ ಸಹ ಉತ್ತಮವಾದ ನಿಮಗೆ ಉಲ್ಲಾಸ ಕೊಡುವಂಥ ಆರೋಗ್ಯದ ವಾತಾವರಣ ಇರುತ್ತೆ. ಹಾಗಾಗಿ ಈ 3 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳೋದು 24, 25, 26ನ. ಬಳಿಕ 27, 28 ಸ್ವಲ್ಪ ನಷ್ಟ ಕಷ್ಟಗಳ ಸೂಚನೆ ಇರುತ್ತೆ. ಅಲ್ಲಿ ನಿಮಗೆ ಹಣಕಾಸಿನ ನಷ್ಟ ಕಷ್ಟಗಳಾಗ್ಬೋದು. ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ, ಸ್ವಯಂಕೃತ ಅಪರಾಧವಾಗಿ ನೀವೇನಾದರೂ ಒಂದು ಮೋಸದ ಜಾಲಕ್ಕೆ ಬೀಳುವಂಥದ್ದು, ಇವೆಲ್ಲ ಘಟನೆಗಳು ಜರಬಹುದು. ಹಾಗೆಯೇ ಮಾತಿನ ಚಕಮಕಿ, ಮಾತಿನ ಕಲಹ, ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಅಂಥ ವಾಗ್ವಾದ ಕಲಹಗಳು ಬರ್ಬೋದಾಗಿದೆ. ಹಾಗಾಗಿ ಹಣಕಾಸು ಮತ್ತು ನಿಮ್ಮ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಜ್ಜೆ 27, 28ರಂದು ಬೇಕಾಗುತ್ತೆ. ಬಳಿಕ 29, 30 ನಿಮ್ಮ ಪಾಲಿಗೆ ಉತ್ತಮ ದಿನ. ಈ 2 ದಿನಗಳಲ್ಲಿ ನಿಮಗೆ ಜಯ, ಯಶಸ್ಸು ಇದೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಗೆ ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ. ಸರ್ಕಾರಿ ಕೋರ್ಟು ಕಚೇರಿ ಕೆಲಸಗಳ ಸಹ ನಿಮಗೆ ಜಯ ಆಗುವಂಥದ್ದು. ದೀರ್ಘಕಾಲದಿಂದ ಪೆಂಡಿಗಿದ್ದ ಹಲವಾರು ಕೆಲಸ ಕಾರ್ಯಗಳು ನಿಮಗೆ ಈಗ ನಿಮ್ಮ ಪರವಾಗಿ ಆಗುವಂಥದ್ದು. ಇನ್ನು 29, 30ರಲ್ಲಿ ನಿಮಗೆ ಒಂದು ಪ್ರಮುಖವಾದ ಘಟನೆ ಜರುಗುತ್ತೆ. 29ರ ರಾತ್ರಿ ಶನಿ ಮಹಾತ್ಮರು ಯಾವಾಗ ಪರಿವರ್ತನೆ ಆಗ್ತಾರೋ ಅಲ್ಲಿಂದ ನಿಮಗೆ ಸಾಡೆ ಸಾತಿಯಿಂದ ಮುಕ್ತಿ ಸಿಗುವಂಥ ಒಂದು ಘಟನೆ. ಅಲ್ಲಿ 30ರಿಂದ ನಿಮಗೆ 30ರ ಒಂದು ಬೆಳಗಿನ ಜಾವದಿಂದ ನಿಮಗೆ ಭಾಗ್ಯೋದಯದ ಒಂದು ಬೆಳಕು ಅಂದಿನಿಂದ ಆಗಲಿದೆ. ಈ ಮಾರ್ಚ್ 30ರಿಂದ ಆಗುವಂಥ ಶನಿ ಮಹಾರಾಜರ ಒಂದು 2 ವರ್ಷ 1 ತಿಂಗಳು ಅಂದರೆ ಸುಮಾರು 25 ತಿಂಗಳುಗಳ ಕಾಲ ಅವರು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು, ಜಯವನ್ನು, ಲಾಭವನ್ನು ಕೊಡುತ್ತಾರೆ. ಹಿಂದೆ ನಿಮಗೆ ಯಾವುದಾದ್ರು ನಷ್ಟ ಆಗಿತ್ತು, ಹಿಂದಿಂದ ಯಾವುದನ್ನು ಕಳ್ಕೊಂಡಿದ್ರೆ ಅದನ್ನೆಲ್ಲ ಮರಳಿ ಪಡೆಯುವಂಥದ್ದು ಆಗಲಿ. ನೆಮ್ಮದಿ, ಹಾಗೆ ಹಣಕಾಸು, ಆರೋಗ್ಯ ಅಥವಾ ಇನ್ನಿತರ ಯಾವುದೇ ನಿಮ್ಮ ಇಷ್ಟಾರ್ಥಗಳು, ಕೋರಿಕೆಗಳು ಮಹಾರಾಜರ ಅನುಗ್ರಹದಿಂದ ಈ 30ರಂದು ನಿಮಗೆ ಅಲ್ಲಿ ಮತ್ತೆ ಮರಳಿ ಬರುವಂಥದ್ದು ಸುದಿನ ಆಗಿರುತ್ತೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ತಿಂಗಳ ಕೊನೆಯ ದಿನ 31 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಆ ದಿನ ಯಾವುದೇ ವ್ಯತ್ಯಾಸಗಳನ್ನಿಲ್ಲ. ನಿಮ್ಮ ಎಲ್ಲ ದೈನಂದಿನ ಚಟುಗಳು ಚೆನ್ನಾಗಿ ಯಥಾವತ್ತಾಗಿ ನಡೀತಾ ಹೋಗುತ್ತೆ. ಹಾಗಾಗಿ ಈ ಮಕರ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇರದೆ, ಯಾವ ಹೆಚ್ಚಿನ ನಮಗೆ ಉತ್ತಮವಾದ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ, ಯಾವುದು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ನೀವು ಹೆಚ್ಚಿನ ಗಮನಿಸಬೇಕು ಅನ್ನೋದನ್ನು ಈಗ ಇಲ್ಲಿವರೆಗೆ ನೋಡಿದ್ದಾಯಿತು. ಇನ್ನು ನಿಮಗೆ ಕೆಲವೊಂದು ವೈರುಧ್ಯದ ಪರಿಣಾಮಗಳು ಸಹ ಇರುವುದಂತ ಹೇಳಿದ್ದೇನೆ. ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ಬುಧನ ಅನುಗ್ರಹ ಸ್ವಲ್ಪ ಕೊರತೆ ಇರುತ್ತೆ, ಜೊತೆಗೆ ಕೇತುವಿನ ಬೆಂಬಲ ನಿಮಗೆ ಕೊರತೆ ಇರುತ್ತೆ. ಹಾಗಾಗಿ ಇವೆಲ್ಲ ಸ್ವಲ್ಪ ಕೆಲವೊಮ್ಮೆ ನಿಮಗೆ ಆಕಸ್ಮಿಕವಾಗಿ ಸಣ್ಣ ಪುಟ್ಟ ಏರುಪೇರುಗಳಿಗೆ ಕಾರಣ ಆಗ್ಬೋದು. ಇನ್ನು ಚಂದ್ರನ ಬಲ ಕೊರತೆ ಇರುವಂಥ ದಿನಗಳಲ್ಲಿ ಆಗಲೇ ಕೆಲವು ಮುನ್ನೆಚ್ಚರಿಕೆಗಳನ್ನು, ಅಂಥ ಸಣ್ಣ ಪುಟ್ಟ ಮುನ್ನೆಚ್ಚರಿಕೆಗಳನ್ನು ಗಮನಿಸಬೇಕು ಹೊರತು ಹೆಚ್ಚಿನ ಏನು ಏರುಪೇರುಗಳಿಲ್ಲ. ಯಾವುದೇ ರೀತಿಯ ಕಂಟಕ ಆಗಲಿ, ತುಂಬ ಒಂದು ಭೀತಿ ಪಡುವಂಥ ಘಟನೆಗಳಾಗಲಿ ಈ ತಿಂಗಳಲ್ಲಿ ಆಗೋದಿಲ್ಲ. ಎಲ್ಲವೂ ಚೆನ್ನಾಗಿ ನಡೀತಾ ಘಟನೆ. ರವಿ ಮತ್ತು ರವಿಪುತ್ರರ ಅಪರೂಪವಾದ ಆಶೀರ್ವಾದ, ಮಂಗಳನ ವಿಶೇಷವಾದ ಆಶೀರ್ವಾದ, ಗುರುವಿನ ಬೆಂಬಲ, ಅಲ್ಲದೆ ಕೇತು ನಿಮಗೆ ಬೆನ್ನು ಸಹಾಯಕ ಇರುವಂಥದ್ದು ಇವೆಲ್ಲ. ಹಾಗಾಗಿ ಅನೇಕ ರೀತಿಯ ಈ ಪಂಚಗ್ರಹಗಳು ನಿಮಗೆ ಉತ್ತಮವಾದ ಫಲವನ್ನು ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಕೊಡಲಿವೆ. ಅಲ್ಲದೆ ಜೀವಮಾನದ ಅಪರೂಪದ ಸನ್ನಿವೇಶಗಳು ಈ ತಿಂಗಳಿನಿಂದ ನಿಮ್ಮ ಜೀವನದಲ್ಲಿ ಘಟಿಸಲಿವೆ. ಅದು ನಿಮ್ಮ ವೈಯಕ್ತಿಕ ವಿಚಾರ ಇರ್ಬೋದು, ಮದುವೆ ವಿಚಾರ ಇರ್ಬೋದು, ಭೂಮಿಯ ವಿಚಾರ ಇರ್ಬೋದು, ಉದ್ಯೋಗದ ವಿಚಾರ ಇರ್ಬೋದು, ಅಥವಾ ಹಿಂದೆ ತಡೆ ಹಿಡಿಯಲ್ಪಟ್ಟ ಎಲ್ಲ ಒಂದು ಸದಾವಕಾಶಗಳು ಈಗ ಅದರ ಭಾಗ್ಯದ ಬಾಗಿಲು ಮತ್ತೊಮ್ಮೆ ತೆರೆಯುವಂಥ ಒಂದು ಘಟನೆಗಳು ಈ ತಿಂಗಳಲ್ಲಿ ಜರಗಲಿವೆ. ಅಲ್ಲಿ ಇರತಕ್ಕಂಥ ನಿಮಗೆ ಆ ಬುಧ, ಶನಿ ಅಥವಾ ಕೇತುವಿನ ಒಂದು ತಾತ್ಕಾಲಿಕವಾದ ಕೆಲವು ನಿಮಗೆ ತೊಂದರೆಗಳ ನಿವಾರಣೆಗಾಗಿ ನೀವು ಗಣೇಶನ ಭಕ್ತಿ ಮಾಡ್ಬೋದು, ನಿಮ್ಮ ಇಷ್ಟ ದೇವತೆ, ಕುಲದೇವತೆಗಳ ಭಕ್ತಿ ಮಾಡ್ಬೋದು, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿಯನ್ನು ನಿರಂತರವಾಗಿ ಮುಂದುವರಿಸಿಕೊಳ್ಳಿ. ದೇವಿ ಅಥವಾ ಅಮ್ಮನವರ ಭಕ್ತಿಗಳನ್ನು ಮಾಡ್ಬೋದು, ನವಗ್ರಹಗಳ ಭಕ್ತಿ ಮಾಡ್ಬೋದು. ಇದೇ ರೀತಿ ಶನಿವಾರದಂದು ದಾನ ಧರ್ಮ ಇತ್ಯಾದಿಗಳನ್ನು ಮಾಡ್ಬೋದು. ಜೊತೆಗೆ ಹಿಂದೆ ಸಾಡೆ ಸಾತಿಯ ಕಾಲದಲ್ಲಿ ನೀವು ಏನೇನೋ ಭಕ್ತಿಯನ್ನು, ಧ್ಯಾನವನ್ನು ಅಥವಾ ದೇವತಾ ಕ್ಷೇತ್ರಗಳ ಸಂದರ್ಶನ ಇದನ್ನು ಮಾಡ್ತಾಯಿದ್ರು, ಅದನ್ನು ಈಗ ಸಾಡೆ ಸಾತಿ ಮುಗಿಯಿತು ಅಂತೇಳಿ ಎಲ್ಲವನ್ನ ಒಮ್ಮೆಲೆ ಕೈ ಬಿಡಬೇಕಾಗಿಲ್ಲ. ನೀವು ನಿಮಗೆ ಯಾವುದೇ ಮನಸ್ಸಿಗೆ ಹಿತ ಆಗುವಂಥ ಈ ದೇವತಾ ಸ್ತೋತ್ರ, ಭಕ್ತಿ ಮಾರ್ಗ, ದೇವಾಲಯಗಳ ಸಂದರ್ಶನ ಅಥವಾ ಅರಳಿ ಮರ ಪ್ರದಕ್ಷಿಣೆ ಏನೇನು ಮಾಡ್ತಾರೆ ಅದನ್ನು ನೀವು ಮುಂದುವರಿಸಬಹುದಾಗಿದೆ. ಇವೆಲ್ಲವೂ ಎಲ್ಲ ಸದಾಚಾರ ಅಂತ ಹೇಳ್ತಾರೆ. ಅಂದರೆ ಒಳ್ಳೆಯ ಒಂದು ಕೆಲಸ ಕಾರ್ಯಗಳು, ಅದು ನಮ್ಮ ಮನಸ್ಸನ್ನು ಒಂದು ಉತ್ತಮ ಒಂದು ಸ್ಥಿತಿಗೆ ಕೊಂಡೊಯ್ಯುವಂಥ ಒಂದು ಮಾರ್ಗಗಳು. ಹಾಗಾಗಿ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಇದನ್ನು ನೀವು ನಿರಂತರ ಮುಂದುವರಿಸಿ. ಎಲ್ಲ ಮಕರ ರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಶುಭದಾಯಕವಾಗಲಿ. ಮಹಾತ್ಮರ ವಿಶೇಷವಾದ ಅನುಗ್ರಹ ಬರುವಂತಹ ತಿಂಗಳು ಆಗಿರುತ್ತೆ. ಜೀವನದ ಮಹತ್ವದ ಘಟನೆಗಳು ನಿಮಗೆ ಅನೇಕ ರೀತಿಯ ಶುಭ ಲಾಭವನ್ನು ಕೊಡಲಿವೆ. ಹಾಗಾಗಿ ನಿಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಿದ್ದೇನೆ. ಕುಂಭರಾಶಿಗೆ ಮಾರ್ಚ್ ತಿಂಗಳು
ಸವಾಲುಗಳ ತಿಂಗಳು ಎಂದು ಕಂಡು ಬರ್ತಾ ಇದೆ. ಅಲ್ಲಿ ಗ್ರಹಗಳ ಒಂದು ಬಲಕ್ಕೆ ನೋಡಿದಾಗ ಗ್ರಹಗಳ ಬಲದ ಕೊರತೆ ನಿಮಗೆ ತುಂಬ ಕಾಡ್ತಾ ಇರುತ್ತೆ. ಕೇವಲ ಅಲ್ಲಿ ಬುಧ ಮತ್ತು ಚಂದ್ರರಷ್ಟೇ ನಿಮಗೆ ಉತ್ತಮ ಫಲವನ್ನು ಕೊಡುವಂಥದ್ದಿರುತ್ತೆ. ಅದರಲ್ಲೂ ಬುಧನು ಆರಂಭದ 14ರವರೆಗೂ ಅಷ್ಟೇ ನಿಮಗೆ ಬುಧನ ಅನುಕೂಲಗಳು ಬರ್ಬೋದು. ಆತನಿಗೆ ವಕ್ರಗತಿ 15ಕ್ಕೆ ವಕ್ರಗತಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಕೆಲವೊಂದು ಹಂತದಲ್ಲಿ ಕೇವಲ ಚಂದ್ರನ ಬಲವನ್ನು ನಂಬಿಕೊಂಡು ಇರಬೇಕಾದ ಪರಿಸ್ಥಿತಿ. ಸಪ್ತ ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ಇರುತ್ತೆ. ಅಂದರೆ ಕೇವಲ ಬುಧ ಮತ್ತು ಚಂದ್ರರಷ್ಟೇ ನಿಮಗೆ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿನ ಉತ್ತಮ ಫಲವನ್ನು ಕೊಡಬಲ್ಲರಾಗಿದ್ದಾರೆ. ಶುಕ್ರನು ನಿಮಗೆ ಉತ್ತಮ ಫಲ ಕೊಡುವಂಥ ಸ್ಥಾನದಲ್ಲಿದ್ದಾನೆ. ಆದರೆ ಆತನಿಗೂ ಈ ಮಾರ್ಚ್ 2ರಿಂದ ವಕ್ರಗತಿ ಪ್ರಾರಂಭವಾಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಬುಧ ಮತ್ತು ಶುಕ್ರರ ವಕ್ರಗತಿಯ ಒಂದು ಪರಿಣಾಮ ಇರುತ್ತೆ. ಅದೇ ರೀತಿ ನಿಮಗೆ ಇರತಕ್ಕಂತಹ ಸಾಡೆ ಸಾತಿಯ ಪ್ರಭಾವ ಈ ತಿಂಗಳಲ್ಲಿ ಬರ್ತಾ ಅದು ಹೆಚ್ಚಳ ಆಗುವಂಥ ಸಾಧ್ಯತೆ ಬರುತ್ತೆ. ಯಾಕಂದರೆ ಶನಿ ಮಹಾರಾಜರು ಮತ್ತೆ ನಿಮ್ಮ ರಾಶಿಯನ್ನು ಬಿಟ್ಟು ಮುಂದಿನ ರಾಶಿಗೆ ಈ ತಿಂಗಳಲ್ಲೇ ಬದಲಾವಣೆ ಮಾಡಲಿದ್ದಾರೆ. 29ಕ್ಕೆ ರಾತ್ರಿ ಈ ಅಮಾವಾಸ್ಯೆಯ ಶನಿವಾರದಂದು ರಾತ್ರಿ ಮಹಾತ್ಮರ ಬದಲಾವಣೆ ಆಗಲಿದೆ. ಈ ತಿಂಗಳಲ್ಲಿ ಆಗುವಂಥ ಈ ಗ್ರಹಗಳ ಬದಲಾವಣೆ, ಅದರ ಒಂದು ವಕ್ರಗತಿಯ ಪರಿಣಾಮ, ಶನಿ ಪರಿವರ್ತನೆ ಇವೆಲ್ಲವನ್ನು ಪ್ರತ್ಯೇಕವಾದ ವಿಡಿಯೋದಲ್ಲಿ ಈಗಾಗಲೇ ಪ್ರಸಾರ ಮಾಡಿರ್ತೇನೆ. ಅದನ್ನು ಹಲವರು ವೀಕ್ಷಿಸಿದವರಿಗೆಲ್ಲ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಳ್ಳಿ. ಕುಂಭರಾಶಿಯ ಮೇಲೆ ಅಥವಾ ಮಕರ ರಾಶಿಯ ಮೇಲೆ ಇರ್ಬೋದು ಈ ಗ್ರಹಗಳ ಪರಿವರ್ತನೆ ಯಾವ ರೀತಿ ಕೆಲಸ ಮಾಡುತ್ತೆ, ಯಾರಿಗೆ ಅದರಿಂದ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದು ಅದರಲ್ಲಿ ವಿವರವಾದ ಒಂದು ಮಾಹಿತಿ ಇರುತ್ತೆ. ಅದನ್ನು ಗಮನಿಸಿಕೊಳ್ಳಿ. ಹಾಗಾಗಿ ನಿಮಗೆ ಮಾರ್ಚ್ ತಿಂಗಳಲ್ಲಿ ಅಲ್ಲಿ ಪ್ರಬಲವಾದ ಗ್ರಹಗಳು ಯಾವುದು ನಿಮ್ಮ ಒಂದು ಪರವಾಗಿ ಇರೋದಿಲ್ಲ. ಗುರುಬಲ ಅಂತೂ ಇರೋದಿಲ್ಲ. ನಿಮಗೆ ಶುಕ್ರನಿಗೆ ವಕ್ರಗತಿ ಪ್ರಾರಂಭ. ಶನಿ ಮಹಾರಾಜರು ಸಾಡೆ ಸಾತಿಯ ಪ್ರಭಾವದಲ್ಲಿ ಇನ್ನಷ್ಟು ಪರೀಕ್ಷೆಗಳಿಗೆ ಒಡ್ಬೋದು. ರಾಹು ಕೇತುಗಳ ವಿರುದ್ಧವಾಗಿರುವಂಥ ಸ್ಥಿತಿ, ಮಂಗಳನು ವಿರುದ್ಧವಾಗಿರುವಂಥ ಸ್ಥಿತಿ. ಹಾಗಾಗಿ ಈ ತಿಂಗಳಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ತನು ಮನ ಧನ ಅಂತ ಹೇಳ್ತಾರೆ. ತನು ಅಂದರೆ ನಿಮ್ಮ ಆರೋಗ್ಯದ ವಿಚಾರ, ಮನು ಅಂದರೆ ನಮ್ಮ ಮನಸ್ಸನ್ನು ನಿಯಂತ್ರಣ, ಧನ ಅಂದರೆ ನಮ್ಮ ಆರ್ಥಿಕ ಮೂಲಗಳು ಅಥವಾ ಹಣಕಾಸು ಇರ್ಬೋದು. ಹಾಗಾಗಿ ಈ ಮೂರರ ಬಗ್ಗೆಯೂ ನಿಮಗೆ ಈ ತಿಂಗಳಲ್ಲಿ ಭಾಳಷ್ಟು ಒಂದು ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಆರೋಗ್ಯದ ವಿಚಾರ ಗಮನಿಸಿದಾಗ ನಿಮಗೆ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಅಥವಾ ಆಹಾರ ದೋಷದಿಂದ, ನೀರಿನ ದೋಷದಿಂದ ಏನಾದರೂ ವ್ಯತ್ಯಾಸಗಳಾಗ್ಬೋದು. ಅಥವಾ ಕೆಲವರಿಗೆ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳು ಇದ್ದಂಥ, ಉದಾಹರಣೆಗೆ BP-ನೋ, ಶುಗರೋ, ಜಾಯಿಂಟ್ ಪೈನೋ, ಬ್ಯಾಕ್ ಪೈನೋ, ಅಲರ್ಜಿನೋ, ಅಸ್ತಮನೋ ಈ ಥರ ಯಾವುದೇ ಒಂದು ದೈಹಿಕವಾದ ನ್ಯೂನತೆಗಳು, ತೊಂದರೆಗಳು ಇದ್ದಂಥವರಿಗೆ ಅದು ಈ ತಿಂಗಳಲ್ಲಿ ಸ್ವಲ್ಪ ಅದರ ಒಂದು ಪರಿಣಾಮಗಳು, ಅಡ್ಡ ಪರಿಣಾಮಗಳು ಜಾಸ್ತಿ ಆಗ್ಬೋದು. ಅಥವಾ ಕೆಲವೊಬ್ಬರಿಗೆ ಪ್ರಯಾಣ ಕಾಲದಲ್ಲಿ ಅಥವಾ ಯಾವುದೇ ರೀತಿಯ ಟೂಲ್ ಮಾಡುವಾಗ ಆ ಒಂದು ಪ್ರಯಾಣದ ಮಧ್ಯದಲ್ಲಿ ಆಕಸ್ಮಿಕವಾಗಿ ಆರೋಗ್ಯ ಕೈ ಕೊಡುವಂಥದ್ದಾಗಲಿ. ಹಾಗೆ ಇಂತಹ ಒಂದು ಘಟನೆಗಳು ಜರುಗುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಕಾಳಜಿ ಬೇಕು. ಜೊತೆಗೆ ನಿಮ್ಮ ಒಂದು ತಪ್ಪು ಆಹಾರದಿಂದ ಅಥವಾ ರಾಂಗ್ ಡಯಟ್ನಿಂದ, ರಾಂಗ್ ಲೈಫ್ ಸ್ಟೈಲ್ನಿಂದ ಅಂತ ಹೇಳ್ತಾರೆ, ಹಾಗೆ ಜೀವನ ಶೈಲಿ ಅಥವಾ ಆಹಾರ ಅನ್ನೋದು ನೀರಿನಿಂದ ಅಂತಹ ಒಂದು ಅನಾರೋಗ್ಯದ ಘಟನೆಗಳು ಆರೋಗ್ಯವಂತರಿಗೂ ಸಹ ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಆರೋಗ್ಯದ ಬಗ್ಗೆ ಮೂಲಭೂತವಾದ ಒಂದು ಕಾಳಜಿ ಖಂಡಿತ ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಇರುವಂಥ ನಿಮ್ಮ ಜನ್ಮದಲ್ಲೇ ಇರುವಂಥ ಸೂರ್ಯ, ನಿಮ್ಮ ಜನ್ಮದಲ್ಲೇ ಯಾವಾಗ ಸೂರ್ಯ ಇರ್ಬೋದು, ಹಾಗೆ ಜನ್ಮದಲ್ಲೇ ಶನಿ ಇದ್ದಾಗ ಅದಕ್ಕೆ ಸೂರ್ಯ ಮತ್ತು ಶನಿ ನಿಮಗೆ ಒಟ್ಟಾಗಿ ಒಂದೇ ಕಾಲದಲ್ಲಿ ಇರುವಂಥ ಒಂದು ಘಟನೆ, ಅದು ಅಷ್ಟೊಂದು ಉತ್ತಮವಾದ ಒಂದು ಪರಿಸ್ಥಿತಿ ಅಲ್ಲ. ಹಾಗಾಗಿ ಈ ಕಾಲದಲ್ಲಿ ನೀವು ಆರೋಗ್ಯದ ಬಗ್ಗೆ ಒಂದು ತುಂಬ ಒಂದು ಅನೇಕವಾದ ಕಾಳಜಿಯನ್ನು ಖಂಡಿತ ಗಮನಿಸಬೇಕಾಗತ್ತೆ. ಹಾಗೆಯೇ ಈ ಮನಸ್ಸಿನ ವಿಚಾರ ಅಂತ ಹೇಳಿದ್ದೇನೆ. ತನು ಆದಮೇಲೆ ಮನ ವಿಚಾರ. ಮನ ಅಂದರೆ ಮನಸ್ಸಿನಲ್ಲಿ ನಿಮಗೆ ಅಲ್ಲಿ ವಿರುದ್ಧವಾದ ಗ್ರಹಗಳ ಪರಿಣಾಮ, ರಾಹು ಕೇತುಗಳು ಇರ್ಬೋದು, ಶನಿ ಮಹಾತ್ಮರು ಇರ್ಬೋದು, ಅದು ಗುರುವಿನ ಬೆಂಬಲದ ಕೊರತೆ, ಇವೆಲ್ಲವೂ ನಿಮ್ಮ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮಗಳಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಕಾಲದಲ್ಲಿ ನಿಮಗೆ ನಕಾರಾತ್ಮಕ ಭಾವನೆ, ಋಣಾತ್ಮಕ ಚಿಂತನೆ, ಅದು ಇನ್ನಿತರನ್ನು ನಿಂದಿಸುವಂಥದ್ದು, ಅವಮಾನ ಮಾಡುವಂಥದ್ದು, ಎಲ್ಲ ರೀತಿಯ ಒಂದು ಎಲ್ಲದರಲ್ಲೂ ನೆಗೆಟಿವ್ ಅಂದರೆ ಎಲ್ಲದರಲ್ಲೂ ನಮಗೆ ಒಂದು ನಕಾರಾತ್ಮಕವಾದ ಬುದ್ಧಿ ಬರೋದಾಗಲಿ, ಅಥವಾ ನಾಸ್ತಿಕತೆಯ ಕಡೆಗೆ ಮನಸ್ಸು ಹೋಗುವಂಥದ್ದಾಗಲಿ, ಅಥವಾ ಇನ್ನಿತರ ಜೊತೆಗೆ ದ್ವೇಷ ಕಲಹ ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ. ಮಾತಿನಲ್ಲಿ ನಿಮಗೆ ಹಿಡಿತ ಇರೋದಿಲ್ಲ. ಕ್ರೋಧ, ಸಿಟ್ಟು, ಆತಂಕ ಎಲ್ಲ ಜಾಸ್ತಿ ಆಗುತ್ತೆ. ಇನ್ನಿತರ ಜೊತೆಗೆ ನಿಮಗೆ ಉತ್ತಮವಾಗಿ ವ್ಯವಹರಿಸುವಂಥ ವ್ಯವಧಾನ ಅಂತ ಹೇಳ್ತಾರೆ, ತಾಳ್ಮೆ. ಆ ತಾಳ್ಮೆಯೂ ಭಾಳಷ್ಟು ಕಾಲದಲ್ಲಿ ಕಳ್ಕೊಳ್ತೀರ. ಅದು ಮನೆಯಲ್ಲೂ ಕಳ್ಕೊಳ್ತೀರ, ಜೊತೆಗೆ ನಿಮ್ಮ ಒಂದು ವೃತ್ತಿ ಉದ್ಯೋಗ ಜಾಗದಲ್ಲೂ ತಾಳ್ಮೆ ಕಳೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ. ಅದರಿಂದ ನಿಮಗೇನೇ ನಷ್ಟ ಆಗುತ್ತೆ. ಯಾವ ರೀತಿ ನೀವು ಆ ಒಂದು ಕ್ರೋಧಕ್ಕೆ, ಕೋಪಕ್ಕೆ, ಆವೇಶಕ್ಕೆ ಒಳಗಾಗಿ ನೀವು ರಿಯಾಕ್ಷನ್ ಮಾಡ್ತೀರೋ ಅದರಿಂದ ನಿಮಗೆ ನೀವೇ ನಷ್ಟ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಬರುತ್ತೆ. ಹಾಗಾಗಿ ಇದರ ಬಗ್ಗೆ ನಾವು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ, ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕಾಗುತ್ತೆ. ಮನಸ್ಸಿನಲ್ಲಿ ಉತ್ಪನ್ನ ಆಗುವಂತಹ ನಕಾರಾತ್ಮಕ ಭಾವನೆಗಳನ್ನು ನಿಯಂತ್ರಣ ಮಾಡಬೇಕು. ಸ್ವಲ್ಪ ಭಕ್ತಿ ಮಾಡೋದು, ಧ್ಯಾನ ಮಾಡೋದು, ಯೋಗಾಭ್ಯಾಸನೋ, ಪ್ರಾಣಾಯಾಮನೋ ಇತ್ಯಾದಿಗಳನ್ನು ಮಾಡೋದಾಗಲಿ, ಅಥವಾ ಆವಾಗವಾಗ ದೇವಾಲಯಗಳ ಸಂದರ್ಶನ, ಅರಳಿ ಮರದ ಪ್ರದಕ್ಷಿಣೆ ಇತ್ಯಾದಿಗಳನ್ನು ಮಾಡೋದಾಗಲಿ, ಅಥವಾ ವಾಕಿಂಗು, ಜಾಗಿಂಗು ಇತ್ಯಾದಿಗಳನ್ನು ಮಾಡಿಕೊಂಡು ನಿಮ್ಮಲ್ಲಿ ಇರತಕ್ಕಂಥ ಋಣಾತ್ಮಕತೆಯನ್ನು ಕಡಿಮೆ ಮಾಡಿ ಮನಸ್ಸಿನ ಸ್ವಲ್ಪ ಧನಾತ್ಮಕ ಚಿಂತನೆ ಕಡೆಗೆ, ಉತ್ತಮ ಹವ್ಯಾಸಗಳಿಗೆ ಅದನ್ನು ತೊಡಗಿಸಿಕೊಳ್ಳಿ. ಗಾರ್ಡನಿಂಗ್ ಮಾಡ್ಬೋದು, ಮತ್ತು ಇನ್ನಿತರ ಸೋಷಲ್ ವರ್ಕ್, ಸಮಾಜ ಸೇವೆ ಮಾಡ್ಬೋದು. ಈ ರೀತಿ ಅನೇಕ ಮಾರ್ಗೋಪಾಯಗಳು ಇರ್ತವೆ. ಮನಸ್ಸಿನ ಒಂದು ನಕಾರಾತ್ಮಕ ಭಾವನೆಯನ್ನು ನೀವು ಕಡಿಮೆ ಮಾಡಬೇಕಾಗತ್ತೆ. ಇನ್ನು ತನುಮಾನ ಆಯಿತು. ಧನದ ವಿಚಾರ ಗಮನಿಸಿದಾಗಲೂ ನಿಮಗೆ ಈ ತಿಂಗಳಲ್ಲಿ ಈಗ ಅಷ್ಟೊಂದು ಧನದ ವಿಚಾರವಾಗಿ ಅಷ್ಟೊಂದು ಅನುಕೂಲಕರವಾದ ಯಾವುದೇ ಗ್ರಹಗಳು ಸಹಾಯಕ್ಕೆ ಬರ್ತಾ ಇಲ್ಲ. ಎಲ್ಲ ಗ್ರಹಗಳ ವೈರುಧ್ಯ ಇರುವ ಕಾರಣ
ನಿಮಗೆ ಆಕಸ್ಮಿಕ ಖರ್ಚು ಬರುತ್ತೆ, ಅನಾವಶ್ಯಕ ಖರ್ಚುಗಳು ಬರುತ್ತವೆ. ಸಾಲ ಇದ್ದರೆ ಇನ್ನಷ್ಟು ಸಾಲ ಮಾಡುವಂಥ ಪ್ರಮೇಯ ಬರ್ಬೋದು. ನಿಮಗೇನೆ ಬರಬೇಕಾದ ಹಣಗಳು ಈಗ ಬಾರದೇ ಹೋಗ್ಬೋದು. ನಿಮಗೆ ಸಿಗಬೇಕಾದ ಯಾವುದಾದ್ರು ಮತ್ತು ಸಕಾಲದಲ್ಲಿ ಹಣವು ಕೈಗೆ ಬಾರದೇ ಇರ್ಬೋದು, ಅಥವಾ ಕೆಲವೊಮ್ಮೆ ಕೈಗೆ ಬಂದರೂ ಬಾಯಿಗೆ ಬರಲಿ ಅನ್ನೋ ಸ್ಥಿತಿಗಳು ಸಹ ನಿರ್ಮಾಣ ಆಗ್ಬೋದಾಗಿದೆ. ಹಾಗಾಗಿ ಹಣದ ವಿಚಾರವಾಗಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಿ ಹಣ ಕಳೆದುಕೊಳ್ಳುವಂಥ ಬುದ್ಧಿನೂ ಬರುತ್ತೆ ನಿಮಗೆ. ಅಲ್ಲಿ ರಾಹು ಕೇತುಗಳು ವೈರುದ್ಧದ ಕಾರಣ ನಿಮಗೆ ಯಾವುದೋ ರಾಂಗ್ ಪರ್ಸನ್ಗಳು ಅಂದರೆ ತಪ್ಪು ಒಂದು ವ್ಯಕ್ತಿಗಳ ತಪ್ಪು ಮಾಹಿತಿಯ ವ್ಯಕ್ತಿಗಳಿಂದ ನಿಮಗೆ ಅಲ್ಲಿ ಮೋಸಕ್ಕೆ, ವಂಚನೆಗೆ, ಆಮಿಷಕ್ಕೆ ಒಳಗಾಗಿ ಇರುವಂಥ ಹಣವನ್ನು ಕಳೆದುಕೊಳ್ಳೋದಾಗಲಿ, ಅಥವಾ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಮಾಡುವಂಥ ಕೆಲವು ಘಟನೆಗಳು ಜೊತೆ ಅದಕ್ಕೆ ನೀವು ದಂಡ ಅಥವಾ ಪೆನಾಲ್ಟಿಯನ್ನು ತೆರುವಂಥ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಧನದ ವಿಚಾರ ಅನ್ನೋದು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಆಕಸ್ಮಿಕವಾಗಿ ಅನೇಕ ಖರ್ಚುಗಳು ಬರ್ಬೋದು, ಅನಾವಶ್ಯಕವಾದ ಖರ್ಚುಗಳು ಬರ್ಬೋದು, ಮೋಸ ಅಥವಾ ವಂಚನೆಯ ದಾರಿಯಿಂದ ನೀವು ಹಣವನ್ನು ಕಳೆದುಕೊಳ್ಬೋದಾಗಿದೆ. ಹಾಗಾಗಿ ಕುಂಭರಾಶಿಯವರಿಗೆ ಅಲ್ಲಿ ತನು, ಮನ, ಧನ ಮೂರರ ಬಗ್ಗೆಯೂ ಸಂಯಮ, ಎಚ್ಚರಿಕೆ, ಮುನ್ನೆಚ್ಚರಿಕೆ ಖಂಡಿತ ಈ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಬೇಕಾಗುತ್ತೆ. ಹೆಚ್ಚಿನ ಯಾವುದೇ ಗ್ರಹಗಳು ಬೆಂಬಲದಲ್ಲಿರುವುದಿಲ್ಲ. ಒಂದೊಂದು ಹಂತದಲ್ಲಿ ನಿಮಗೆ 0 ಅಂದರೆ ಯಾವುದೇ ಗ್ರಹಗಳು ಬೆಂಬಲ ಇರದಂಥ ಕೆಲವು ದಿನಗಳು ಸಹ ಬರಲಿವೆ ಈ ತಿಂಗಳಲ್ಲಿ. ಹಾಗಾಗಿ ನೀವು ಈ ತಿಂಗಳಲ್ಲಿ ಅಂಥ ಮುನ್ನೆಚ್ಚರಿಕೆ ಹೆಜ್ಜೆಯನ್ನು ಖಂಡಿತ ಗಮನಿಸಬೇಕಾಗತ್ತೆ. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಳ್ಳೋದಾಗಲಿ, ಅಥವಾ ಮೂರನೇ ವ್ಯಕ್ತಿಗಳ ವಿಚಾರ ಜಾಮೀನು ಶ್ಯೂರಿಟಿ ಹಾಕಲಿಕ್ಕೆ ಹೋಗೋದಾಗಲಿ, ಅಥವಾ ಅವರ ಒಂದು ವೈಯಕ್ತಿಕ ವಿಚಾರ, ಪರ್ಸನಲ್ ವಿಚಾರಕ್ಕೆ ನೀವು ಎಂಟ್ರಿ ಆಗೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಭ್ರಷ್ಟಾಚಾರ, ಅವ್ಯವಹಾರ, ಅನೈತಿಕ ವಿಚಾರ ಇದಕ್ಕೂ ಯಾವುದಕ್ಕೂ ಕೈ ಹಾಕಿದರೆ ತಕ್ಷಣವಾಗಿ ನೀವು ಅಲ್ಲಿ ಸಿಲುಕಿಕೊಳ್ಳುವಂಥದ್ದು, ನಿಮ್ಮ ಮೇಲೆ ಕಾನೂನು ಕ್ರಮ, ಬಂಧನಗಳು, ಅರೆಸ್ಟ್ ಎಲ್ಲ ಆಗುವಂಥ ಸಾಧ್ಯತೆ ಸಹ ಬರ್ಬೋದಾಗಿದೆ. ಯಾಕಂದರೆ ಯಾವಾಗ ನಮಗೆ ಕೇವಲ ಒಂದೇ ಒಂದು ಅಂದರೆ ಮುಳುಗುವನಿಗೆ ಒಂದು ಕಡ್ಡಿನೂ ಸಾಕಾಗುತ್ತೆ, ಅಂಥ ಕಡ್ಡಿನೂ ನಿಮಗೆ ಈ ತಿಂಗಳಲ್ಲಿ ಸಿಗೋದಿಲ್ಲ ಕೆಲವೊಂದು ದಿನಗಳಲ್ಲಿ. ಅಂದರೆ ಯಾವುದೇ ಗ್ರಹಗಳು ನಿಮ್ಮ ಪರವಾಗಿ ಇರೋದಿಲ್ಲ ಕೆಲವೊಂದು ದಿನಗಳಲ್ಲಿ. ಅಂತಹ ದಿನಗಳಲ್ಲಿ ನೀವು ಈ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರು ತುಂಬ ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ. ಆ ಶನಿ ಮಹಾರಾಜರು ನಿಮ್ಮ ಒಂದು ಜನ್ಮರಾಶಿಯನ್ನು ಬಿಟ್ಟು ಹೋಗುವ ಮುನ್ನ ಮತ್ತಷ್ಟು ಪರೀಕ್ಷೆಗಳಿಗೆ ನಿಮ್ಮನ್ನು ಓಡ್ತಾರೆ. ನಿಮ್ಮ ರಾಶಿಯಿಂದ ಮುಂದೆ ಹೋಗ್ತಾರೆ. ನಿಮಗೆ 7.5 ಅಂತೂ ಮುಗಿಯೋದಿಲ್ಲ, 7.5 ಇನ್ನೂ 2 ವರ್ಷಗಳು ಇದ್ದೇ ಇರುತ್ತೆ. ಆದರೆ ಸ್ವಲ್ಪ ಹಿಂದೆ ಇದ್ದ ಪರಿಣಾಮಗಳು, ಅಡ್ಡ ಪರಿಣಾಮಗಳು ಈಗ ಸ್ವಲ್ಪ ಪರಿವರ್ತನೆ ಕಡಿಮೆ ಆಗುತ್ತೆ. ಹಿಂದೆ ನಿಮಗೆ ಬರ್ತಕ್ಕಂಥ ಒಂದು ದೈಹಿಕವಾದ ಅಥವಾ ಆರ್ಥಿಕವಾದ ಸಮಸ್ಯೆಗಳು ಒಂದು 50% ಕಡಿಮೆ ಆಗ್ಬೋದು. ಆದರೆ ಒಂದು ಶನಿ ಮಹಾರಾಜರ ಪರೀಕ್ಷೆ ಇನ್ನೂ ಮುಂದುವರಿತಾ ಇರುತ್ತೆ. ಹಾಗಾಗಿ ಈ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರು ಅನೇಕವಾದ ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ. ಇವೆಲ್ಲವೂ ಸಾಮಾನ್ಯವಾಗಿ ಸಂಕ್ಷಿಪ್ತವಾಗಿ ದೀರ್ಘಚಾರಿ ಗ್ರಹಗಳ ಒಂದು ಪರಿಣಾಮವನ್ನು ಗಮನಿಸಲಾಗಿದೆ. ಇನ್ನು ಚಂದ್ರನ ಬಲ ನಿಮಗೆ ಇದೆ ಅಂತ ಹೇಳಿದ್ದೇನೆ ಈ ತಿಂಗಳಲ್ಲಿ. ಅಂದರೆ ಪ್ರತಿದಿನವೂ ಇರೋದಿಲ್ಲ, ಚಂದ್ರನು ಕ್ಷಿಪ್ರವಾಗಿ ರಾಶಿಯನ್ನು ಬದಲಿಸ್ತಾ ಇರ್ತಾನೆ. ಹಾಗಾಗಿ 2 ದಿನ 3 ದಿನಗಳಲ್ಲಿ ಆ ರಾಶಿಗಳ ಪರಿವರ್ತನೆ ಆಗ್ತಾ ಇರುತ್ತೆ. ಹಾಗೆ ಅದಕ್ಕೆ ಅನುಗುಣವಾಗಿ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದೆ, ಯಾವ ದಿನಗಳಲ್ಲಿ ಬೆಂಬಲ ಇಲ್ಲ, ಬೆಂಬಲ ಇದ್ದ ದಿನಗಳನ್ನು ಯಾವುದು ಸದುಪಯೋಗ ಪಡಿಸ್ಕೊಳ್ಬೋದು, ಅಥವಾ ಬೆಂಬಲ ಇಲ್ಲದಾಗ ನೀವು ಯಾವ ರೀತಿ ಎಚ್ಚರಿಕೆ ಗಮನಿಸಬೇಕಾದ್ರೆ ಈಗ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಗಮನಿಸೋಣ. ಮಾರ್ಚ್ 1-2ರಲ್ಲಿ ನಿಮಗೆ ಚಂದ್ರನ ಬಲ ಕೊರತೆ ಇರುತ್ತೆ. ಅಲ್ಲಿ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ 2ನೇ ಸ್ಥಾನದ ಮೀನ ರಾಶಿಯಲ್ಲಿ ಚಂದ್ರನ ಇರುವ ಕಾರಣ ನಿಮಗೆ ಅನೇಕ ರೀತಿಯ ಹಣಕಾಸಿನ ಸಂಬಂಧಪಟ್ಟ ವಿವಾದಗಳು ಬರ್ಬೋದು, ಆಕಸ್ಮಿಕ ನಷ್ಟ ಕಷ್ಟಗಳು ಆಗ್ಬೋದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು, ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ತಲೆ ಮತ್ತು ಮುಖದ ಭಾಗದ ಅವಯವಗಳಲ್ಲಿ ಅಥವಾ ಹಲ್ಲು ನೋವು ಇತ್ಯಾದಿಗಳು ಯಾವುದನ್ನು ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಆಕಸ್ಮಿಕ ನಷ್ಟ ಆಗ್ಬೋದು, ಆಕಸ್ಮಿಕ ಲಾಭ ಅಲ್ಲ, ಇಲ್ಲಿ ಆಕಸ್ಮಿಕ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಈ ಮಾರ್ಚ್ 1-2ರಲ್ಲಿ ಬರುತ್ತೆ. ಹಾಗಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆ ಬಳಿಕ 3-4ರಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರುತ್ತೆ. ಅಲ್ಲಿ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಇರುವಂತಹ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಬಂಧು ಮಿತ್ರರಿಂದ ಕೊಡುಗೆಗಳು ಸಿಗಬಹುದಾಗಿದೆ. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ಅವರಿಗೆ ಒಂದು ವಿದ್ಯೆಯಲ್ಲಿ, ಸಾಧನೆಯಲ್ಲಿ ಅನೇಕ ರೀತಿಯ ಪ್ರತಿಭಾ ಪುರಸ್ಕಾರ ಬರೋದಾಗಲಿ, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳು ಬರೋದಾಗಲಿ, ಜೊತೆಗೆ ಹಿಂದೆ ಮಾಡಿದ ನಿಮ್ಮ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರಗಳು, ಸನ್ಮಾನಗಳು ಈಗ ಬರುವಂಥ ಅವಕಾಶಗಳು ಬರ್ತವೆ. ಇನ್ನು ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ವ್ಯಾಪಾರ ಉದ್ಯಮದವರಿಗೆ ಸಹ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಬೇಗನೆ ಆಗಲಿವೆ. ಹಾಗೆ ಈ 3-4 ಸದುಪಯೋಗ ಪಡಿಸಿಕೊಳ್ಳಿ. ಮಾರ್ಚ್ 3-4ರಲ್ಲಿ ಕುಂಭರಾಶಿಯವರಿಗೆ ಉತ್ತಮ ಫಲ. 5-6 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 5-6ರಲ್ಲಿ ನಿಮಗೆ ಮಾತಿನ ಚಕಮಕಿ, ಬಂಧುಗಳ ಜೊತೆಗೆ ವಿರೋಧ, ಅಥವಾ ಮನೆಯ ಸದಸ್ಯರಲ್ಲಿ ಮಾತಿನ ಚಕಮಕಿ, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅಥವಾ ನಿಮ್ಮ ವೈಯಕ್ತಿಕ ಅಲ್ಲದೆ ಉದ್ಯೋಗ ಸ್ಥಳದಲ್ಲಿ ಸಹ ವಾಗ್ವಾದಗಳು, ಕಲಹಗಳು ಬರ್ಬೋದಾಗಿದೆ. ಮಾತಿನ ಬಗ್ಗೆ ನಿಗಾ ಬೇಕು. ಹಣಕಾಸು, ಆರೋಗ್ಯ ಎಲ್ಲ ಏನು ತೊಂದರೆ ಇಲ್ಲ, ಮಾತಿನ ವಿಚಾರ ನಿಮಗೆ ತೊಂದರೆಗಳು ಆಗುವಂಥದ್ದು, ಅಥವಾ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಯಾರಾದರೂ ದೂರನ್ನು, ಕಂಪ್ಲೇಂಟನ್ನು ಕೊಡೋದು ಇತ್ಯಾದಿಗಳು ಆಗುವಂಥದ್ದು. ಹಾಗಾಗಿ ಇಂತಹ ವಿಚಾರ ಬಗ್ಗೆ ಎಚ್ಚರಬೇಕು. ಕಾನೂನಿನ ವಿಚಾರದಲ್ಲಿ ಎಲ್ಲೂ ಸಿಲುಕಿಕೊಳ್ಳದಂತೆ ರೂಲ್ಸ್ ಬ್ರೇಕ್ ಮಾಡೋದಾಗಲಿ ಅಥವಾ ಕಾನೂನು ಉಲ್ಲಂಘನೆ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಸಹ ಯಾವುದೇ ರೀತಿ ವಿವಾದಾತ್ಮಕ ಪೋಸ್ಟ್ ಹಾಕೋದಾಗಲಿ ಅಥವಾ ವಿವಾದ ಪೋಸ್ಟ್ಗಳನ್ನು ಶೇರ್ ಮಾಡೋದ್ರಿಂದಲೂ ನಿಮ್ಮ ಮೇಲೆ ಕ್ರಮಗಳು ಬರುವಂತಹ ಸಾಧ್ಯತೆ ಇರುತ್ತೆ. 5-6ರಲ್ಲಿ ಆ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ. 7-8-9 ಸಾಮಾನ್ಯ ದಿನ ಕಂಡು ಬಂದಿದೆ. ಆರ್ಥಿಕವಾಗಿ ಅಂದರೆ ಹಣಕಾಸಿನ ವಿಚಾರ ಪರವಾಗಿಲ್ಲ, ಆರೋಗ್ಯ ವಿಚಾರವಾಗಿ ಪರವಾಗಿಲ್ಲ. ವೈಯಕ್ತಿಕ ವಿಚಾರದಲ್ಲಿ 7-8-9ರಲ್ಲಿ ಸಹ ಎಚ್ಚರಿಕೆ ಹೆಜ್ಜಬೇಕು. ವೈಯಕ್ತಿಕ ಅಂದರೆ ಪರ್ಸನಲ್ ವಿಚಾರದಲ್ಲಿ ನಿಮ್ಮ ಮನೆಯಲ್ಲಿ ಸಹ ಕಲಹಗಳು
ಕಲಹಗಳಾಗ್ಬೋದು, ಮಕ್ಕಳ ಜೊತೆಗೆ ಬಂಧುಗಳ ಜೊತೆ ಕಲಹಗಳಾಗ್ಬೋದು, ಮಿತ್ರರ ಜೊತೆಗೆ ವಾಗ್ವಾದಗಳಾಗ್ಬೋದು, ಅಥವಾ ಇತರರನ್ನು ಎಲ್ಲರನ್ನು ನೀವು ವಿರೋಧಿಸುವಂಥ ಬುದ್ಧಿನ ಮೇಲೆ ಈ ದಿನ ಬರುತ್ತೆ. ಅಂದರೆ ಯಾರು ಏನು ಮಾತಾಡಿದ್ರು ಅಥವಾ ಯಾರು ಏನು ನಿಮಗೆ ಒಳ್ಳೆಯದಕ್ಕೆ ಹೇಳಿದ್ರು ಅದನ್ನು ವಿರೋಧಿಸುವಂಥದ್ದು, ಅವರ ಜೊತೆಗೆ ಕಲಹ ಮಾಡುವಂಥದ್ದು ಅಥವಾ ಅವರನ್ನೇ ಹೀಯಾಳಿಸುವಂಥ ಬುದ್ಧಿಯೆಲ್ಲ ನಿಮಗೆ ಬರುತ್ತೆ. ಅದು ನಿಮಗೆ ಉಲ್ಟಾ ನಿಮಗೇ ಮತ್ತೆ ಅವಮಾನಕರವಾಗಿ ವಾಪಸ್ಸಾಗಿ ಬರುತ್ತೆ. ಹಾಗಾಗಿ ಅಂಥದ್ದೆಲ್ಲ ಘಟನೆಗಳು ತುಂಬ ಇರಿಸು ಮುರಿಸುವಾಗುವಂಥ ಘಟನೆಗಳು ಜರಬಹುದು. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜೊತೆಗೆ ವಾಗ್ವಾದ ಕಲಹ ಆಗುತ್ತೆ. ಆ ಕಿರಿಯ ವ್ಯಕ್ತಿಗಳು ನಿಮಗೆ ಅವಮಾನವನ್ನು ಮಾಡ್ಬೋದಾಗಿದೆ. ಹಾಗಾಗಿ 7, 8, 9ರಲ್ಲಿ ಮಾತು ನಡವಳಿಕೆ ಬಗ್ಗೆ ಮುನ್ನೆಚ್ಚರಿಕೆ ಬೇಕು. ಇನ್ನು 10, 11 ನಿಮ್ಮ ಪಾಲಿಗೆ ಉತ್ತಮ ದಿನ. ಮಾರ್ಚ್ 10, 11ರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಗಳಿವೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಿವೆ. ಕ್ಷಿಪ್ರವಾಗಿ ನಿಮಗೆ ಉತ್ತಮ ಫಲಗಳು ಸಿಗಲಿವೆ. ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿ, ಮೀಟಿಂಗ್ ಮಾಡೋದಾಗಲಿ ಇವೆಲ್ಲ ಮಾಡಿದರೆ ಭಾಳ ಉತ್ತಮ ಫಲಿತಾಂಶಗಳು ಈ ದಿನ ನಿಮಗೆ ಚಂದ್ರ ಅನುಗ್ರಹದಿಂದ ಬರಲಿವೆ. ಆ ಬಳಿಕ 12, 13 ಮಾರ್ಚ್ 12, 13 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ಆರೋಗ್ಯ ಸುಧಾರಣೆ ಇದೆ. ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಅನೇಕ ರೀತಿಯ ಒಂದು ವಸ್ತು ಅಥವಾ ಇನ್ನಿತರ ನಿಮಗೆ ಅವಶ್ಯಕವಾದ ಕೆಲವು ಯಂತ್ರ ಉಪಕರಣಗಳನ್ನು ಕೊಳ್ಳುವಂಥ ಅವಕಾಶ ಸಹ ಭಾಳಷ್ಟು ಜನರಿಗೆ ಒದಗಿ ಬರಲಿವೆ. ಹಾಗಾಗಿ 12, 13ರಲ್ಲಿ ಸಹ ನೀವು ವಿಶೇಷವಾದ ಶುಭಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಚಂದ್ರ ಅನುಗ್ರಹದಿಂದ. ಆ ಬಳಿಕ 14, 15, 16 ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. 3 ದಿನಗಳಲ್ಲಿ ಸಹ ಕಲಹ ಅಥವಾ ವಾಗ್ವಾದ ಹೆಚ್ಚಳಾಗುತ್ತೆ, ಪ್ರತಿರೋಧಗಳು ಹೆಚ್ಚಳಾಗುತ್ತೆ. ನೀವು ಇನ್ನಿತರ ಜೊತೆಗೆ ನಿಮಗೆ ಋಣಾತ್ಮಕವಾದ ಮಾತನಾಡುವಂಥ ಬುದ್ಧಿ ಬರುತ್ತೆ. ಅಥವಾ ಅವರು ನೇರವಾದ ಮಾತನಾಡಿದ್ರೆ ಅದನ್ನು ನೀವು ಅಪಾರ್ಥ ಮಾಡಿಕೊಂಡು ಅವರನ್ನು ನೀವು ನಿಂದಿಸೋದಾಗಲಿ, ಅವ್ರನ್ನ ಅವಮಾನಿಸುವಂಥ ಇಂಥ ಒಂದು ಆತುರ ನಿರ್ಧಾರಕ್ಕೆ ನೀವು ಕೈ ಹಾಕ್ತೀರಿ. ಹಾಗಾಗಿ ಯಾವುದೇ ರೀತಿಯಲ್ಲಿ ಆತುರ ನಿರ್ಧಾರ ಬೇಡ. ಆರೋಗ್ಯದ ವಿಚಾರ ಸಹ ಈ 3 ದಿನಗಳ ಎಚ್ಚರಿಕೆ ಹೆಚ್ಚಬೇಕು. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಆರೋಗ್ಯದಲ್ಲಿ ಏರುಪೇರಾಗ್ಬೋದು. ಆಹಾರನೋ ನೀರಿನ ದೋಷದಿಂದಲೋ ಅಥವಾ ನಿಮಗೆ ಯಾವುದೋ ದೇಹಕ್ಕೆ ಒಗ್ಗದೇ ಇರುವಂಥ ಪದಾರ್ಥವನ್ನು ಅತಿಯಾಗಿ ಸೇವನೆ ಮಾಡಿ ಅದರಿಂದ ನಿಮಗೆ ತೊಂದರೆಗಳು ಅನುಭವಿಸುವಂಥದ್ದು ಇವೆಲ್ಲ ಘಟನೆಗಳು ಜರಬಹುದು. ಹಾಗಾಗಿ ಆರೋಗ್ಯ ವಿಚಾರ, ಮಾತಿನ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಈ ದಿನ ಸ್ವಲ್ಪ ಹಣಕಾಸಿನ ಹರಿವು ನಿಧಾನ ಆಗುತ್ತೆ. ಖರ್ಚು ಜಾಸ್ತಿ, ಆದಾಯ ಕೊರತೆಗಳು ಆಗ್ಬೋದು. ಹಾಗಾಗಿ ತನುಮನ ಧನದ ಒಂದು ಸಂಯಮವನ್ನು 14, 15, 16ರಲ್ಲಿ ಕಾಪಾಡಿಕೊಳ್ಬೇಕಾಗತ್ತೆ ಈ ಕುಂಭರಾಶಿಯವರು. ಆ ಬಳಿಕ 17, 18 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 17, 18ರಲ್ಲಿ ಆರೋಗ್ಯ ವಿಚಾರ, ವೈಯಕ್ತಿಕ ವಿಚಾರ ಎಲ್ಲ ನಾರ್ಮಲಾಗಿ ಚೆನ್ನಾಗಿರುತ್ತೆ. ಹಣಕಾಸಿನ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು. ದುಂದು ವೆಚ್ಚ ದುರುಪಯೋಗ ಮಾಡಲಿಕ್ಕೆ ಹೋಗಬೇಡಿ. ಅಥವಾ ಯಾವುದೇ ರೀತಿಯ ಇವತ್ತು ನಮಗೆ ಯಾವುದೇ ರೀತಿಯ ಪೇಮೆಂಟ್ ಇನ್ನು ಮುಂದೆ ಬರಬೇಕಾಗೋದು ಬಂದಿಲ್ಲ ಅಂಥೇಳಿ ಅದರ ಬಗ್ಗೆ ನೀವು ಇವತ್ತೇ ಸಾಲ ಮಾಡಿ ನೀವು ಮುಂದೆ ಬರ್ಬೋದ ಪೇಮೆಂಟ್ಗೆ ವೆಯ್ಟ್ ಮಾಡೋದು ಅಂಥದ್ದೆಲ್ಲ ರಿಸ್ಕ್ ತೆಗೆದುಕೊಳ್ಳುವಂಥ ಘಟನೆ ಆಗಲಿ, ಅಥವಾ ಯಾರದೇ ಒಂದು ಸಾಲ ಕೊಡೋದಾಗಲಿ, ಯಾರ ಜೊತೆಗೆ ನೀವು ಹಣಕಾಸಿನ ಒಂದು ಒಪ್ಪಂದ ಮಾಡೋದಾಗಲಿ ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅದು ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ 17, 18ರಲ್ಲಿ ಇರುತ್ತೆ. ಹಾಗಾಗಿ ಆರ್ಥಿಕ ವಿಚಾರಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ 17, 18ರಲ್ಲಿ ಬೇಕು. ಇನ್ನು 19, 20, 21 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಕರ್ಮಸ್ಥಾನದಲ್ಲಿ ಬಂದಂಥ ಚಂದ್ರನು ನಿಮಗೆ 3 ದಿನಗಳಲ್ಲಿ ಲಾಭವನ್ನು, ಜಯವನ್ನು, ಸುಖವನ್ನು ಕೊಂಡಿದ್ದಾನೆ. ಆರೋಗ್ಯ ಸುಧಾರಣೆ ಇದೆ. ಹಣಕಾಸಿನ ಅರಿವು ಉತ್ತಮ. ದೀರ್ಘಕಾಲದಿಂದ ಕಾಯ್ತಾ ಇದ್ದ ಹಣಕಾಸಿನ ಮೊತ್ತ ನಿಮಗೆ ಬಂದು ಕೈ ಸೇರ್ಬೋದು. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಅಥವಾ ಬಡ್ತಿ ಇತ್ಯಾದಿಗಳು ಸಿಗ್ಬೋದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಬರ್ಬೋದು. ಆ ರೀತಿ ಅನೇಕ ರೀತಿಯ ಉತ್ತಮ ಫಲಗಳು ಗೃಹಿಣಿಯರು, ಮಹಿಳೆಯರಿಗೂ, ವಿದ್ಯಾರ್ಥಿಗಳಿಗೂ ಸಹ ಈ 19, 20, 21 3 ದಿನಗಳಲ್ಲಿ ನೀವು ಸಿದ್ಧಿ ಆಗಲಿದೆ ಚಂದ್ರನ ಅನುಗ್ರಹದಿಂದ. ಬಳಿಕ 22, 23 ನಿಮಗೆ ಅಪೂರ್ವವಾದ ಅವಕಾಶ. ತಿಂಗಳಿಗೊಮ್ಮೆ ಯಾವೆಲ್ಲ ರಾಶಿಗೂ ತಿಂಗಳಿಗೊಮ್ಮೆ ಸಿಗುವಂಥ ಅವಕಾಶ ಇದು. ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರ. ನಿಮ್ಮ ರಾಶಿಗೆ ಚಂದ್ರನು ಈಗ ಲಾಭ ಸ್ಥಾನದಲ್ಲಿ ಈ ದಿನ ಬಂದಿದ್ದಾನೆ. 22, 23 ನಿಮಗೆ ಅನೇಕ ರೀತಿಯ ಲಾಭಗಳು ಆಗಲಿವೆ, ಇಷ್ಟಾರ್ಥಗಳು ಸಿದ್ಧವಾಗಲಿವೆ. ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯ ಒಪ್ಪಂದಗಳನ್ನು ಈ ದಿನ ಮಾಡ್ಬೋದಾಗಿದೆ. ಜೊತೆಗೆ ಯಾವುದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ಹಿಂದೆ ಇದ್ದ ವಿವಾದಗಳು ಅವೆಲ್ಲ ನಿವಾರಣೆಗೆ ಈ ದಿನ ನಿಮಗೆ ಹಣಕಾಸಿನ ಲಭ್ಯತೆಗಳು ಸಿಗುವಂಥದ್ದಾಗಲಿ, ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಎಲ್ಲ ಒದಗಿ ಬರಲಿವೆ. ಉದ್ಯಮ ವ್ಯಾಪಾರದವ್ರಿಗೆ ಸಹ ಅನೇಕ ರೀತಿಯ ಲಾಭಗಳು, ಆಕಸ್ಮಿಕ ಧನಲಾಭ ಸಹ ಈ ದಿನ ಒದಗಿ ಬರಲಿವೆ 22, 23ಕ್ಕೆ. ಬೆಳಗ್ಗೆ 24, 25, 26 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. 3 ದಿನಗಳಲ್ಲಿ ಚಂದ್ರನ ಬಲದ ಕೊರತೆ ಇರುತ್ತೆ. ಇಲ್ಲಿ ನಿಮಗೆ ಆಕಸ್ಮಿಕ ಖರ್ಚುಗಳು ಬರ್ಬೋದು, ಆಕಸ್ಮಿಕ ನಷ್ಟಗಳಾಗ್ಬೋದು. ತಪ್ಪು ಮಾಹಿತಿಯಿಂದ ನೀವು ಹಣವನ್ನು ಕಳೆದುಕೊಳ್ಳೋದು, ಅದು ಯಾವುದೇ ಒಂದು ಆಮಿಷಕ್ಕೆ ಒಳಗಾಗಿ ನಿಮ್ಮ ಒಂದು ಹಣದ ನೀವು ವಂಚಕರ ಜಾಲಕ್ಕೆ ನೀವು ಬಲಿಯಾಗುವಂಥದ್ದು ಇಂಥ ಒಂದು ಆಕಸ್ಮಿಕ ಘಟನೆಗಳು ಜರಬಹುದಾಗಿದೆ. ಹಾಗಾಗಿ ಹಣಕಾಸಿನ ವಿಚಾರ, ನಿಮ್ಮ ಆರೋಗ್ಯದ ವಿಚಾರ, ಮನಸ್ಸಿನ ವಿಚಾರ, ತನುಮನ ಧನದೊಂದು ಉತ್ತಮವಾದ ನಡವಳಿಕೆ 24, 20ರಲ್ಲಿ ನೀವು ಅನುಸಾರ ಮಾಡಬೇಕು. ಆತುರ ನಿರ್ಧಾರ ಬೇಡ. ಅಥವಾ ಒಂದು ಅನರ್ಹರಲ್ಲಿ, ಸಂಶಯಾಸ್ಪದ ವ್ಯಕ್ತಿಗಳಲ್ಲಿ ಯಾವುದೇ ರೀತಿಯ ಡೀಲ್ಗಳನ್ನು ಮಾಡಲಿಕ್ಕೆಲ್ಲ ಹೋಗೋದು ಬೇಡ. ಅದರಿಂದ ನೀವು ನಷ್ಟಕ್ಕೆ, ಕಷ್ಟಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಕಾನೂನು ಉಲ್ಲಂಘಿಸುವಂಥ ಭ್ರಷ್ಟಾಚಾರ ಇತ್ಯಾದಿಗಳು ಸಹ ಕೆಲಸಕ್ಕೆ ಹಾಕಿದರೆ ಅದರಲ್ಲಿ ಸಹ ನಿಮ್ಮ ಮೇಲೆ ಕ್ಷಿಪ್ರವಾಗಿ ಕ್ರಮಗಳು ಬರ್ಬೋದಾಗಿದೆ 24, 25, 26ರಲ್ಲಿ. ಇನ್ನು 27, 28 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಉತ್ತಮ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ಶುಭ ಕಾರ್ಯಗಳಿಗೆ ಸಿದ್ಧತೆ. ಜೊತೆಗೆ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅವರು ಅಂದುಕೊಂಡಂತೆ ಅವರ ಒಂದು ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಮುನ್ನಡೆ ಬರುವಂಥ ಘಟನೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು 27, 28ರಲ್ಲಿ ನಿರೀಕ್ಷೆ ಮಾಡುವುದು ಕುಂಭರಾಶಿಯವರು. ಇನ್ನು 29, 30 ಮತ್ತೊಮ್ಮೆ ಸಾಮಾನ್ಯ ದಿನ. ಹೆಚ್ಚಿನ ಏನು ನಿಮಗೆ ಬದಲಾವಣೆಗಳಿಲ್ಲ. ನಿಮ್ಮ ದೈನಂದಿನ ಚಟುವಟಿಕೆ ನಾರ್ಮಲ್ ಆಗಿ ಹೋಗುತ್ತೆ.
ಆರೋಗ್ಯದ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಕೆಲವೊಬ್ಬರಿಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಅದು ಅನಾರೋಗ್ಯಗಳು, ಅಲರ್ಜಿ ಇತ್ಯಾದಿಗಳು ಬರ್ಬೋದಾಗಿದೆ. ಅದಕ್ಕೆ ಸೂಕ್ತವಾದ ಒಂದು ಚಿಕಿತ್ಸೆಯನ್ನು, ವೈದ್ಯಕೀಯ ತಪಾಸಣೆಯನ್ನು ಮಾಡಿಕೊಂಡು ಅದನ್ನು ಸರಿ ಮಾಡಿಕೊಳ್ಬೇಕಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಸ್ವಲ್ಪ ನಿಧಾನಗತಿ ಆಗ್ಬೋದು. ಜೊತೆಗೆ ಆಕಸ್ಮಿಕ ಖರ್ಚುಗಳು ಸಹ ಈ ದಿನ ಬರ್ಬೋದಾಗಿದೆ 29-30ರಲ್ಲಿ. ಇನ್ನು ಕೊನೆಯ ದಿನ ಮಾರ್ಚ್ 31 ಕೊನೆಯ ದಿನ, ಇಲ್ಲಿ ನಿಮಗೆ ವಿಶೇಷವಾದ ಲಾಭ, ಸುಖ ಎಲ್ಲದೇ ಇಷ್ಟಾರ್ಥ ಸಿದ್ಧಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಿವೆ. ವ್ಯಾಪಾರ, ಉದ್ಯೋಗ, ವೃತ್ತಿಯಲ್ಲಿ ಸಹ ಮುನ್ನಡೆ ಬರುವಂಥದ್ದು. ಆಕಸ್ಮಿಕ ಧನಲಾಭ ಸಹ ಆಗುವಂಥ ದಿನ ಆಗಿದೆ 31ನೇ ತಾರೀಕು. ಹಾಗಾಗಿ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಈ ಮಧ್ಯೆ ಕೆಲವನ್ನ ಚಂದ್ರನ ಅನುಗ್ರಹ ಬರ್ತಾ ಇದ್ದಂತೆ ಸುಮಾರು 14 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಸಿಗುವಂಥ ಡೇಟ್ಗಳು ಬಂದಿವೆ. ಆ ದಿನಗಳನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಜೊತೆಗೆ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸಿಕೊಳ್ಳಿ. ಜೊತೆಗೆ ಸಂಖ್ಯೆ 2 ನಂಬರ್ 2 ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಿಗೆ ನಾನು ಹೇಳಿದ್ದೀನಿ, ಅದನ್ನು ಆವಾಗ ಬಳಸ್ಕೊಳ್ಳುವಂಥದ್ದು. ಇನ್ನು ನೀವು 14ರವರೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ, ಜೊತೆಗೆ ಸಂಖ್ಯೆ 5 ಅಷ್ಟೇ ಬಳಸ್ಕೊಳ್ಬೋದು. ಗ್ರೀನ್ ಅಥವಾ ಹಸಿರು ಬಣ್ಣ, ಸಂಖ್ಯೆ 5 ನೀವು 14ರವರೆಗೆ ಬಳಸ್ಕೊಳ್ಳೋದು. 15ಕ್ಕೆ ಅಲ್ಲಿ ಬುಧನಿಗೆ ವಕ್ರಗತಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಅಲ್ಲಿವರೆಗೆ ನೀವು ಈ ಗ್ರೀನ್ ಅಥವಾ ಹಸಿರು ಬಣ್ಣ, ಸಂಖ್ಯೆ 5 ಅಲ್ಲಿವರೆಗೆ ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ನೀವು ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ಕೇವಲ 2 ಗ್ರಹಗಳು ಒಂದು ಜೀವನ ಆಧಾರವಾಗಿ ಅದನ್ನು ಗಮನಿಸಬೇಕಾಗುತ್ತೆ. ಉಳಿದ ಗ್ರಹಗಳು ನಮಗೆ ವಿರುದ್ಧವಾಗಿರುತ್ತೆ. ಶುಕ್ರನು ಈಗ ಇದ್ದರೂ ಇಲ್ಲದಂತಂದರೆ ಶುಕ್ರನು 2ನೇ ತಾರೀಕುವರೆಗೂ ಆತನಿಗೆ ರುಜುಗತಿ ಇರುತ್ತೆ. 2ರ ಬಳಿಕ ಶುಕ್ರನಿಗೆ ವಕ್ರಗತಿ ಬಂದಿರೋ ಕಾರಣ ಆ ಒಂದು ಹಣಕಾಸಿನ ವಿಚಾರವಾಗಿ ಶುಕ್ರನ ಬೆಂಬಲ ನಿಮಗೆ ಅಷ್ಟೊಂದು ಸಹಾಯಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗವನ್ನು ಮಾಡಿಕೊಳ್ಳಿ. ಗಣೇಶನ ಭಕ್ತಿ ಮಾಡ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ, ದೇವಿ ಅಥವಾ ಅಮ್ಮನವ್ರ ಭಕ್ತಿ ಮಾಡೋದಾಗಲಿ, ಈಶ್ವರ ಶಿವನ ಭಕ್ತಿ ಮಾಡ್ಬೋದು, ವೆಂಕಟೇಶ್ವರ ಅಥವಾ ವಿಷ್ಣುವಿನ ಭಕ್ತಿ ಮಾಡ್ಬೋದು. ಈ ರೀತಿ ನಿಮಗೆ ಇಷ್ಟವಾಗುವಂಥ ಯಾವುದೇ ದೇವತಾ ಸ್ವರೂಪಗಳ ಭಕ್ತಿ ಮಾಡಿ. ನವಗ್ರಹಗಳ ಭಕ್ತಿ, ಆಂಜನೇಯ ಸ್ವಾಮಿಯನ್ನು ಭಕ್ತಿ ಮಾಡುವಂಥದ್ದು, ಆಂಜನೇಯ ದೇವಾಲಯಗಳಿಗೆ ಹೋಗುವಂಥದ್ದು. ಸಾಡೆ ಸಾತಿಯ ಪ್ರಭಾವ ನಿಮಗೆ ಇನ್ನೂ ಮುಂದೇನೂ ಇರುತ್ತೆ, ಈಗಲೂ ಇದೆ, ಮುಂದೇನೂ ಇರುತ್ತೆ. ಹಾಗೆ ಹನುಮಾನ್ ಭಕ್ತಿಯನ್ನು ಮುಂದುವರಿಸಿಕೊಳ್ಳಿ. ಹನುಮಾನ್ ಚಾಲಿಸ ಪಠನೆ ಮಾಡೋದು, ಅರಳಿ ಮರದ ಪ್ರದಕ್ಷಿಣೆ, ಶನಿವಾರದಂದು ದಾನ ಧರ್ಮ ಮಾಡುವಂಥದ್ದು ಮುಂತಾದ ಹಲವಾರು ಮಾರ್ಗೋಪಾಯಗಳು ಇವೆ. ಹಾಗಾಗಿ ನಿಮಗೆ ಅನುಕೂಲವಾದಂಥ ಭಕ್ತಿ ಮಾರ್ಗನೋ, ಧರ್ಮ ಮಾರ್ಗನೋ, ಧ್ಯಾನ ಮಾರ್ಗನೋ ಇವೆಲ್ಲವನ್ನು ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷವನ್ನು ಕಳೆದುಕೊಳ್ಳಿ. ನವಗ್ರಹಗಳ ಸ್ತೋತ್ರ ಪಠನೆ ಮಾಡ್ಬೋದು, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠನೆ ಮಾಡ್ಬೋದಾಗಿದೆ. ಹಾಗಾಗಿ ಈ ಕುಂಭರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ಜೊತೆಗೆ ನಿಮಗಿರತಕ್ಕಂಥ ಈ ಗ್ರಹಗಳ ಬೆಂಬಲದ ಕೊರತೆ ಇದ್ದರೂ ಅಲ್ಲಿ ನೀವು ದೈವ ಭಕ್ತಿ ಮಾರ್ಗದ, ಧರ್ಮ ಮಾರ್ಗದ ಅದನ್ನೆಲ್ಲ ಸರಿಪಡಿಸಿಕೊಳ್ಬೋದಾಗಿದೆ. ಮೀನರಾಶಿಗೆ ಮಾರ್ಚ್ ತಿಂಗಳು ಅಷ್ಟೇನು ಉತ್ತಮವಾದ ಫಲಿತಾಂಶವನ್ನು ಕೊಡ್ತಾ ಇಲ್ಲ. ಈ ನವಗ್ರಹಗಳ ಒಂದು ಗೋಚಾರ ಫಲ ಅಂತ ಹೇಳ್ತೇವೆ. ಗೋಚಾರ ಅಂದರೆ ಗ್ರಹಗಳ ಒಂದು ಚಲನೆ, ಅದು ಈ ತಿಂಗಳಲ್ಲಿ ನಿಮಗೆ ಯಾವುದೇ ಗ್ರಹಗಳು ಅಲ್ಲಿ ನಿಮ್ಮ ಬೆಂಬಲಕ್ಕೆ ಬರ್ತಾ ಇಲ್ಲ. ಅಲ್ಲಿ ಆಗತಕ್ಕಂಥ ಗ್ರಹಗಳ ಪರಿವರ್ತನೆಗಳು ಭಾಳಷ್ಟು ಇರ್ತವೆ. ಅಲ್ಲಿ ರವಿಯ ಪರಿವರ್ತನೆ, ಕುಂಭ ಮೀನದಲ್ಲಿ ಆಗುವಂಥ ರವಿಯ ಪರಿವರ್ತನೆ ನಿಮಗೆ ವಿರುದ್ಧವಾಗಿದೆ. ಬುಧನು ನಿಮಗೆ ಈಗ ವಿರುದ್ಧವಾಗಿರ್ತಾನೆ. ಮಂಗಳನು ನಿಮಗೆ ವಿರುದ್ಧವಾಗಿರುವಂಥದ್ದು. ಗುರುಬಲ ನಿಮಗೆ ಮೊದಲೇ ಇದ್ದಿರಲಿಲ್ಲ, ಈಗಲೂ ಇರೋದಿಲ್ಲ. ಶುಕ್ರನಿಗೆ ಈಗ ಈ ತಿಂಗಳಲ್ಲಿ ವಕ್ರಗತಿ ಪ್ರಾಪ್ತವಾಗುತ್ತೆ. ಮಾರ್ಚ್ ಆರಂಭದಲ್ಲೇ 2ನೇ ತಾರೀಕಿನಂದು ಶುಕ್ರನಿಗೆ ವಕ್ರಗತಿ ಪ್ರಾರಂಭ ಆಗುತ್ತೆ. ಬುಧನಿಗೂ ವಕ್ರಗತಿ ಪ್ರಾರಂಭ ಆಗುವಂಥದ್ದು. ಶನಿ ಮಹಾರಾಜರು ನಿಮಗೆ ಗೊತ್ತಿರುವಂತೆ ನೀವು ಆಗಲೇ ಸಾಡೆ ಸಾತಿಯ ಪರಿಣಾಮದಲ್ಲಿದ್ದೀರಾ. ಅದು ಈ ತಿಂಗಳ ಕೊನೆಗೆ ಆ ಪರಿಣಾಮ ನಿಮಗೆ ಇನ್ನಷ್ಟು ಒಂದು ಭೀಕರ ಆಗ್ಬೋದು. ನಿಮ್ಮ ಜನ್ಮರಾಶಿಗೆ ಮಹಾರಾಜರು ಕಾಲಿಡುವಂಥದ್ದು. ಅದೇ ರೀತಿ ರಾಹು ಕೇತುಗಳು ಸಹ ನಿಮಗೆ ಒಂದು ಜನ್ಮದಲ್ಲಿ ಇರುವಂಥ ರಾಹು, ಸಪ್ತಮದ ಕೇತು. ಹಾಗಾಗಿ ಎಲ್ಲವೂ ಒಂದು ಕಲಸು ಮೇಲೋಗರದ ಒಂದು ಪರಿಣಾಮ ನಿಮಗೆ ಈ ತಿಂಗಳಲ್ಲಿ ಆಗ್ಬೋದಾಗಿದೆ. ಲೆಕ್ಕಾಚಾರಗಳೆಲ್ಲ ಉಲ್ಟಾ, ಗ್ರಹ ಬಲಗಳು ಕನಿಷ್ಠ ಅಂದರೆ ಅಂಥ ಒಂದು ಹೆಡ್ಡಿಂಗ್ ಬಂದಿದೆ. ಕನಿಷ್ಠವಾದ ಗ್ರಹ ಬಲ ಮತ್ತು ನಿಮ್ಮ ಎಲ್ಲ ಏನೇನೋ ನೀವು ಲೆಕ್ಕಾಚಾರ ಹಾಕಿದರೆ ಅವೆಲ್ಲವೂ ಈಗ ಉಲ್ಟಾ ಆಗುವಂಥ ಪರಿಣಾಮಗಳು. ಹಾಗಾಗಿ ಈ ತಿಂಗಳಲ್ಲಿ ಮೀನರಾಶಿಯವರು ತನು ಮನ ಧನದ ಒಂದು ಎಚ್ಚರಿಕೆ, ಸಂಯಮವನ್ನು ಖಂಡಿತ ಕಾಪಾಡಿಕೊಳ್ಬೇಕು. ಇಲ್ಲಿ ಅಪರೂಪದಲ್ಲಿ ಕೆಲವು ಬರುವಂತಹ ಘಟನೆಗಳು ಈ ತಿಂಗಳಲ್ಲಿ ಆಗಲಿವೆ. ಉದಾಹರಣೆಗೆ ಶನಿ ಮಹಾರಾಜರ ಪರಿವರ್ತನೆ 30 ತಿಂಗಳ ಬಳಿಕ ಆಗುವಂಥ ಶನಿ ಮಹಾರಾಜ ಪರಿವರ್ತನೆ ಇದೇ ತಿಂಗಳಲ್ಲಿ ಆಗಲಿದೆ. ಹಾಗೆಯೇ ಆ ಒಂದು ರವಿಯ ಒಂದು ಪರಿವರ್ತನೆ ಆಗುವಂಥದ್ದು ನಿಮ್ಮ ಜನ್ಮಕ್ಕೆ ಬರುವಂತಹ ಘಟನೆ. ಅಲ್ಲಿ ರವಿಯು ಜನ್ಮಕ್ಕೆ ಬರುವಂಥದ್ದು, ಜನ್ಮಕ್ಕೆ ರವಿ ಆಗಲಿ, ಶನಿ ಆಗಲಿ, ಗುರು ಆಗಲಿ, ಬುಧ ಆಗಲಿ ಬಂದಾಗ ಎಲ್ಲ ನಮ್ಮ ಲೆಕ್ಕಾಚಾರಗಳು ತಲೆ ಕೆಳಗಾಗುತ್ತೆ. ಅಂದರೆ ಅಲ್ಲಿ ಆರೋಗ್ಯದ ಮೇಲೂ, ಹಣಕಾಸಿನ ಮೇಲೂ, ಜೊತೆಗೆ ನಮ್ಮ ವೈಯಕ್ತಿಕ ವಿಚಾರ ಮೇಲೂ, ಕೌಟುಂಬಿಕ ವಿಚಾರ ಮೇಲೂ ಎಲ್ಲದರಲ್ಲೂ ಅಡ್ಡ ಪರಿಣಾಮಗಳು ಈ ಒಂದು ಜನ್ಮಕ್ಕೆ ಬರುವಂಥ ಗ್ರಹಗಳಿಂದ ಆಗುತ್ತೆ. ಅಲ್ಲಿ ಏಕಕಾಲದಲ್ಲಿ ನಿಮಗೆ ರವಿಯ ಒಂದು ಆಗಮನ ಮೊದಲಾಗತ್ತೆ. ಮೊದಲು ರವಿ ಬರ್ತಾನೆ, ಆ ರವಿಯ ಬೆನ್ನಿಗೆ ರವಿ ಪುತ್ರನೂ ಬರಲಿದ್ದಾನೆ. 14ಕ್ಕೆ ಬರುವಂಥದ್ದು ರವಿ. ಆ ರವಿ ಬಂದ ಒಂದು ಸ್ವಲ್ಪ ದಿನಕ್ಕೆ 15 ದಿನಗಳ ಬಳಿಕ ಅಲ್ಲಿ ರವಿ ಪುತ್ರನಾದಂಥ ಶನಿ ಮಹಾರಾಜರು ನಿಮ್ಮ ಜನ್ಮರಾಶಿಗೆ ಬರಲಿದ್ದಾರೆ. ಹಾಗಾಗಿ ಎಲ್ಲ ಘಟನೆಗಳು ನಿಮಗೆ ಅಷ್ಟೊಂದು ಉತ್ತಮವಾದ ಫಲಿತಾಂಶವನ್ನು ಕೊಡ್ತಾ ಇಲ್ಲ. ಹಾಗಾಗಿ ನೀವು ಈ ತಿಂಗಳಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆತುರ ನಿರ್ಧಾರ ತೆಗೆದುಕೊಳ್ಬೇಡಿ,
ಆರೋಗ್ಯದ ನೆಗ್ಲೆಕ್ಷನ್ಸ್ ಮಾಡಬೇಡಿ. ಹಣಕಾಸಿಗೆ ಬಂದು ಯಾವುದೇ ರಿಸ್ಕನ್ನು ತೆಗೆದುಕೋಬೇಡಿ. ಇದಕ್ಕೆ ಅಪರಿಚಿತರಲ್ಲಿ ಏನಾದರೂ ನೀವು ವ್ಯವಹಾರಗಳನ್ನು ಮಾಡಲು ಮುಂದೆ ಆಗಲಿ, ದೊಡ್ಡ ಮೊತ್ತದ ಸಾಲ ಮಾಡೋದು, ದೊಡ್ಡ ಮೊತ್ತದ ಸಾಲ ಕೊಡೋದು, ಯಾವುದರದೊಂದು ಆರಂಭಕ್ಕೆ ಒಂದು ಕೈ ಹಾಕುವಂಥದ್ದು ಅಥವಾ ರಿಸ್ಕ್ ಇರುವಂಥ ಯಾವುದೇ ವ್ಯವಹಾರಗಳಿಗೆ ನೀವು ಹಿಂದೆ ಹೇಟು ಹಾಗೆ ಹಾಕ್ಕೊಂಡಿದ್ರೆ ಈಗ ನೀವು ಆ ಒಂದು ಬಂಡ ಧೈರ್ಯವನ್ನು ಮಾಡುವಂಥದ್ದು ಇವೆಲ್ಲ ಮಾಡಲಿಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ. ನೀವು ಈಗ ಏನೇನು ಮಾಡ್ತಾ ಇದ್ದೀರೋ ಅದನ್ನಷ್ಟೇ ಕಂಟಿನ್ಯೂ ಮಾಡಿದರೆ, ಒಬ್ಬ ಉದ್ಯೋಗ ಇದ್ದರೆ ಅವನ ಉದ್ಯೋಗದಲ್ಲೇ ಅವನು ಕಾನ್ಸಂಟ್ರೇಟ್ ಮಾಡಬೇಕು. ಒಂದು ಸಣ್ಣ ಪುಟ್ಟ ವ್ಯಾಪಾರ ಇದ್ದರೆ ವ್ಯಾಪಾರವನ್ನಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕು. ಇನ್ಯಾವುದೋ ಮಾಡ್ತೇನೆ, ಇನ್ನೊಂದೇನಾದರೂ ನಾವು ರಿಸ್ಕ್ ತೆಗೆದುಕೊಳ್ತೇನೆ, ಅಥವಾ ನಮಗೆ ಈಗ ಈಸಿಯಾಗಿ ಲೋನ್ ಸಿಗುತ್ತೆ, ಆ ಲೋನ್ ನಿಮಗೆ ಸಾಲವೇ ಆಮೇಲೆ ಶೂಲ ಆಗ್ಬೋದು. ಯಾಕಂದರೆ ಆ ಸಾತಿಯ ಭೀಕರ ಪರಿಣಾಮ ನಿಮಗೆ ಇನ್ನೂ ಅನುಭವಕ್ಕೆ ಬರುವಂಥ, ಜನ್ಮದಲ್ಲಿ ಶನಿ ಬರುವಂಥ ಅನುಭವಕ್ಕೆ ಬರುವಂಥದ್ದಿರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ನೀವು ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಕೈ ಹಾಕಬೇಡಿ. ಯಾವುದೇ ಆಸೆ ಆಮಿಷಗಳು, ನಿಮಗೆ ಭಾಳಷ್ಟು ಆಸೆ ಆಮಿಷ ಬರುತ್ತೆ. ಯಾವಾಗ ಈ ಶನಿ ಮಹಾರಾಜ ನಿಮ್ಮ ರಾಶಿಗೆ ಬರುವ ಮುನ್ನ ನಿಮಗೆ ಹಲವಾರು ಆಸೆ ಆಮಿಷಗಳು ಬರ್ಬೋದು, ಅಥವಾ ಕೆಲವು ಮಾಯೆ ಮೋಹದ ಕೆಲವು ವಿಚಾರಗಳು ಬರ್ಬೋದಾಗಿದೆ. ಅದು ಹಣಕಾಸಿನ ವಿಚಾರ ಇರ್ಬೋದು, ವೈಯಕ್ತಿಕ ಸಂಬಂಧಗಳ ವಿಚಾರ ಇರ್ಬೋದು, ಸ್ತ್ರೀ ಪುರುಷರ ಆಕರ್ಷಣೆ ವಿಚಾರ ಇರ್ಬೋದು, ಜೊತೆಗೆ ಇನ್ನಿತರ ಯಾವುದೇ ರೀತಿಯ ಒಂದು ರಾಜಕೀಯ ಅಥವಾ ಅಧಿಕಾರದ ಮೂಲದಲ್ಲಿ ಇರ್ಬೋದು. ಹಾಗಾಗಿ ಯಾವುದೇ ರೂಪದಲ್ಲಿ ನಿಮಗೆ ಮಾಯೆ ಅಥವಾ ಮೋಹ ನಿಮಗೆ ಹತ್ತಿರ ಬರ್ಬೋದಾಗಿದೆ. ನೀವು ಅದರ ಜಾಲೆಗೆ, ಆ ವಂಚನೆಗೆ, ಮೋಸಕ್ಕೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಎಲ್ಲ ವಿಚಾರದಲ್ಲೂ ಮೈಯೆಲ್ಲ ಕಣ್ಣಾಗಿ ಇರಬೇಕಾಗಿ ಮಾರ್ಚ್ ತಿಂಗಳಲ್ಲಿ ನಿಮಗೆ ಮುಂದೆ ಬರತಕ್ಕಂಥ ಹಲವಾರು ಒಂದು ಕೆಟ್ಟ ಪರಿಣಾಮಗಳ, ಅಡ್ಡ ಪರಿಣಾಮಗಳ ಸೂಚನೆಯಾಗಿ ಈಗ ಕೆಲವೊಂದು ಮನಸ್ಸಿಗೆ ಮಾಯ ರೂಪದಲ್ಲಿ ಕೆಲವು ಒಳ್ಳೆಯದ ರೀತಿಯ ಒಂದು ಭ್ರಮಿಸುವಂತಹ ಘಟನೆಗಳು ಜರಬಹುದು, ಅಥವಾ ಈ ಕೆಲವೊಂದು ನಿಮಗೆ ಆಕರ್ಷಕವಾಗಿ ಕಾಣುವಂಥದ್ದು, ಆಮೇಲೆ ಅದು ನೀರಿನ ಮೇಲಿನ ಗುಳ್ಳೆ ನಿಜ ಅಲ್ಲ ಹರಿ ಅಂತ ಹೇಳಿದ ಆ ರೀತಿ ಆ ನೀರಿನ ಮೇಲಿನ ಗುಳ್ಳೆಗಳೇ ನಿಮಗೆ ಕಾಣಿಸ್ತವೆ. ಅದಕ್ಕೆ ನೀವು ಬಲಿ ಬೀಳುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಮೀನರಾಶಿಯವರು ಈ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಆರೋಗ್ಯದ ವಿಚಾರ ಹೇಳಿದಾಗ, ಆರೋಗ್ಯದಲ್ಲಿ ನಿಮಗೆ ಈ ತಿಂಗಳಲ್ಲಿ ಯಾರಿಗೆ ಆರೋಗ್ಯ ಸಮಸ್ಯೆ ಇತ್ತು, ಉದಾಹರಣೆಗೆ ಹಾರ್ಟ್ ಪ್ರಾಬ್ಲಮ್ನೋ, ಬಿ ಪಿನೋ, ಶುಗರೋ, ಜಾಯಿಂಟ್ ಪೈನೋ, ಅಸ್ತಮನೋ, ಅಲರ್ಜಿ ಅಂತ ಭಾಳಷ್ಟು ಈಗಿನ ಒಂದು ಆಧುನಿಕ ಕಾಲದಲ್ಲಿ ಬರುವಂಥ ಜೀವನ ಶೈಲಿಯಿಂದ ಬಂದಂಥ ಹಲವಾರು ಒಂದು ಅನಾರೋಗ್ಯ ಸಮಸ್ಯೆಗಳು ಇರ್ತವೆ. ಅಂಥವು ಯಾರಿಗೆ ಇದೆಯೋ ಅಂಥವರಿಗೆ ಈ ಕಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಆರೋಗ್ಯವಂತರಿಗೂ ಹಾಗೆ ನಿಮಗೆ ದಿಢೀರಾಗಿ ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು. ಆಹಾರದ ದೋಷದಿಂದ, ಫುಡ್ ಪಾಯ್ಸನಿಂದ, ಅಥವಾ ಕಂಟಾಮಿನೇಷನ್ ವಾಟರ್ ಅಂದರೆ ಕಲುಷಿತ ನೀರಿನಿಂದ, ಈ ರೀತಿ ಯಾವುದೇ ರೂಪದಲ್ಲಿ ನಿಮಗೆ ಈಗ ಅನಾರೋಗ್ಯದ ಸಮಸ್ಯೆಗಳು ಬರ್ಬೋದಾಗಿದೆ. ಹಾಗೆ ಆರೋಗ್ಯದ ಕಾಳಜಿ ಪ್ರಥಮತವಾಗಿ ಬೇಕೇ ಬೇಕು. ಯಾಕಂದರೆ ಇಲ್ಲಿ ಜನ್ಮಕ್ಕೆ ಸೂರ್ಯನು ಬರ್ತಾನೆ, ಜನ್ಮಕ್ಕೆ ಶನಿ ಮಹಾರಾಜರು ಬರ್ತಾರೆ, ಜನ್ಮದಲ್ಲೇ ವಕ್ರಿ ಶುಕ್ರನು ಇರ್ತಾನೆ. ಹಾಗಾಗಿ ಆ ಒಂದು ಯೋಗಗಳು ನಿಮಗೆ ಅಷ್ಟೊಂದು ಉತ್ತಮವಾದ ಫಲಿತಾಂಶವನ್ನು ಕೊಡೋದಿಲ್ಲ. ಬುಧನಿಗೂ ಅಲ್ಲಿ ವಕ್ರಗತಿ ಸಹ ಪ್ರಾಪ್ತವಾಗುತ್ತೆ. ಅಲ್ಲದೆ ಬುಧನು ನಿಮಗೆ ಜನ್ಮದಲ್ಲಿ ಆತನು ಸಹ ನಿಮಗೆ ವಿರುದ್ಧ ಪರಿಣಾಮವನ್ನು ಕೊಡಲಿದ್ದಾನೆ. ಹಾಗಾಗಿ ನಿಮಗೆ ಈಗ ವಿರುದ್ಧ ಪರಿಣಾಮ ಕೊಡುವಂಥ ಗ್ರಹಗಳೇ ಸ್ವಲ್ಪ ಜಾಸ್ತಿ ಇರೋ ಕಾರಣ ಆರೋಗ್ಯದ ಮೇಲೆ ತುಂಬ ಅಡ್ಡ ಪರಿಣಾಮ ಬರ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಅದು ಹೆಚ್ಚಳ ಆಗ್ಬೋದು, ಅಥವಾ ಹೊಸದಾಗಿ ಕೆಲವರಿಗೆ ಆರೋಗ್ಯದಲ್ಲಿ ಸಹ ಏರುಪೇರುಗಳು ಬರ್ಬೋದಾಗಿದೆ. ಹಾಗೆ ಆರೋಗ್ಯದ ಕಾಳಜಿ ಪ್ರತಿಯೊಬ್ಬರು ಅದನ್ನು ಗಮನಿಸಬೇಕು. ಅದಕ್ಕಾಗಿ ಹಿರಿಯರು ಹೇಳಿದ ಆರೋಗ್ಯ ಭಾಗ್ಯ ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ, ಅಂದರೆ ಆರೋಗ್ಯ ನಮ್ಮ ಈ ತನು ಎಂಬ ಒಂದು ಶರೀರವನ್ನು ನಾವು ಸರಿಯಾಗಿ ಇಟ್ಕೊಂಡು ಪ್ರತಿಯೊಬ್ಬರ ಕರ್ತವ್ಯ. ಹಾಗಾಗಿ ನೀವು ನಿಮ್ಮ ಒಂದು ಕರ್ತವ್ಯವನ್ನು ಈ ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ನಿಭಾವಣೆ ಮಾಡಬೇಕಾಗತ್ತೆ. ಅದೇ ರೀತಿ ಮನಸ್ಸಿನ ವಿಚಾರದಲ್ಲಿ ಸಹ ಹಾಗೆ ಅಲ್ಲಿ ಬಾಂಧವ್ಯದಲ್ಲಿ ಕೊರತೆ, ಮಾತಿನ ಚಕಮಕಿಗಳು, ವಾಗ್ವಾದ ಕಲಗಳು ಜಾಸ್ತಿ ಬರುತ್ತೆ. ಮನೆಯಲ್ಲೂ ಕಲ ಬರುತ್ತೆ, ಉದ್ಯೋಗ ಜಾಗದಲ್ಲೂ ಕಲ ಬರುತ್ತೆ. ನಿಮ್ಗೆ ಈ ಕಾಲದಲ್ಲಿ ನೀವು ಸರಿಯಾಗಿ ಮಾಡಿದರೂ ಅದು ತಪ್ಪು ಎಂದು ನಿಮ್ಮ ಮೇಲಧಿಕಾರಿಗಳು ಹೇಳ್ಬೋದು. ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಅಸಹಕಾರ, ನಾನ್ ಕೋಆಪರೇಷನ್ ಒಂದು ಸ್ಥಿತಿಯನ್ನು ಮಾಡ್ಬೋದು. ಅದು ನಿಮ್ಮ ವಿರುದ್ಧವಾಗಿ ಕಂಪ್ಲೇಂಟನ್ನು ಕೊಡೋದಾಗಲಿ, ನಿಮ್ಮ ವಿರುದ್ಧವಾಗಿ ಸಂಚನ್ನು ಮಾಡೋದಾಗಲಿ. ಹಾಗಾಗಿ ಈ ಮಾತಿನ ವಿಚಾರ ಸಹ ಎಚ್ಚರಿಕೆ ಹೆಚ್ಚಬೇಕು. ನೀವು ಆಡಿದ ಒಂದು ಸಣ್ಣ ಒಂದು ತಪ್ಪಿನ ಮಾತು ಅವರಿಗೆ ಅದನ್ನು ದೊಡ್ಡದಾಗಿ ಮಾಡಿ ಆ ಮಾತೇ ನಿಮಗೆ ಮುಳು ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಆ ಬಗ್ಗೆ ಕಿರಿಯರು ಇರ್ಬೋದು, ಹಿರಿಯರು ಇರ್ಬೋದು, ಎಲ್ಲರಲ್ಲೂ ಮಾತಿನ ನಿಗಾವನ್ನು ಗಮನಿಸಬೇಕು. ಮನೆಯಲ್ಲಿಯೂ ಹಾಗೆ ಮಾತಿನ ನಿಗಾ ಬೇಕು. ಮನೆಯಲ್ಲಿ ಸಹ ಹಾಗೆ ಕಲಾದ ವಾತಾವರಣ ಬರುತ್ತೆ. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅಥವಾ ಅತ್ತೆ ಮಾವ, ಅತ್ತೆ ಸೊಸೆ ಮುಂತಾದ ವಿಚಾರಗಳು ಸಹ ಅಲ್ಲಿ ಬಾಂಧವ್ಯದಲ್ಲಿ ಕೊರತೆಗಳು ಬರ್ತವೆ. ಮಾತಿನಿಂದ ಅಲ್ಲಿ ನಿಮಗೆ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ, ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಅಲ್ಲಿ ನಿಮ್ಮ ಮಾತು, ನಿಮ್ಮ ಮನಸ್ಸಿನ ವಿಚಾರ, ಮನಸ್ಸಿನ ಭಾವನೆಗಳ ವಿಚಾರ ನಿಯಂತ್ರಣ ಮಾಡ್ಕೊಳ್ಳಿ. ಮನಸ್ಸಲ್ಲಿ ಈ ಕಾಲದಲ್ಲಿ ನಿಮಗೆ ನಕಾರಾತ್ಮಕ ಬುದ್ಧಿಗಳು, ನೆಗೆಟಿವ್ ಥಾಟ್ಗಳು, ಋಣಾತ್ಮಕವಾದ ಚಿಂತನೆಗಳು, ಇನ್ನಿತರನ್ನು ದ್ವೇಷ ಮಾಡೋದಿಲ್ಲ, ಅಸೂಯೆ ಪಡುವಂಥದ್ದು ಇವೆಲ್ಲ ಬರುತ್ತೆ. ಹಾಗಾಗಿ ಕಾಮ, ಕ್ರೋಧ, ಮದ, ಮೋಹ, ಮತ್ಸರ ಅಂತ ಹೇಳ್ತೀವಿ. ಹಾಗಾಗಿ ಅಂಥ ಒಂದು ಅರಿಷಡ್ ವರ್ಗಗಳು ನಿಮ್ಮನ್ನೀಗ ಆಳಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆ ಅರಿಷಡ್ ವರ್ಗಗಳಿಗೆ ವಶವಾಗಿ ನೀವು ತಪ್ಪು ನಿರ್ಧಾರ ತೆಗೆದುಕೊಳ್ಳೋದು, ತಪ್ಪು ಮಾತನ್ನು ಆಡುವಂಥದ್ದು, ಇನ್ನಿತರನ್ನು ದ್ವೇಷ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ಖಂಡಿತ ಮಾಡಬೇಕಾಗತ್ತೆ. ಏನು ತನು ಮನ ಆಯಿತು. ಧನದ ವಿಚಾರಕ್ಕೆ ಬಂದಾಗಲೂ ಹಾಗೆ ನೀವು ಹಣಕಾಸಿನ ಒಂದು ಒಪ್ಪಂದದಲ್ಲಿ ಸಿಲುಕಿಕೊಳ್ತೀರಾ, ಅಥವಾ ಯಾರೇ ನಿಮಗೆ ತಪ್ಪು ಮಾಹಿತಿ ಕೊಟ್ಟು ನೀವು ನಿಮ್ಮಲ್ಲಿರುವಂಥ ಹಣವನ್ನು ಕಳೆದುಕೊಳ್ಳೋದಾಗಲಿ, ಅಥವಾ ಭೂಮಿ
ಮಾರಾಟ, ಮನೆ ಮಾರಾಟ, ಆಸ್ತಿ ಮಾರಾಟ ಅಥವಾ ಇನ್ನಿತರ ಯಾವುದೇ ನಿಮ್ಮಲ್ಲಿರುವಂಥ ಅಮೂಲ್ಯವಾದ ವಸ್ತುಗಳ ಮಾರಾಟದ ವಿಚಾರದಲ್ಲಿ ನಿಮಗೆ ಯಾವುದೇ ರಾಂಗ್ ವ್ಯಕ್ತಿಗಳು ಕನೆಕ್ಷನ್ಗಳಾಗಿ ಅದರ ಮೂಲಕ ನೀವು ಅಲ್ಲಿ ವಿವಾದಕ್ಕೆ ಸಿಲುಕಿಕೊಳ್ಳುವಂಥದ್ದಾಗಲಿ ಅಥವಾ ಮತ್ತೆ ಅದರ ಮೂಲಕ ನಿಮ್ಮ ಮೇಲೆ ಏನಾದರೂ ಕೇಸ್ಗಳು ಆಗುವಂಥದ್ದಾಗಲಿ, ತಪ್ಪು ಮಾಹಿತಿಯಿಂದ ನಿಮ್ಮ ಮೇಲೆ ಕಾನೂನು ಕ್ರಮ ಬರುವಂಥದ್ದು ಇತ್ಯಾದಿಗಳು ಆಗ್ಬೋದಾಗಿದೆ. ಹಾಗಾಗಿ ಹಣದ ವಿಚಾರವಾಗಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ದೊಡ್ಡ ಮೊತ್ತದ ಸಾಲ ಈಗ ಮಾಡಲಿಕ್ಕೆ ಹೋಗಬೇಡಿ. ತುಂಬ ಈಸಿಯಾಗಿ ಲೋನ್ ಸಿಗುತ್ತೆ ಅಂಥೇಳಿ ನಿಮಗೆ ಯಾವುದೇ ಅವಶ್ಯಕತೆ ಇಲ್ಲದಿದ್ರು ಅಥವಾ ನಿಮಗೆ ಏನಾದರೂ ನಿಮ್ಮ ಒಂದು ಅಹಂನ ಒಂದು ಪ್ರದರ್ಶನಕ್ಕಾಗಿ ನೀವು ದೊಡ್ಡದೇನೋ ಪ್ರಾಜೆಕ್ಟ್ ಮಾಡಲಿಕ್ಕೆ ಹೋಗೋದು, ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗೋದು ಅಥವಾ ಏನಾದರೂ ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೆ ಹೋಗೋದು, ಅವೆಲ್ಲ ಮಾಡ್ತಾರೆ ಕೆಲವರು. ಆ ಸತಿ ಬರ್ತಾ ಇರುವಂಥ ಹಂತದಲ್ಲಿ ಇವೆಲ್ಲ ಕೈ ಹಾಕಿದರೆ ಅದರಲ್ಲಿ ಆಮೇಲೆ ನಿಮಗೆ ಒಂದು ಗಂಭೀರವಾದ ಕಷ್ಟಗಳಿಗೆ ಒಳಗಾಗುವಂಥ ಸಾಧ್ಯತೆ ಈ ಮೀನರಾಶಿಯವರಿಗೆ ಇರುತ್ತೆ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಹಣದ ವಿಚಾರವಾಗಿ ಎಚ್ಚರಿಕೆ ಹೆಜ್ಜಬೇಕು. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥ ಹಣಕಾಸಿನ ವಹಿವಾಟುಗಳಿಗೆ ನೀವು ಕೈ ಹಾಕಲೇಬಾರದು ಈ ಒಂದು ಮಾರ್ಚ್ ತಿಂಗಳಲ್ಲಿ. ಹಾಗಾಗಿ ಈ ಒಂದು ಗ್ರಹದ ಬೆಂಬಲದ ಕೊರತೆ, ಅಲ್ಲಿ ಇರತಕ್ಕಂಥ ಪ್ರಬಲವಾದ ದೀರ್ಘಚಾರಿ ಯಾವುದೇ ಗ್ರಹಗಳು ನಿಮ್ಮ ಪರವಾಗಿ ಇಲ್ಲ. ಈಗ ಸದ್ಯಕ್ಕೆ ಯಾವುದೇ ಗ್ರಹಗಳು ನಿಮ್ಮ ಪರವಾಗಿ ಇಲ್ಲದೆ ಇರುವ ಕಾರಣ ನಿಮಗೆ ಕನಿಷ್ಠವಾದ ಗ್ರಹದ ಬೆಂಬಲ ಇರುವ ಕಾರಣ ನೀವು ಯಾವುದೇ ರೀತಿಯ ಒಂದು ನಿರ್ಧಾರವನ್ನು ಈ ತಿಂಗಳಲ್ಲಿ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಹಾಗೆ ನಿಮಗೆ ಮನಸ್ಸಲ್ಲಿ ಸ್ವಲ್ಪ ನೆಗೆಟಿವ್ ಭಾವನೆಗಳು ಈಗ ಉತ್ಪನ್ನ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಮನಸ್ಸನ್ನು ಸ್ವಲ್ಪ ದೃಢಗೊಳಿಸಬೇಕು, ಆತ್ಮಬಲವನ್ನು ವೃದ್ಧಿ ಮಾಡಬೇಕು. ಅದಕ್ಕಾಗಿ ನೀವು ಭಕ್ತಿ ಮಾರ್ಗ, ಧ್ಯಾನ ಮಾರ್ಗವನ್ನು ಅನುಸರಣೆ ಮಾಡಿಕೊಳ್ಳಿ. ವಿದ್ಯೆಯಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ದುಶ್ಚಟಗಳ ಒಂದು ಪ್ರೇರಣೆ ಆಗ್ಬೋದು, ದುಷ್ಟ ಮಿತ್ರರ ಪ್ರೇರಣೆ ಆಗ್ಬೋದು ಅಥವಾ ನಿಮಗೆ ರಾಂಗ್ ಐಡಿಯಾಗಳನ್ನು ಕೊಡುವಂಥ ಮಿತ್ರರು ನಿಮಗೆ ನಿಮ್ಮ ದಾರಿ ತಪ್ಪಿಸ್ಬೋದು. ಹಾಗಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಹಾಗೆ ಈ ಕಾಲದಲ್ಲಿ ಮೀನರಾಶಿಯವರು ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆಯನ್ನು ಗಮನಿಸಿಕೊಳ್ಬೇಕು. ಇನ್ನು ಮನೆಯಲ್ಲಿರತಕ್ಕಂಥ ಗೃಹಿಣಿಯರಾಗಲಿ ಅಥವಾ ಮಹಿಳೆಯರಾಗಲಿ ಹಾಗೆ ನಿಮಗೆ ಹಾಗೆ ತಪ್ಪು ಮಾಹಿತಿ ಕೊಡುವಂಥ ವ್ಯಕ್ತಿಗಳು ಅಥವಾ ವಿರುದ್ಧ ಲಿಂಗದವರಿಂದ ನಿಮಗೆ ಏನೋ ತೊಂದರೆಗಳಾಗುವಂಥದ್ದು, ನಿಮ್ಮ ಒಂದು ವೈಯಕ್ತಿಕ ಜೀವನದ ಮೇಲೆ ಕೆಲವು ಅಡ್ಡ ಪರಿಣಾಮ ಬೀರುವಂಥ ಕೆಲವು ನೀವು ಸಂಚಿಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆಯೂ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗತ್ತೆ. ಹಾಗಾಗಿ ಈ ಮೀನರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಬಹುವಿಧವಾದ ಮುನ್ನೆಚ್ಚರಿಕೆ, ಮೈಯೆಲ್ಲ ಕಣ್ಣಾರಬೇಕಂತ ಪರಿಸ್ಥಿತಿ ಇದೆ. ಅದನ್ನು ನೀವು ಗಮನಿಸಿಕೊಳ್ಬೇಕಾಗತ್ತೆ. ಕೆಲವು ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. ಉದಾಹರಣೆಗೆ 15 ಅಥವಾ 16 ದಿನಗಳಲ್ಲಿ ನಿಮಗೆ ಚಂದ್ರನಷ್ಟೇ ಈ ಬಾರಿ ನಿಮಗೆ ರಕ್ಷಣೆ ಮಾಡ್ಬೋದಾಗಿದೆ. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಹೇಳ್ತೇನೆ. ಆ ದಿನಗಳನ್ನು ಅಷ್ಟೇ ಚೆನ್ನಾಗಿ ಸದುಪಯೋಗಪಡಿಸ್ಕೊಳ್ಳಿ. ಚಂದ್ರನ ಬೆಂಬಲ ಕೊರತೆ ಇರುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಇನ್ನಷ್ಟು ಜಾಸ್ತಿ ಬೇಕಾಗುತ್ತೆ. ಅಲ್ಲಿ ಮಾರ್ಚ್ 1-2 ನಿಮಗೆ ವಿಶೇಷವಾದ ಚಂದ್ರನ ಬೆಂಬಲ ಇದೆ. ಆರೋಗ್ಯದ ವಿಚಾರ, ಹಣಕಾಸಿನ ವಿಚಾರ ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಯಾರನ್ನು ಭೇಟಿಯಾಗೋದಿದ್ದರೆ ಅದನ್ನು ಇದನ್ನೇ ಮಾಡಬಹುದಾಗಿದೆ. ಮಾರ್ಚ್ 1-2. 3-4 ನಿಮಗೆ ಅಷ್ಟು ಉತ್ತಮ ಇಲ್ಲ. 3-4ರಲ್ಲಿ ಅಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಅಲ್ಲಿ ನಿಮಗೆ ಕೆಲವು ವೈಯಕ್ತಿಕ ವಿಚಾರವಾಗಿ ಅಪವಾದಗಳು ಬರ್ಬೋದು. ಮುಂದೆ ಜೊತೆಗೆ ಮಾತಿನ ಕಲಹ, ಜಗಳಗಳು ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಅಷ್ಟೇನು ಉತ್ತಮವಾಗಿ ಇರೋದಿಲ್ಲ. 3-4. 5-6ರಲ್ಲಿ ನಿಮಗೆ ಉತ್ತಮವಾದ ಫಲಿತಾಂಶ ಇದೆ. ಚಂದ್ರನ ವಿಶೇಷವಾದ ಬೆಂಬಲ, ತೃತೀಯದಲ್ಲಿ ಇರುವಂತಹ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಳ್ಳಿದ್ದಾನೆ. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳು ಈ ದಿನ ಮಾಡ್ಬೋದು. ಭೇಟಿಯಾಗುವಂಥದ್ದಾಗಲಿ, ಯಾವುದೇ ರೀತಿಯ ಅರ್ಜಿ ಹಾಕುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ನಿಮ್ಮ ಒಂದು ವ್ಯಾಪಾರ, ವೃತ್ತಿ, ಉದ್ಯಮಕ್ಕೆ ಸಂಬಂಧಪಟ್ಟ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈ ದಿನ ಮಾಡ್ಬೋದು. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಿಗೆ ಸಹ ಈ ದಿನ ಉತ್ತಮವಾದ ಆಯ್ಕೆಯ ದಿನ 5-6 ಆಗಿರುತ್ತೆ. 7-8-9 ಮತ್ತೆ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. 7-8-9ರಲ್ಲಿ ಅಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಏನಾದರೂ ಕಲಹಗಳು ಆಗುವಂಥದ್ದು, ಅದು ಇನ್ನಿತರ ನಿಮ್ಮ ಮೇಲೆ ಅಪವಾದ ಆರೋಪ ಮಾಡುವಂಥ ಘಟನೆಗಳು ಜರುಗಬಹುದು. ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಜರುಗುತ್ತೆ. ಹಾಗಾಗಿ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ಬಗ್ಗೆ 7-8-9ರಲ್ಲಿ ಎಚ್ಚರಿಕೆ ಹೆಜ್ಜಬೇಕು. ಈ 3 ದಿನಗಳಲ್ಲಿ ನಿಮ್ಮ ಹಣಕಾಸು, ಉದ್ಯೋಗಕ್ಕೆ ಅಂಥದ್ದೇನೂ ಅಪರಾಧಗಳು ಆಗೋದಿಲ್ಲ. ಇಲ್ಲಿ ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. 10-11 ನಿಮಗೆ ಮತ್ತಷ್ಟು ಸಮಸ್ಯೆಗಳನ್ನು ಒಡ್ಡುವಂಥ ದಿನ ಆಗಿರುತ್ತೆ. ಇಲ್ಲಿ ನಿಮಗೆ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದಲ್ಲಿ ಎಲ್ಲ ಹಿನ್ನಡೆ ಆಗ್ಬೋದು ಅಥವಾ ಸರ್ಕಾರದ ನಿಮ್ಮ ಮೇಲೆ ಏನಾದರೂ ಕ್ರಮಗಳು, ಕಾನೂನು ಕ್ರಮಗಳು, ದಂಡನೆ, ನೋಟಿಸ್, ಪೆನಾಲ್ಟಿಗಳು ಬರ್ಬೋದಾಗಿದೆ. ಹಾಗಾಗಿ ಅಂಥ ವಿಚಾರ ಬಗ್ಗೆ ಕಾನೂನು ಭಂಗಿಸುವಂಥ ಯಾವುದೇ ಕೆಲಸ ಕಾರ್ಯಗಳು ಕೈ ಹಾಕಬೇಡಿ. ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟು ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ಯಾರದೇ ಒಂದು ಮೋಸದ ಸಂಚಿಗೆ ನೀವು ಬಲಿಯಾಗುವಂಥ ಘಟನೆ ಜರುಗಬಹುದು 10-11ರಲ್ಲಿ. ಆ ಬಳಿಕ 12-13 ನಿಮ್ಮ ಪಾಲಿಗೆ ಸ್ವಲ್ಪ ಚಂದ್ರನ ಬಲ ಇರುವಂಥ ದಿನ. 12-13ರಲ್ಲಿ ವಿಶೇಷವಾಗಿ ನಿಮಗೆ ಲಾಭ, ಜಯ, ಯಶಸ್ಸಿದೆ. ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಇದನ್ನು ಆಯೋಜನೆ ಮಾಡಬಹುದಾಗಿದೆ. ಯಾವುದೇ ವ್ಯಕ್ತಿಗಳನ್ನ ಭೇಟಿಯಾಗಿ ಅವರ ಮೂಲಕ ಕೆಲಸ ಕಾರ್ಯ ಮಾಡೋದಾಗಲಿ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಈಗ ಯಶಸ್ಸು ಮುನ್ನಡೆ ಇರುತ್ತೆ. ಹಾಗಾಗಿ 12-13ನೇ ತಾರೀಕಿನ ಸದುಪಯೋಗಪಡಿಸಿಕೊಳ್ಳಿ. ಆ ಬಳಿಕ ಬರುವಂಥ 3 ದಿನಗಳು 14, 15, 16 ನಿಮಗೆ ವಿಶೇಷವಾಗಿ ಸಪ್ತಮದ ಚಂದ್ರನು ಅನೇಕ ರೀತಿಯ ಲಾಭವನ್ನು, ಜಯವನ್ನು ಕೊಳ್ಳಿದ್ದಾನೆ. ಇಷ್ಟಾರ್ಥಗಳು ಈಡೇರಲಿವೆ. ಯಾವುದೇ ರೀತಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡಿದ್ರೆ ಇದನ್ನು ಮಾಡ್ಬೋದು. ಮದುವೆ, ಮುಂಜಿ, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ಯಾವುದೇ ರೀತಿಯ ವಾಹನ ಕೊಳ್ಳೋದು ಅಂದರೆ ಸಾಧಾರಣವಾದ ಯೋಜನೆಗಳಿದ್ರೆ ಅದನ್ನು ಈಗ ಕಾರ್ಯರೂಪ ತರಲಿಕ್ಕೆ ಇವತ್ತು ಪ್ರಯತ್ನ ಮಾಡಿದರೆ ಸ್ವಲ್ಪ ಯಶಸ್ಸು ಸಿಗುತ್ತೆ. ಅಥವಾ ಪ್ರಮುಖವಾದ ಯಾವುದೇ ಹಿಂದೆ ಪೆಂಡಿಂಗ್ ಆಗಿದ್ದ ಕೆಲಸ ಕಾರ್ಯಗಳು ಇದನ್ನು ಬೇಗವಾಗಿ ಆಗುತ್ತೆ. 14, 15, 16 ಆರ್ಥಿಕವಾಗಿಯೂ ನಿಮ್ಮ ಮನಸ್ಥಿತಿಗೂ ಎಲ್ಲ ಉತ್ತಮವಾದ ಫಲಿತಾಂಶಗಳು ಚಂದ್ರನ ಬೆಂಬಲದಿಂದ ಬರಲಿದೆ.
17-18 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. 17-18ರಲ್ಲಿ ಮಾತಿನ ಕಲಹ, ಹಣಕಾಸಿನ ನಷ್ಟ, ಆಕಸ್ಮಿಕವಾಗಿ ನಿಮಗೆ ಲಾಭದ ಬದಲು ಆಕಸ್ಮಿಕ ನಷ್ಟಗಳೇ ಆಗುವಂಥದ್ದು, ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನೀವೇನಾದ್ರು ತೊಂದರೆಗೆ ಸಿಲುಕಿಕೊಳ್ಳುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ 17-18ರಲ್ಲಿ ತನು ಮನ ಧನದ ಒಂದು ಎಚ್ಚರಿಕೆ ಹೆಜ್ಜೆಬೇಕು. ಬಳಿಕ 19, 20, 21 ಅದೂ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಅಲ್ಲಿನೂ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಅಲ್ಲಿ ನಿಮಗೆ ಹಣಕಾಸಿಗೆ ಸಂಬಂಧ ವಿವಾದಗಳು ಬರ್ಬೋದು, ನಿಮ್ಮ ಮೇಲೆ ಆರೋಪಗಳು ಬರ್ಬೋದು, ಅಥವಾ ಯಾರಾದರೂ ನಿಮ್ಮ ಮೇಲೆ ದೂರನ್ನು ದಾಖಲಿಸಿದಾಗಲಿ, ನಿಮ್ಮ ಮೇಲೆ ಕಂಪ್ಲೇಂಟನ್ನು ಕೊಡೋದಾಗಲಿ ಇವೆಲ್ಲ ಆಗುತ್ತೆ. ವೃತ್ತಿ ಜಾಗದಲ್ಲೂ ಸಹ ಮನಸ್ಸಿಗೆ ಕಿರಿಕಿರಿರುವಂಥ ಘಟನೆಗಳು ಜರುಗ್ಬೋದು 19, 20, 21ರಲ್ಲಿ. ಬಳಿಕ 22, 23, 24 ನಿಮಗೆ ಪಾಟಿಗೆ ಉತ್ತಮ ದಿನ. 22, 23, 24ರಲ್ಲಿ ನಿಮಗೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಯಾವುದೇ ರೀತಿಯ ಪ್ರಮುಖವಾದ ನಿಮ್ಮ ಕೆಲಸ ಕಾರ್ಯಗಳು ಇದನ್ನು ಮಾಡ್ಬೋದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸಹ ಇದರ ಅವಕಾಶಗಳು ಉತ್ತಮ ಇದೆ. ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಉತ್ತಮಗೊಳ್ಳುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಬಗೆಹರಿದು ಹಣಕಾಸು ನಿಮ್ಮ ಕೈಗೆ ಸೇರುವಂಥ ಘಟನೆಗಳು ಆಗ್ತವೆ. ಹಾಗಾಗಿ 22, 23, 24 ಸದುಪಯೋಗಪಡಿಸಿಕೊಳ್ಳಿ. ಬಳಿಕ ಬರುವಂಥ ಮತ್ತೆರಡು ದಿನಗಳು ಲಾಭಸ್ಥಾನಕ್ಕೆ ನಿಮಗೆ ಚಂದ್ರನು ಬರ್ತಾನೆ. 25, 26ರಲ್ಲಿ ಸರ್ ನಿಮಗೆ ಉತ್ತಮ ಫಲಿತಾಂಶಗಳಿವೆ. ಆಕಸ್ಮಿಕ ಧನಲಾಭ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಹಿಂದೆ ನಿಮಗೆ ಯಾವುದೋ ರೀತಿಯಿಂದ ನಿರಾಕರಣೆ ಮಾಡಲ್ಪಟ್ಟ ಅವಕಾಶಗಳು ಈಗ ಮತ್ತೊಮ್ಮೆ ಸಿಗ್ಬೋದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ಮುನ್ನಡೆ ಬರ್ಬೋದು. ಜಾಬ್ದವರಿಗೆ ಜಾಬ್ನಲ್ಲಿ ಸಹ ಪ್ರಗತಿ ಬರ್ಬೋದು, ಅಥವಾ ಕೆಲವರಿಗೆ ಜಾಬ್ ಸಿಗುವಂಥ ಅವಕಾಶ ಈ ದಿನ ಬರ್ಬೋದಾಗಿದೆ ಆಕಸ್ಮಿಕವಾಗಿ. ಇನ್ನು 27, 28 ಅಷ್ಟೇನು ಉತ್ತಮ ಇಲ್ಲ. 27, 28ರಲ್ಲಿ ಮಾತಿನ ಚಕಮಕಿ, ಕಲಹಗಳು, ಕಿರಿಯರಿಂದ ನಿಮಗೆ ತೊಂದರೆ, ಕಿರಿಯರ ಜೊತೆಗೆ ವಾಗ್ವಾದ, ಕಿರಿಯರಿಂದ ಅವಮಾನ ಘಟನೆಗಳು ಇವೆಲ್ಲವೂ ಜರುಗಬಹುದಾಗಿದೆ. ಇನ್ನು ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ಸಹ ಹಾಗೆ ಸ್ವಲ್ಪ ನೆಮ್ಮದಿಯ ಕೊರತೆ ಇರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಅಷ್ಟೇನು ಸಮಾಧಾನಕರವಾಗಿ ಇರುವುದಿಲ್ಲ. ಹಾಗೆ 27, 28ರಲ್ಲಿ ಮಾತು ಮತ್ತು ಹಣಕಾಸಿನ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇನ್ನು ಕೊನೆಯ 3 ದಿನಗಳು 29, 30, 31 ಪರವಾಗಿಲ್ಲ. ಆ 3 ದಿನಗಳು ಸ್ವಲ್ಪ ನಿಮಗೆ ಆರೋಗ್ಯದ ವಿಚಾರ, ಹಣಕಾಸಿನ ವಿಚಾರ ಉತ್ತಮ ಫಲಿತಾಂಶ ಇದೆ. ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು, ಆಕಸ್ಮಿಕ ಧನಲಾಭ ಆಗುವಂಥದ್ದು ಯೋಜನೆ, ಜೊತೆಗೆ ನಿಮ್ಮ ಒಂದು ವೃತ್ತಿ ಉದ್ಯೋಗದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಬದಲಾವಣೆಗಳು ಆಗೋದಾಗಲಿ, ಅಥವಾ ನೀವು ಹಿಂದೆ ಯಾವುದೋ ರಿಕ್ವೆಸ್ಟ್ ಮಾಡಿದ, ಮನವಿ ಮಾಡಿದಂಥ ನಿಮಗೆ ನಿಮ್ಮ ಬೇಡಿಕೆಗಳು ಈ ದಿನ ಈಡೇರುವಂಥ ಘಟನೆಗಳು ವೃತ್ತಿ ಉದ್ಯೋಗದವರಿಗೆ ಸಹ ಜರುಗ್ಬೋದು. ಇನ್ನು ಉದ್ಯಮ ವ್ಯಾಪಾರಿಗಳು ಸಹ ಈ ದಿನ ಸ್ವಲ್ಪ ಲಾಭ, ಆದಾಯ ಹೆಚ್ಚಳ ಆಗುತ್ತೆ. ಬಿಸ್ನೆಸ್ನಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಆದಾಯಗಳು ನಿಮಗೆ ಹೆಚ್ಚಳ ಆಗುವಂಥ ದಿನಗಳಾಗಿವೆ. ಹಾಗಾಗಿ 29, 30, 31 ಸದುಪಯೋಗಪಡಿಸಿಕೊಳ್ಬೋದು. ಹಾಗಾಗಿ ಈ ಮೀನರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಯಾವುದೇ ಗ್ರಹಗಳ ಬೆಂಬಲದ ಒಂದು ಕೊರತೆ ಇದ್ದಾಗ ಕೇವಲ ಚಂದ್ರನೇ ನಿಮಗೆ ಜೀವನಾಧಾರ ಆಗಿದ್ದಾನೆ. ಆ ಚಂದ್ರನನ್ನೇ ನಂಬಿಕೊಂಡು ನೀವು ನಿಮ್ಮ ಒಂದು ಯಾವುದೇ ರೀತಿಯ ಉತ್ತಮವಾದ ಕೆಲಸ ಕಾರ್ಯಗಳಿಗೆ ಆಯ್ಕೆ ಮಾಡಿ ಹೇಳಿದಂಥ ಈ 15 ಅಥವಾ 16 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ನೀವು ಈ ತಿಂಗಳಲ್ಲಿ ಯಾವುದೇ ಬಣ್ಣವನ್ನು ಫಾಲೋ ಮಾಡುವಂಥ ಒಂದು ಸಾಧ್ಯತೆ ಕಡಿಮೆ ಇರುತ್ತೆ. ಚಂದ್ರನ ಅನುಗ್ರಹಿಸುವಂಥ ದಿನಗಳಲ್ಲಿ ಕೇವಲ ಸ್ನೋ ಅಥವಾ ಹಿಮದ ಬಣ್ಣ ಅಥವಾ ಸ್ನೋ ವೈಟ್ ಬಣ್ಣವನ್ನು, ಜೊತೆಗೆ ಸಂಖ್ಯೆ 2ನ್ನು ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಬಳಸ್ಕೊಳ್ಬೋದು. ಶುಕ್ರನು ನಿಮಗೆ ಆತನು ಪೂರಕವಾಗಿದ್ದರೂ ಆತನಿಗೆ ವಕ್ರಗತಿ ಪ್ರಾಪ್ತವಾದ ಅವರು ಸಹ ನಿಮಗೆ ಈಗ ಬೆಂಬಲವನ್ನು ಕೊಡುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸಾಕಷ್ಟು ಮುನ್ನೆಚ್ಚರಿಕೆ ಖಂಡಿತ ಇವರ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಬೇಕಾಗುತ್ತೆ. ಮೈಯೆಲ್ಲ ಕಣ್ಣಾಗಿರುವಂಥ ಒಂದು ತಿಂಗಳಾಗಿರುತ್ತೆ. ಇನ್ನು ನೀವು ನಿಮ್ಮ ಈ ಒಂದು ತೊಂದರೆಗಳ ನಿವಾರಣೆಗೆ ಅಥವಾ ಬರತಕ್ಕಂಥ ಗ್ರಹಗಳಿಂದ ಆದಂಥ ಒಂದು ವಿಪತ್ತುಗಳ ನಿವಾರಣೆಗೆ ಭಕ್ತಿ ಮಾರ್ಗವನ್ನು ಖಂಡಿತ ನೀವು ಮಾಡಲೇಬೇಕಾಗುತ್ತೆ. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಶ್ಲೋಕ ಆಗಲಿ, ಅಥವಾ ನಿಮಗೆ ಇಷ್ಟ ಆಗುವಂಥ ನಿಮ್ಮ ಕುಲ ದೇವರದ್ದು, ಶಿವನದ್ದು, ವಿಷ್ಣು ಅಥವಾ ನಾರಾಯಣನದ್ದು, ಅಥವಾ ಅಮ್ಮನವರದ್ದು, ದೇವಿಯದ್ದು, ಹನುಮಾನರದ್ದು, ಹಾಗಾಗಿ ನಿಮಗೆ ಇಷ್ಟವಾಗುವಂಥ ಯಾವುದೇ ದೇವರ ಸ್ತೋತ್ರಗಳನ್ನು ಪಠನೆ ಮಾಡೋದಾಗಲಿ, ಅಂಥ ದೇವಾಲಯಗಳ ಸಂದರ್ಶನ ಮಾಡೋದಾಗಲಿ, ಶನಿವಾರ, ಭಾನುವಾರ ಅಥವಾ ಮಂಗಳವಾರ ಮುಂತಾದ ಒಂದು ಪ್ರಮುಖ ದಿನಗಳಲ್ಲಿ ದೇವಾಲಯಗಳ ಸಂದರ್ಶನ ಮಾಡಿ ಅಲ್ಲಿ ನಿಮಗೆ ಇಷ್ಟವಾಗುವಂಥ ಯಾವುದೇ ರೀತಿ ಅರ್ಚನೆಯನ್ನು, ಪೂಜೆ, ಅಭಿಷೇಕಗಳನ್ನು ಸಲ್ಲಿಸ್ಬೋದು. ಅರಳಿ ಮರದ ಪ್ರದಕ್ಷಿಣೆ ಮಾಡಿ ಅಲ್ಲಿ ಮೂಲತಃ ಬ್ರಹ್ಮರೂಪಾಯ, ಮಧ್ಯತಃ ವಿಷ್ಣು ರೂಪಾಯ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ ಅಂತ ಮಂತ್ರ ಹೇಳ್ಕೊಳ್ಳಿ, ಅಥವಾ ಹನುಮಾನ್ ಮಂತ್ರ, ಶಿವನ ಮಂತ್ರ, ವಿಷ್ಣುವಿನ ಮಂತ್ರ ಹೇಳ್ಕೊಂಡು ಕನಿಷ್ಠ ಪಕ್ಷ 9 ಪ್ರದಕ್ಷಿಣೆಗಳನ್ನು ಶನಿವಾರದಂದು ಪ್ರಾತಃ ಕಾಲದಲ್ಲಿ 9 ಗಂಟೆ ಒಳಗೆ ಮಾಡೋದ್ರಿಂದಲೂ ಈ ನವಗ್ರಹಗಳ ಒಂದು ನಿಮಗೆ ಬೆಂಬಲದ ಕೊರತೆ ಇರುವಂಥ ಬೆಂಬಲದ ದೋಷಗಳ ನಿವಾರಣೆಗೆ ಉತ್ತಮ ಫಲಿತಾಂಶಗಳಾಗುತ್ತೆ. ಶನಿವಾರದಂದು ದಾನ ಧರ್ಮಗಳನ್ನು ಮಾಡ್ಬೋದಾಗಿದೆ. ಈ ರೀತಿ ಅನೇಕ ರೀತಿಯ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗಗಳನ್ನು ಅನುಸರಣೆ ಮಾಡಿಕೊಳ್ಳಿ. ಯಾರೂ ಮೀನರಾಶಿಯವರು ಆತಂಕ ಭಯ ಪಡಬೇಕಾಗಿಲ್ಲ. ನಿಮ್ಮ ಆತ್ಮಬಲವನ್ನು ಚೆನ್ನಾಗಿ ಗಟ್ಟಿಯಾಗಿಟ್ಕೊಳ್ಳಿ. ಅದಕ್ಕೆ ಭಕ್ತಿ ಮಾರ್ಗವು ಸರ್ವಶ್ರೇಷ್ಠವಾದ ಸಹಾಯ ಆಗುತ್ತೆ. ಯಾರಿಗೆ ಈ ಸ್ತೋತ್ರ ಮಂತ್ರವನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂಥವರು ಈ ಮೊಬೈಲಲ್ಲಿ ಕೇಳಿಸ್ಕೊಳ್ಳುವಂಥ ಸೌಲಭ್ಯ ಇದೆ, ಅದನ್ನು ಕೇಳಿಸ್ಕೊಳ್ಳಿ. ಯಾವುದಾವುದೋ ಸಂಗೀತವನ್ನು ಕೇಳೋದಕ್ಕಿಂತ ಕನಿಷ್ಠ ಪಕ್ಷ ಒಂದು ದಿನಕ್ಕೆ 10-15 ನಿಮಿಷನೋ ಒಂದು ಅರ್ಧ ತಾಸು ಉತ್ತಮವಾದ ದೇವತಾ ಶ್ಲೋಕವನ್ನು, ಹನುಮಾನ್ ಚಾಲಿಸವನ್ನು, ಹನುಮಾನ್ ಸ್ತೋತ್ರ, ಶಿವನ ಅಷ್ಟೋತ್ರ, ಶಿವನ ಭುಜಂಗ ಸ್ತೋತ್ರ ಮುಂತಾದವುಗಳನ್ನು ಕೇಳಿಸ್ಕೊಳ್ಬೋದಾಗಿದೆ. ಅಥವಾ ನಿಮಗೆ ಇಷ್ಟವಾಗುವಂಥ ಯಾವುದೇ ರೀತಿಯ ದೇವತಾ ಮಂತ್ರ, ಸ್ತೋತ್ರ, ಭಜನೆಗಳನ್ನು ಕೇಳಿಸ್ಕೊಳ್ಳಿ. ಆ ಶ್ರವಣ ಭಕ್ತಿಯು ನಿಮಗೆ ಮನಸ್ಸಲ್ಲಿ ಸಕಾರಾತ್ಮಕ ಭಾವನೆಯನ್ನು ಮೂಡುತ್ತೆ. ಹಾಗಾಗಿ ಮೀನರಾಶಿಯವರು ಈ ತಿಂಗಳ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಅನೇಕ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.